ಯೋ ಗೈಸ್, ಗೆಲ್ಲರು ಹೇಗಿದ್ದೀರಾ? ಇವತ್ತು ನಾನು ನಿಮಗಾಗಿ ತಂದಿರುವ ಮೂವಿಯ ಬಗ್ಗೆ ಹೇಳೋದಕ್ಕೆ ಮಾತೇ ಇಲ್ಲ. ನನಗೆ ಈ ಮೂವಿಯ ಬಗ್ಗೆ ಆಲ್ರೆಡಿ ಗೊತ್ತಿತ್ತು, ನೋಡ್ಬಿಟ್ಟಿದ್ದೆ, ಆದ್ರೆ ಎಕ್ಸ್ಪ್ಲೈನ್ ಮಾಡೋದನ್ನ ಬಿಟ್ಬಿಟ್ಟಿದ್ದೆ. ಸರಿ, ಆಮೇಲೆ ಮಾಡ್ಕೊಳ್ಳೋಣ ಅನ್ಕೊಂಡೆ. ಸೊ ಇವತ್ತು ನಿಮಗೆ ಫೀಲಿಂಗ್ಸ್ ಅನ್ನ ಕೊಟ್ಟು ಅಳ್ಸೋಣ ಅಂತ ಅನಿಸ್ತು, ಅದಕ್ಕೆ ಈ ಮೂವಿನ ತಂದ್ಬಿಟ್ಟೆ. ಸೊ ಇದೊಂದು ರಿಯಲ್ ಲೈಫ್ ಸ್ಟೋರಿ. ಹಾಂಗ್ಕಾಂಗ್ ಅಲ್ಲಿ ಒಂದು ಕಿಂಡರ್ ಗಾರ್ಡನ್ ಸ್ಕೂಲ್ ಇದಿದೆ. ಆ ಸ್ಕೂಲ್ ಅಲ್ಲಿ ಟೋಟಲ್ ಆಗಿ ಸ್ಟೂಡೆಂಟ್ಸ್ 5 ಪುಟ್ಟ ಮಕ್ಕಳು ಅಷ್ಟೇ. ಈ 5 ಪುಟ್ಟ ಮಕ್ಕಳಿಗೆ ಪಾಠವನ್ನ ಮಾಡ್ಬೇಕಾ ಅಂತ ಯಾವುದೇ ಟೀಚರ್ ಆ ಸ್ಕೂಲ್ಗೆ ಕೆಲಸಕ್ಕೆ ಅಂತ ಬರ್ಲೇ ಇಲ್ಲ. ಸೊ ಟೀಚರ್ಸ್ ಇಲ್ಲದೆ ಇರೋದ್ರಿಂದ ಗೌರ್ಮೆಂಟ್ ಆ ಸ್ಕೂಲ್ ಅನ್ನು ಕ್ಲೋಸ್ ಮಾಡ್ಬಿಡೋಣ ಅಂತ ಡಿಸಿಷನ್ ಗೆ ಬಂದ್ಬಿಟ್ಟಿರ್ತಾರೆ. ಆದ್ರೆ ಆವಾಗ್ಲೇ ಈ ಕಥೆಯ ಹೀರೋಯಿನ್ ಈ 5 ಪುಟ್ಟ ಮಕ್ಕಳಿಗೂ ನಾನು ಪಾಠವನ್ನ ಹೇಳ್ಕೊಡ್ತೀನಿ ಅಂತ ಹೇಳಿ ತೀರಾ ಕಡಿಮೆ ಸ್ಯಾಲರಿಗೆ ಆ ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಜಾಯಿನ್ ಆಗ್ತಾರೆ. ಸೊ ಆ ಟೀಚರ್ ಇಂದ 5 ಪುಟ್ಟ ಮಕ್ಕಳು, ಅವರ ಫ್ಯಾಮಿಲಿ, ಆ ವಿಲೇಜ್ ಅಂತ ಎಲ್ಲವೂ ಹೇಗೆ ಚೇಂಜ್ ಆಯ್ತು ಅನ್ನೋದೇ ಇಡೀ ಈ ಮೂವಿಯ ಕತೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಮೂವಿ ತುಂಬಾನೇ ಚೆನ್ನಾಗಿದೆ. ಪ್ಲೀಸ್ ಫುಲ್ ವಿಡಿಯೋವನ್ನು ನೋಡಿ, ನಿಮಗೇನೆ ಅರ್ಥವಾಗುತ್ತೆ. ನಾನು ಈ ರೀತಿ ಯಾವುದೇ ಮೂವಿಗೂ ಹೇಳಿಲ್ಲ, ಅದ್ರಲ್ಲೇ ಅನ್ಕೊಳ್ಳಿ ಈ ಮೂವಿ ಹೇಗಿರುತ್ತೆ ಅಂತ. ಮತ್ತೆ ನಿಮಗೆ ಒಂದು ಚಾಲೆಂಜ್, ಟ್ರೈ ನಾಟ್ ಟು ಕ್ರೈ. ಅಲ್ಲದೆ ಕೊನೆವರೆಗೂ ಈ ವಿಡಿಯೋವನ್ನು ನೋಡ್ಬಿಟ್ಟು ಕಮೆಂಟ್ ಅನ್ನ ಮಾಡಿ. ಸೊ ಇವತ್ತು ನಾವು ನೋಡಲಿರುವ ಮೂವಿ 2015ರಲ್ಲಿ ರಿಲೀಸ್ ಆಗಿದ್ದ ಲಿಟಲ್ ಬಿಗ್ ಮಾಸ್ಟರ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಗೋಡೆ, ಅದರಲ್ಲಿ ತುಂಬಾನೇ ಮಕ್ಕಳು, ಮರ, ಒಂದು ಸ್ಕೂಲ್ ಅಂತ ಡ್ರಾಯಿಂಗ್ಸ್ ಅನ್ನೆಲ್ಲ ಮಾಡಿಟ್ಟಿರ್ತಾರೆ. ಸೊ ಟೈಮ್ ಕಳಿತಾ ಆ ಗೋಡೆ ಹಾಗೆ ಹಳೇದಾಗಿ ಚೇಂಜ್ ಆಗ್ತಿರುತ್ತೆ. ಅದರಲ್ಲಿರುವ ಹುಡುಗರು ಕೂಡ ಕಡಿಮೆ ಆಗ್ತಾನೆ ಬರ್ತಾರೆ. ಫೈನಲಿ ಆ ಗೋಡೆ ತುಂಬಾನೇ ಹಳೇದಾಗಿ ಓಲ್ಡ್ ಬಿಲ್ಡಿಂಗ್ ರೀತಿ ಕಾಣ್ತಿರುತ್ತೆ. ಜೊತೆಗೆ ಅಲ್ಲಿದ್ದ ಮಕ್ಕಳು ಕೂಡ ಕಡಿಮೆ ಆಗಿ ಇವಾಗ ಫೈನಲಿ 5 ಮಕ್ಕಳು ಮಾತ್ರವೇ ಇರ್ತಿದ್ದಾರೆ. ಆ ಮಕ್ಕಳ ಮುಖದಲ್ಲಿ ಸಂತೋಷ ಅನ್ನೋದು ಇಲ್ವೇ ಇಲ್ಲ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಕಲರ್ಫುಲ್ ಆಗಿ ಇರ್ತಾ ಇದ್ದ ಆ ಗೋಡೆ ಇವಾಗ ಬ್ಲಾಕ್ ಅಂಡ್ ವೈಟ್ ಆಗ್ಬಿಟ್ಟಿರುತ್ತೆ. ಹಾಗೆ ಮೂವಿಯ ಟೈಟಲ್ ನ ಹಾಕ್ತಾರೆ, ಲಿಟಲ್ ಬಿಗ್ ಮಾಸ್ಟರ್. ಸೊ ಕತೆ ಇವಾಗ ಹಾಂಗ್ಕಾಂಗ್ ಅಲ್ಲಿ ಒಂದು ದೊಡ್ಡ ಕಿಂಡರ್ ಗಾರ್ಡನ್ ಸ್ಕೂಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಸ್ಕೂಲ್ ಅಲ್ಲಿ ತುಂಬಾನೇ ಸಾಹುಕಾರ ಹುಡುಗರು ಮಾತ್ರವೇ ಓದುತ್ತಿರ್ತಾರೆ. ಅದರಲ್ಲೂ ಮಕ್ಕಳನ್ನು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿರ್ತಾರೆ. ಫಸ್ಟ್ ಕ್ಯಾಟಗರಿ ನಾರ್ಮಲ್ ಆಗಿ ಓದುವ ಮಕ್ಕಳು, ಇನ್ನೊಂದು ಕ್ಯಾಟಗರಿ ಸ್ಪೆಷಲ್ ಕ್ಲಾಸ್. ಈ ಸ್ಪೆಷಲ್ ಕ್ಲಾಸ್ ಅಲ್ಲಿ ಓದುವ ಮಕ್ಕಳು ಎಲ್ಲರೂ 100ಕ್ಕೆ 100 ಅಂತಾನೆ ಮಾರ್ಕ್ಸ್ ಅನ್ನ ತಗೋತಾರೆ. ಬರೀ ಸ್ಟಡೀಸ್ ಅಂತಿಲ್ಲ, ಎಲ್ಲಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಅವರುಗಳು ಟಾಪ್ ಆಗಿರ್ತಾರೆ. ಸೊ ಆ ರೀತಿ ಸ್ಪೆಷಲ್ ಕ್ಲಾಸ್ ಅಲ್ಲಿ ಓದುವ ಒಬ್ಬ ಪುಟ್ಟ ಹುಡುಗ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇರ್ತಿದ್ದಾನೆ. ಸೊ ಟೀಚರ್ ಆ ಹುಡುಗನ ಹತ್ರ ಹೋಗಿ, ನಿನಗೆ ಏನಪ್ಪಾ ಆಯ್ತು ಅಂತ ಕೇಳಿದ್ರೆ, ನಾನು 100% ಮಾರ್ಕ್ ಅನ್ನು ತಗೊಂಡಿಲ್ಲ, ಬರೀ 98% ಮಾತ್ರ ತಗೊಂಡಿದ್ದೀನಿ. ಇದ್ರಲ್ಲಿ ಏನಪ್ಪಾ, ಇದುವೇ ಒಳ್ಳೆ ಮಾರ್ಕೆ ಅಂತ ಹೇಳಿದ್ರೆ, ಆದ್ರೆ ನಮ್ಮ ಮನೆಯಲ್ಲಿ ಬೈತಾರೆ, ಈ ರೀತಿ ಮಾರ್ಕ್ಸ್ ಅನ್ನ ತಗೊಂಡ್ರೆ ಯಾರಿಗೂ ನನ್ನನ್ನ ಇಷ್ಟವಾಗಲ್ವಂತೆ, ನಾನು ಯಾವ್ದಕ್ಕೂ ಪ್ರಯೋಜನ ಆಗಲ್ವಂತೆ ಹಾಗಂತ ಹೇಳ್ತಾರೆ ಅಂತ ಹುಡುಗ ತುಂಬಾನೇ ಡಿಪ್ರೆಸ್ಡ್ ಆಗಿ ಮಾತಾಡ್ತಾನೆ. ಸೊ ಇದನ್ನ ಟೀಚರ್ಸ್ ಎಲ್ಲರಿಗೂ ವಿಡಿಯೋ ರೆಕಾರ್ಡ್ ಮಾಡಿ ಆ ಹುಡುಗನ ಪೇರೆಂಟ್ಸ್ ಗೆ ಹಾಕಿ ತೋರಿಸ್ತಾರೆ. ಅವನ ಪೇರೆಂಟ್ಸ್ ತುಂಬಾನೇ ದೊಡ್ಡ ಸಾಹುಕಾರರು. ಅವರು ಅವರ ಮಗ ಆ ವಿಡಿಯೋದಲ್ಲಿ ಡಿಪ್ರೆಸ್ಡ್ ಆಗಿ ಇರೋದನ್ನ ನೋಡ್ಬಿಟ್ಟು, ಮೇಡಮ್ ಇದೇನು ದೊಡ್ಡ ವಿಷಯನ, 2% ಮಾರ್ಕ್ ಅನ್ನ ಕಡಿಮೆ ತಗೋಬಿಟ್ಟಿದ್ದಾನೆ, ಆದ್ರಿಂದ ಡಿಸಪಾಯಿಂಟೆಡ್ ಆಗಿ ಮಾತಾಡ್ತಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ಆವಾಗ್ಲೇ ಆ ಜಾಗಕ್ಕೆ ಒಬ್ಬರು ಟೀಚರ್ ಬರ್ತಾರೆ. ಅವರ ಹೆಸರು ಲೂ. ಅವರು ಆ ಹುಡುಗನ ಪೇರೆಂಟ್ಸ್ ಹತ್ರ, ಸರ್ ಏನು ಸರ್, ಅವನು ಡಿಸಪಾಯಿಂಟ್ಮೆಂಟ್ ಅಲ್ಲಿ ಮಾತಾಡ್ತಿದ್ದಾನ, ನನಗೆ 100 ಮಾರ್ಕ್ಸ್ ಅನ್ನ ಹಾಕಿ ಅದಕ್ಕೆ ನಾನು ಹಣ ಕೂಡ ಕೊಡ್ತೀನಿ ಅಂತ ನಿಮ್ಮ ಮಗ ಕೇಳ್ತಿದ್ದಾನೆ. ಈ ಏಜ್ ಅಲ್ಲಿ ಅವನು ಇಷ್ಟೊಂದು ಡಿಪ್ರೆಷನ್ ಆಗಿರ್ತಾ ಇದ್ರೆ ದೊಡ್ಡವನಾಗ್ತಾ ಅವನು ಇನ್ನವೇ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತಾನೆ. ಆದ್ರಿಂದ ಈ ಸ್ಪೆಷಲ್ ಕ್ಲಾಸ್ ಅನ್ನ ಬಿಟ್ಬಿಟ್ಟು ಅವನನ್ನ ರೆಗ್ಯುಲರ್ ಕ್ಲಾಸ್ಗೆ ಹಾಕಿದ್ರೆ ಅವನು ಖುಷಿಯಾಗಿರ್ತಾನೆ ಅಂತ ಹೇಳಿದ್ರೆ, ಇದನ್ನ ಕೇಳಿದ ತಕ್ಷಣ ಆ ಪೇರೆಂಟ್ಸ್ ತುಂಬಾನೇ ಟೆನ್ಷನ್ ಆಗ್ತಾರೆ. ನಮ್ಮ ಟೀಚರ್ಲು ಆ ಹುಡುಗನ ಒಳ್ಳೆದಕ್ಕಾಗಿನೇ ಹೇಳ್ತಿದ್ದಾರೆ, ಆದ್ರೆ ಆ ಪೇರೆಂಟ್ಸ್ ಅದನ್ನ ಅರ್ಥ ಮಾಡ್ಕೋತಿಲ್ಲ. ಅದ್ರಲ್ಲೂ ಅವರುಗಳು ತುಂಬಾನೇ ಸಾಹುಕಾರ ಬೇರೆನಾ. ಆದ್ರಿಂದ ಆ ಸ್ಕೂಲಿನ ಪ್ರಿನ್ಸಿಪಲ್ ಪೇರೆಂಟ್ಸ್ ಅನ್ನ ಸೆಪರೇಟ್ ಆಗಿ ಕರ್ಕೊಂಡು ಹೋಗಿ, ನೀವು ಏನಕ್ಕೂ ವರಿ ಪಡಬೇಡಿ, ಖಂಡಿತ ನಿಮ್ಮ ಮಗನನ್ನ ನಾವು ರೆಗ್ಯುಲರ್ ಕ್ಲಾಸ್ಗೆ ಹಾಕೋದಿಲ್ಲ ಅನ್ನೋ ತರ ಹೇಳಿ ಆ ಪೇರೆಂಟ್ ಗೆನೆ ಸಪೋರ್ಟ್ ಅನ್ನ ಮಾಡ್ತಿರ್ತಾರೆ. ಈ ವಿಷಯವನ್ನ ನಮ್ಮ ಟೀಚರ್ಲು ಬಿಲ್ಡಿಂಗ್ ಮೇಲಿಂದ ನೋಡ್ತಿರ್ತಾರೆ. ಅವರಿಗೆ ಟೆನ್ಷನ್ ಆಗ್ತಿರುತ್ತೆ. ಸ್ಟಡೀಸ್ ಅನ್ನೋ ಹೆಸರಲ್ಲಿ ನಾವು ತುಂಬಾನೇ ಹರ್ಟ್ ಮಾಡ್ತಿದೀವಿ, ಮೆಂಟಲಿ ಅವರಿಗೆ ಕಷ್ಟವನ್ನ ಕೊಡ್ತಿದೀವಿ ಅಂತ ಬೇಜಾರಾಗ್ತಾರೆ ಲೂ. ಅದರಲ್ಲೂ ನಮ್ಮ ಟೀಚರ್ ಲೂಗೆ ಈ ಸ್ಕೂಲ್ ಅಲ್ಲಿ ತುಂಬಾನೇ ಜಾಸ್ತಿ ಸ್ಯಾಲರಿಯನ್ನು ಕೊಡ್ತಿರ್ತಾರೆ. ಆದ್ರೆ ಸ್ಯಾಲರಿಗಾಗಿ ಇಂತಹ ವಿಷಯವನ್ನ ನಾವು ಮಾಡಬಾರ್ದು ಅಂತ ನಮ್ಮ ಟೀಚರ್ ಆ ಕೆಲಸನೇ ಬೇಡ ಅಂತ ರಿಸೈನ್ ಮಾಡ್ಬಿಟ್ಟು ಹೊರಗಡೆ ಬಂದ್ಬಿಡ್ತಾರೆ. ಹೀಗಿರ್ಬೇಕಾದ್ರೆ ಇಂತಹ ಸಮಯದಲ್ಲಿ ನಮ್ಮ ಟೀಚರ್ ಲೂ ಅವರ ಹಸ್ಬೆಂಡ್, ಅವರ ಕೆಲಸ ಏನು ಅಂದ್ರೆ ಮನೆಗಳನ್ನ ಕಟ್ತಾರೆ ಅಲ್ವಾ, ಅದಕ್ಕೂ ಮುಂಚೆ ಪ್ಲಾನ್ ಹಾಕುವ ಆ ಸ್ಟೇಜ್ ಅಲ್ಲಿ ಸೆಟ್ ಅನ್ನೆಲ್ಲ ರೆಡಿ ಮಾಡಿ, ಸೊ ಈ ಪ್ರಾಜೆಕ್ಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಮುಂಚಿತವಾಗಿ ತೋರಿಸ್ಕೊಡ್ತಾರೆ. ಅಂತಹ ಕೆಲಸವನ್ನೇ ಅವರು ಮಾಡ್ತಿರ್ತಾರೆ. ಬೇಕಾದ್ರೆ ಒಂದು ದಿನ ಸಡನ್ ಆಗಿ ಒಬ್ಬ ವ್ಯಕ್ತಿ ಅವರ ಹತ್ರ ಬಂದು, ಈ ರೀತಿಯ ಕೆಲಸವನ್ನೆಲ್ಲ ಮಾಡ್ತಿರ್ಬೇಡಿ, ಇದು ಟೋಟಲಿ ವೇಸ್ಟ್ ಅಂತ ಹೇಳ್ತಾರೆ. ಲೂ ಅವರ ಹಸ್ಬೆಂಡ್ ಗೆ ಏನೂ ಅರ್ಥವಾಗ್ತಿಲ್ಲ. ಯಾಕೆ ಸರ್ ಆ ರೀತಿ ಹೇಳ್ತಿದ್ದೀರಾ ಅಂತ ಕೇಳಿದ್ರೆ, ಇವಾಗೆಲ್ಲ ಟೆಕ್ನಾಲಜಿ ಎಲ್ಲಿಗೋ ಹೋಗ್ಬಿಟ್ಟಿದೆ ಸರ್, ನೀವು ಈ ರೀತಿ ಮಾಡೆಲ್ ನ ರೆಡಿ ಮಾಡಿದ್ರೆ ಜಸ್ಟ್ ಔಟ್ಲೈನರ್ ಅನ್ನ ಮಾತ್ರವೇ ನಾವು ನೋಡೋದಕ್ಕೆ ಆಗುತ್ತೆ, ಒಳಗಡೆ ಇಂಟೀರಿಯರ್ ಹೇಗಿರುತ್ತೆ ಅಂತ ಯಾರಿಗೆ ಗೊತ್ತಾಗುತ್ತೆ, ಅವನ್ನೆಲ್ಲ ನೋಡೋದಕ್ಕೆ ಆಗೋದಿಲ್ಲ. ಆದ್ರೆ ಇವಾಗ ಇರುವ ಕಾಲೇಜ್ ಹುಡುಗರು ಅದನ್ನೆಲ್ಲ CGI ರೆಡಿ ಮಾಡ್ಬಿಡ್ತಿದ್ದಾರೆ. ಮನೆ ಒಳಗಡೆ ಹೋದ್ರೆ ಯಾವ ರೀತಿ ಫೀಲ್ ಇರುತ್ತೋ ಅದೇ ರೀತಿ ಫುಲ್ ಕಂಪ್ಲೀಟ್ ಆಗಿ ಮಾಡ್ಬಿಡ್ತಿದ್ದಾರೆ. ಆದ್ರಿಂದ ಇನ್ ಮುಂದೆ ಎಲ್ಲರೂ ಅದನ್ನೇ ಫಾಲೋ ಮಾಡೋದು, ಈ ರೀತಿ ಸೆಟ್ ಅನ್ನೆಲ್ಲ ಹಾಕೋದು ವೇಸ್ಟ್, ಈ ಮಕ್ಕಳ ಕ್ರಾಫ್ಟ್ ಎಲ್ಲ ಇನ್ ಮುಂದೆ ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಟೀಚರ್ ಲೂ ಅವರ ಹಸ್ಬೆಂಡ್ ತುಂಬಾನೇ ಬೇಜಾರಾಗ್ತಾರೆ. ಕೆಲಸ ಹೋಗಿದ್ದ ವಿಷಯದ ಬಗ್ಗೆ ಡೈರೆಕ್ಟ್ ಆಗಿ ಬಂದು ಟೀಚರ್ ಲೂ ಹತ್ರ ಹೇಳ್ಬೇಕಾದ್ರೆ, ಅಯ್ಯೋ ಏನಪ್ಪಾ, ನಾನು ನೀನು ಇಬ್ಬರು ಎಲ್ಲವನ್ನು ಒಂದೇ ಸಮಯದಲ್ಲಿ ಕರೆಕ್ಟ್ ಆಗಿ ತಪ್ಪಾಗಿನೇ ಮಾಡ್ತೀವಿ ಅನ್ಸುತ್ತೆ, ನನಗೇ ಕೆಲಸ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಅದು ಮಾತ್ರ ಇಲ್ಲ, ಇವತ್ತೇನೆ ಇಬ್ಬರಿಗೆ ಆನಿವರ್ಸರಿ ದಿನ ಬೇರೆ, ಆದ್ರಿಂದ ಅದನ್ನ ಸೆಲೆಬ್ರೇಟ್ ಮಾಡಿ ಇಬ್ಬರು ಫೋಟೋವನ್ನು ತಗೋತಾರೆ. ಹಾಗೆ ದಿನಗಳು ಕಳೆಯುತ್ತೆ. ಇವಾಗ 2 ತಿಂಗಳ ನಂತರ ನಮ್ಮ ಲೂ ಫ್ರೆಂಚ್ ಕ್ಲಾಸ್ಗೆ ಹೋಗ್ತಾರೆ, ಕರಾಟೆ ಕ್ಲಾಸ್ಗೆ ಹೋಗ್ತಾರೆ.
ಆಗ್ತಾರೆ, ಜಿಮ್ಗೆ ಹೋಗ್ತಾರೆ. ಈ ತರ ಅವರ ಲೈಫ್ ಅನ್ನ ಏನೇ ಬೇರೆ ಕಡೆಗೆ ಅವರು ಡೈವರ್ಟ್ ಮಾಡಿ ತಗೊಂಡು ಹೋದ್ರು ಕೂಡ ಅವರ ಕೈಯಲ್ಲಿ ಕಂಪ್ಲೀಟ್ ಆಗಿ ಆಗ್ತಾ ಇಲ್ಲ. ಯಾಕೆಂದ್ರೆ ಇದಕ್ಕೂ ಮುಂಚೆ ಅವರು ಕೆಲಸ ಮಾಡಿದ ಸ್ಕೂಲಿನ ಕಡೆಗೆ ಅವರು ಹೋಗ್ಬೇಕಾದ್ರೆ ಅಲ್ಲಿರುವ ಮಕ್ಕಳನ್ನೆಲ್ಲ ನೋಡಿ ನಮ್ಮಲ್ಲೂ ತುಂಬಾನೇ ಫೀಲ್ ಮಾಡ್ತಾರೆ. ಯಾಕೆಂದ್ರೆ ನಮ್ಮಲ್ಲೂ ಬೆಳಗ್ಗೆ ಬೇಗನೆ ಸ್ಕೂಲಿಗೆ ಬಂದು ಅಲ್ಲಿ ಒಳಗಡೆ ಬರ್ತಾ ಇರುವ ಮಕ್ಕಳು ಎಲ್ಲರನ್ನೂ ನೋಡ್ತಾರೆ. ಆ ಮಕ್ಕಳ ನಗುನೆ ಇವರಿಗೆ ತುಂಬಾನೇ ದೊಡ್ಡ ಖುಷಿ, ದೊಡ್ಡ ಸಂತೋಷ. ಇವಾಗ ಅವು ಎಲ್ಲವನ್ನೂ ಮಿಸ್ ಮಾಡ್ಬಿಟ್ಟು ಏನೋ ಬೇರೆ ರೀತಿಯ ಒಂದು ಲೈಫ್ ಅನ್ನ ಬದುಕ್ತಾ ಇದೀವಲ್ಲ ಅಂತ ತುಂಬಾನೇ ಬೇಜಾರಾಗ್ತಿರ್ತಾರೆ. ಮನೇಲಿ ಅಡುಗೆನ ಮಾಡ್ತಾರೆ, ಆದ್ರೆ ಸರಿಯಾಗಿ ಬೇಯಿಸಿರೋದು ಕೂಡ ಇಲ್ಲ. ಹಾಗೆ ತಗೊಬಂದು ಹಸ್ಬೆಂಡ್ ಗೆ ತಿನ್ನೋದಕ್ಕೆ ಕೊಡ್ತಾರೆ. ಹಸ್ಬೆಂಡ್ ತಟ್ಟೆಯನ್ನ ನೋಡ್ತಾರೆ, ಏನಿದು ಎಲ್ಲ ಹಸಿ ಹಸಿಯಾಗಿ ಇರ್ತಿದ್ಯಲ್ಲ. ಆದ್ರೆ ಅವರು ನಮ್ಮ ಲೂವನ್ನ ಏನನ್ನು ಕೇಳೋದಿಲ್ಲ. ಯಾಕೆಂದ್ರೆ ನಮ್ಮ ಲೂಗೆ ಒಂದು ಟೀಚರ್ ಆಗಿ ಇರೋದೇನೆ ಇಷ್ಟ ಅನ್ನೋದು ಆ ಹಸ್ಬೆಂಡ್ ಗೆ ಚೆನ್ನಾಗಿ ಗೊತ್ತು. ಓಕೆ, ಅವಳ ಕೆಲಸವನ್ನ ಅವಳು ತುಂಬಾನೇ ಮಿಸ್ ಮಾಡ್ಕೋತಿದ್ದಾಳೆ ಅನ್ಸುತ್ತೆ ಅಂತ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೋತಾರೆ. ಸೊ ಆ ಬೇಜಾರಲ್ಲಿ ನಮ್ಮ ಲೂ ಜಿಮ್ಮಿಗೆ ಹೋಗಿರ್ಬೇಕಾದ್ರೆ ಅಲ್ಲಿರುವ ಟಿವಿಯಲ್ಲಿ ನ್ಯೂಸ್ ಚಾನೆಲ್ ರನ್ ಆಗ್ತಿರುತ್ತೆ. ಹಾಂಗ್ಕಾಂಗ್ ಪೂರ್ತಿ ಬೇಡದೇ ಇರುವ ತುಂಬಾನೇ ಕಿಂಡರ್ ಗಾರ್ಡನ್ ಸ್ಕೂಲ್ಸ್ ಅನ್ನ ಕ್ಲೋಸ್ ಮಾಡ್ತಿದ್ದಾರೆ ಗೌರ್ಮೆಂಟ್. ಅದರಲ್ಲಿ ಓದುವ ಸ್ಟೂಡೆಂಟ್ಸ್ ಎಲ್ಲರೂ ಬೇರೆ ಸ್ಕೂಲ್ಗೆ ಚೇಂಜ್ ಆಗ್ಬಿಟ್ರು. ಇವಾಗ ನಾನು ನಿಂತಿದ್ದೀನಿ ಅಲ್ವಾ, ಈ ಸ್ಕೂಲಿನ ಹೆಸರೇ ಗ್ಯಾನ್ ತೀನ್ ಕಿಂಡರ್ ಗಾರ್ಡನ್ ಸ್ಕೂಲ್. ವಿಲೇಜ್ ಸೈಡ್ ಅಲ್ಲಿ ಇರ್ತಾ ಇರುವ ಈ ಕಿಂಡರ್ ಗಾರ್ಡನ್ ಪ್ರಿನ್ಸಿಪಲ್, ಟೀಚರ್ ಎಲ್ಲರೂ ಕೆಲಸವನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಓದುತ್ತಾ ಇದ್ದ ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಬೇರೆ ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಏನು, ಇನ್ನ ಒಂದು 5 ಪುಟ್ಟ ಮಕ್ಕಳು ಅದೇ ಸ್ಕೂಲಲ್ಲೇ ಇರ್ತಿದ್ದಾರೆ. ಯಾಕೆಂದ್ರೆ ಬೇರೆ ಸ್ಕೂಲ್ಗೆ ಹೋಗೋಷ್ಟು ಈ 5 ಪುಟ್ಟ ಮಕ್ಕಳಿಗೆ ಅಷ್ಟೇನು ಅಂತಸ್ತಿಲ್ಲ, ತುಂಬಾನೇ ಬಡವರು. ಸೊ ಈ 5 ಮಕ್ಕಳಿಗೆ ಮಾತ್ರ ಹೇಳ್ಕೊಡೋದಕ್ಕೆ ಯಾವ್ದಾದ್ರು ಟೀಚರ್ ಇರ್ತಿದಾರ ಅಂತ ಗೌರ್ಮೆಂಟ್ ಹುಡುಕಿರುತ್ತೆ. ಆದ್ರೆ ಏನು, ಸ್ಯಾಲರಿ ಬರೀ 4500 ರೂಪಾಯಿ ಮಾತ್ರವೇ. ಸೊ ಆ ಕಡಿಮೆ ಸ್ಯಾಲರಿಗೆ ಯಾವುದೇ ಟೀಚರ್ ಈ ಸ್ಕೂಲ್ಗೆ ಕೆಲಸಕ್ಕಾಗಿ ಬಂದಿಲ್ಲ. ಆದ್ರಿಂದ ಗೌರ್ಮೆಂಟ್ ಈ ಸ್ಕೂಲ್ ಅನ್ನ ಕ್ಲೋಸ್ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದಾರೆ. ಹಾಗಂತ ನ್ಯೂಸ್ ಅಲ್ಲಿ ಬರ್ತಿರುತ್ತೆ. ಆವಾಗ ನ್ಯೂಸ್ ರಿಪೋರ್ಟರ್ ಆ 5 ಮಕ್ಕಳು ಇರ್ತಿದ್ದಾರೆ ಅಲ್ವಾ, ಅವರ ಪೇರೆಂಟ್ಸ್ ಹತ್ರ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಅದ್ರಲ್ಲೂ ಒಬ್ಬ ಅಜ್ಜ ಮಗುವನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಸರ್, ಏನಕ್ಕಾಗಿ ನಿಮ್ಮ ಮೊಮ್ಮಗಳನ್ನ ಇದೇ ಸ್ಕೂಲ್ ಅಲ್ಲಿ ಇಟ್ಟಿದ್ದೀರಾ, ಬೇರೆ ಸ್ಕೂಲ್ಗೆ ಚೇಂಜ್ ಮಾಡೋ ಅಷ್ಟು ಹಣ ಇಲ್ವಾ ಅಂತ ಕೇಳ್ಬೇಕಾದ್ರೆ ಆ ಪುಟ್ಟ ಹುಡುಗಿ ಹೇಳ್ತಾಳೆ, ಅದೇನು ನನ್ನ ಅಜ್ಜ ಇಲ್ಲ, ಅವರು ನನ್ನ ಅಪ್ಪ. ನಂತರ ಇನ್ನೊಂದು ಮಗುವಿನ ಅಮ್ಮನ ಹತ್ರ ಕೇಳ್ಬೇಕಾದ್ರೆ, ನಾವು ಏನಮ್ಮ ಮಾಡೋದಕ್ಕೆ ಆಗುತ್ತೆ, ನಾವೆಲ್ಲ ಇಲ್ದೇ ಇರೋರು, ಕಷ್ಟದಲ್ಲಿ ಇರೋರು. ಈ ಸ್ಕೂಲ್ ಅನ್ನ ಬಿಟ್ರೆ ಬೇರೆ ಸ್ಕೂಲ್ ಅಲ್ಲಿ ಸೇರಿಸೋ ಅಷ್ಟು ನಮ್ಮ ಹತ್ರ ಹಣ ಕಾಸು ಎಲ್ಲ ಏನೂ ಇಲ್ಲ ಹಾಗಂತ ಪೇರೆಂಟ್ಸ್ ಹೇಳೋದನ್ನ ಎಲ್ಲವನ್ನೂ ನ್ಯೂಸ್ ಅಲ್ಲಿ ಹಾಕ್ತಾರೆ. ಇದನ್ನ ನಮ್ಮ ಟೀಚರ್ ಲೂನು ನೋಡ್ತಾರೆ. ಅವರ ಮನಸ್ಸಿಗೆ ಒಂದು ರೀತಿ ಆಗ್ತಿರುತ್ತೆ. ಸೊ ತಕ್ಷಣವೇ ಕಾರನ್ನ ತಗೊಂಡು ಡೈರೆಕ್ಟ್ ಆಗಿ ಆ ಕಿಂಡರ್ ಗಾರ್ಡನ್ ಸ್ಕೂಲ್ ಅನ್ನ ಹುಡುಕಿ ಹೊರಡ್ತಾರೆ. ಹೋಗುವ ದಾರಿಯಲ್ಲಿ ಒಬ್ಬರು ಲೇಡಿ ಕ್ಲೀನಿಂಗ್ ಕೆಲಸ ಮಾಡ್ತಿರ್ತಾರೆ. ಅವರ ಹತ್ರ, ಅಮ್ಮ ಈ ಯೋನ್ಟಿನ್ ಕಿಂಡರ್ ಗಾರ್ಡನ್ ಸ್ಕೂಲ್ ಎಲ್ಲಿ ಇರ್ತಿದೆ, ಏನು ಅದನ್ನೆಲ್ಲ ಮುಚ್ಚಿಬಿಟ್ರು ಕಣಮ್ಮ. ಗಿಲ್ವಲ್ಲ, ನಾನು ನ್ಯೂಸ್ ಅಲ್ಲಿ ನೋಡಿದ್ನಲ್ಲ, ಇನ್ನ 5 ಮಕ್ಕಳು ಅದೇ ಸ್ಕೂಲ್ ಅಲ್ಲಿ ಓದುತ್ತಿದ್ದಾರೆ ಅಂತ ಕೇಳ್ಪಟ್ನಲ್ಲ. ಹೌದು ಪಾಪ ಮಕ್ಕಳು. ಹಾಗೆ ಸ್ಟ್ರೈಟ್ ಆಗಿನೇ ಹೋಗಿ ಸ್ಕೂಲ್ ಬಂದ್ಬಿಡುತ್ತೆ. ಸರಿ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಟೀಚರ್ ಅಲ್ಲಿಂದ ಕಾರನ್ನ ಡ್ರೈವ್ ಮಾಡಿ ಹೊರಡುತ್ತಾರೆ. ಅವಾಗ ಪಕ್ಕದಲ್ಲಿ 2-3 ಜನ ಗ್ರಾಮವನ್ನು ಸೇರಿದವರು ಕೂತಿರ್ತಾರೆ. ಅವರಿಗೆ ತುಂಬಾನೇ ಆಶ್ಚರ್ಯ. ಯಾಕೆಂದ್ರೆ ಇಲ್ಲಿವರೆಗೆ ಸ್ಕೂಲ್ ಅನ್ನು ಹುಡುಕಿ ಬಂದವರಿಗೆಲ್ಲರೂ ನ್ಯೂಸ್ ಚಾನೆಲ್ಸ್ ಅವರು ಮಾತ್ರವೇ. ಸೊ ಇವಾಗ ಜನ ನಮ್ಮ ಟೀಚರ್ ಲೂವನ್ನು ನೋಡಿ, ಯಾರು ಇವರು ಏನಕ್ಕಾಗಿ ಆ ಸ್ಕೂಲ್ ಬಗ್ಗೆ ವಿಚಾರಿಸ್ತಿದ್ದಾರೆ ಅಂತ ಯೋಚನೆ ಮಾಡ್ತಾರೆ. ಸೊ ಈ ಕಡೆ ನಮ್ಮ ಟೀಚರ್ ಆ ಕಿಂಡರ್ ಗಾರ್ಡನ್ ಸ್ಕೂಲಿಗೂ ಬಂದಾಯ್ತು. ಅದು ಹಾಗೆ ಹಾಲ್ ಬಿದ್ದಿರುವ ಬಿಲ್ಡಿಂಗ್ ರೀತಿ ಇರುತ್ತೆ. ಅದು ಕ್ಲೋಸ್ ಬೇರೆ ಆಗಿದೆ, ಒಳಗಡೆ ಯಾರು ಇರೋ ರೀತಿ ಬೇರೆ ಕಾಣ್ತಿಲ್ಲ. ಸರಿ ಅಂತ ಇವರೇ ಗೇಟ್ ಅನ್ನು ಓಪನ್ ಮಾಡಿ ಹಾಗೆ ನಿಧಾನಕ್ಕೆ ಒಳಗಡೆ ಹೋಗ್ತಾರೆ. ಹೊಡೆದೋಗಿರುವ ಕನ್ನಡಿ ವಿಂಡೋ, ಅದರ ಮುಖಾಂತರ ಒಳಗಡೆ ನೋಡ್ಬೇಕಾದ್ರೆ 5 ಮಕ್ಕಳು ಪಾಪ ಹೇಳ್ಕೊಡೋದಕ್ಕೆ ಟೀಚರ್ಸೇ ಇಲ್ಲ ಅಂತ ತುಂಬಾನೇ ಸಪ್ಪಿಗೆ ಬೇಜಾರಾಗಿ ಮಲ್ಗಿರ್ತಾರೆ. ಇದನ್ನ ಟೀಚರ್ ನೋಡ್ತಿರ್ಬೇಕಾದ್ರೆ ಒಂದು ಮಗು ಟೀಚರ್ ಅನ್ನು ನೋಡಿ ಮಾಸ್ಕ್ ಅನ್ನು ತಗೊಂಡು ಅದರ ಮುಖಕ್ಕೆ ಹಾಕೊಳ್ಳುತ್ತೆ. ಯಾಕೆಂದ್ರೆ ಇಲ್ಲಿಗೆ ಪ್ರೆಸ್ ಮೀಡಿಯಾ ಅಂತ ತಾನೇ ಬರ್ತಿದ್ದಾರೆ, ಸುಮ್ನೆ ವಿಡಿಯೋಗಳನ್ನ ಮಾಡ್ಕೋತಿದಾರಲ್ಲ. ಆದ್ರಿಂದ ಮಕ್ಕಳು ಯಾವಾಗ್ಲೂ ಹೆದರಿ ಮಾಸ್ಕ್ ಅನ್ನ ಹಾಕೋತಾರೆ ಯಾರನ್ನಾದ್ರೂ ಹೊಸದಾಗಿ ನೋಡಿದ್ರೆ. ಸೊ ಫಟ್ ಅಂತ ಮಾಸ್ಕ್ ಅನ್ನ ಹಾಕೊಂಡು, ಕೆಟ್ಟವರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾರೆ. ಆ ಕ್ಲಾಸ್ ಅಲ್ಲಿ ಒಂದು ಜಾಗದಲ್ಲಿ ಹೋಗಿ ಹೌಸ್ಕೋತಾರೆ. ಟೀಚರ್ ಇದನ್ನು ನೋಡ್ಬಿಟ್ಟು, ಅಯ್ಯೋ ನಾನೇನು ಕೆಟ್ಟವಳಿಲ್ಲ, ನಾನು ಟೀಚರ್, ನಿಮಗೆ ಪಾಠವನ್ನ ಹೇಳ್ಕೊಡೋದಕ್ಕಾಗಿ ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ ಆ ಪುಟ್ಟ ಮಕ್ಕಳಿಗೆ ಬೋರ್ಡ್ ಹಿಂದೆ ಹೌಸ್ಕೊಂಡು, ಹೇ ಅವರು ನಮ್ಮ ಜೊತೆನೆ ಮಾತಾಡ್ತಿದ್ದಾರೆ, ಅದೆಲ್ಲ ಏನು ಬೇಕಾಗಿಲ್ಲ, ಅವರು ಹೋಗೋವರೆಗೂ ನಾವು ಇಲ್ಲೇನೆ ಹೌಸ್ಕೊಂಡಿರೋಣ ಅಂತ ಮಕ್ಕಳು ಹೊರಗಡೆ ಬರ್ಲೇ ಇಲ್ಲ. ಸೊ ನಮ್ಮ ಟೀಚರ್ಲು ಏನನ್ನ ಮಾಡ್ತಾರಂದ್ರೆ, ನಿಮಗೆ ಸ್ಕೂಲಿಗೆ ಬರೋದಕ್ಕೆ ತುಂಬಾ ಇಷ್ಟ ತಾನೆ, ನಾನು ಒಂದು ಕ್ವಶನ್ ಅನ್ನ ಕೇಳ, ಅದಕ್ಕೆ ಉತ್ತರವನ್ನು ಕೊಡಿ ನೋಡೋಣ, ಜೇನ್ ಹುಳಕ್ಕೆ ಟೋಟಲ್ ಆಗಿ ಎಷ್ಟು ಕಾಲ್ಗಳು ಇರ್ತಿದೆ ಹೇಳಿ ನೋಡೋಣ ಅಂತ ಇವರು ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ಹಾಗೆ ಪುಟ್ಟ ಮಕ್ಕಳು ಒಬ್ಬೊಬ್ಬರಾಗಿ ಅವರ ಮುಖವನ್ನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಒಬ್ಳು ಹುಡುಗಿ, ಜೇನು ಹುಳಕ್ಕೆ ಟೋಟಲ್ ಆಗಿ 6 ಕಾಲ್ಗಳು ಅಂತ ಹೇಳ್ತಾಳೆ. ಪರವಾಗಿಲ್ವಲ್ಲ, ನೀನು ತುಂಬಾನೇ ಸ್ಮಾರ್ಟ್ ಆದ ಹುಡುಗಿನೇ. ಸರಿ, ನಾನು ಇನ್ನೊಂದು ಕ್ವಶನ್ ಅನ್ನ ಕೇಳಲ್ಲ ಅಂತ ಹೇಳಿದ ತಕ್ಷಣ, ಹೇಳಿ ಅಂತ ಮಕ್ಕಳು ಎಲ್ಲರೂ ಕೋರಸ್ ಆಗಿ ಕಿರ್ಚ್ಕೋತಾರೆ. ಸ್ಪೈಡರ್ ಗೆ ಎಷ್ಟು ಕಾಲ್ಗಳು ಇರ್ತಿದೆ ಅಂತ ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು ಅಂತ ಕೇಳ್ಬೇಕಾದ್ರೆ ಅಲ್ಲಿರುವ ಮಕ್ಕಳುವೆ 10, ಇಲ್ಲ 14, ಇಲ್ಲ ಬರೀ 4 ಅಂತ ತಪ್ಪಾಗಿ ಆನ್ಸರ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಟೀಚರ್ ಲೂವೆ ಸ್ಪೈಡರ್ ಗೆ ಟೋಟಲ್ ಆಗಿ 8 ಕಾಲ್ಗಳು ಇರ್ತಿರೋದು. ಇನ್ನೊಂದು ಕ್ವಶನ್ ಅನ್ನ ಕೇಳಲ್ಲ ಅಂತ ಹೇಳ್ಬೇಕಾದ್ರೆ ಮಕ್ಕಳುವೆ ಖುಷಿಯಾಗಿ ಕೇಳಿ ಅಂತ ಬೋರ್ಡ್ ಅನ್ನ ಬಿಟ್ಟು ಹೊರಗಡೆ ಬಂದು ತುಂಬಾನೇ ಜಾಲಿಯಾಗಿ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಸಮಯ ಅಂತ ನೋಡಿ ಹೊರಗಡೆ ಜೋರು ಮಳೆ ಬರೋ ರೀತಿ ಸಿಡ್ಲೆಲ್ಲ ಬೀಳ್ತಿರುತ್ತಾ. ಆ ಸದ್ದನ್ನ ಕೇಳಿ 5 ಜನರಲ್ಲಿ ಚೂಚು ಅಂತ ಒಬ್ಳು ಹುಡುಗಿ ಇರ್ತಿದ್ದಾಳೆ. ಅವಳಿಗೆ ಸಿಡಿಲಿನ ಸದ್ದು ಅಂದ್ರೇನೆ ಭಯ. ಆದ್ರಿಂದ ಓಡಿ ಹೋಗಿ ಹೌಸ್ಕೊಂಡು ಕಿವಿಗೆ ಕೈಯನ್ನ ಇಟ್ಟು ಮುಚ್ಕೋತಾಳೆ. ಸಿಡಿಲು ಬೀಳ್ತಿದೆ, ಅದೊಂದು ದೊಡ್ಡ ಮಾನ್ಸ್ಟರ್ ಅಂತ ಹೇಳಿ ಕಿರ್ಚ್ಕೋತಾಳೆ, ಅಳ್ತಿರ್ತಾಳೆ. ಸೊ ಮಿಕ್ಕಿರುವ ಹುಡುಗರೆಲ್ಲ ಬಂದು ಅವಳನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆಗಿರ್ಬೇಕಾದ್ರೆ ಸಡನ್ ಆಗಿ ಆ ಜಾಗಕ್ಕೆ ಒಬ್ಬರು ಲೇಡಿ ಬಂದು, ಯಾರು ನೀವು ನ್ಯೂಸ್ ಚಾನೆಲ್ ಇಂದ ಬಂದಿದ್ದೀರಾ, ಇಲ್ಲೆಲ್ಲ ನೀವು ನಿಂತ್ಕೋಬೇಡಿ, ಇಲ್ಲಿಂದ
ಇಲ್ಲಿಂದ ಹೋಗಿ ಅಂತ ಓಡಿಸ್ತಾರೆ ನಮ್ಮ ಲೂನ. ಇನ್ನ ಲೀಗಲ್ ಆಗಿ ನಮ್ಮ ಲೂ ಆ ಸ್ಕೂಲಿಗೆ ಟೀಚರ್ ಆಗಿಲ್ಲ, ಆದ್ರಿಂದ ನಮ್ಮ ಲೂ ಮನೆಗೆ ಬರ್ತಾರೆ, ಡಿನ್ನರ್ ಅನ್ನು ಅಡಿಗೆ ಮಾಡ್ತಾರೆ. ಲೂ ಅವರ ಹಸ್ಬೆಂಡ್ ಊಟಕ್ಕೆ ಮುಂಚೆ ಎಲ್ಲವನ್ನು ಚೆಕ್ ಮಾಡಿ ನೋಡ್ತಾರೆ, ಎಲ್ಲವೇ ಚೆನ್ನಾಗಿ ಬೇಯಿಸಿದಾಳ ಅಂತ. ನೋಡಿದ್ರೆ ಎಲ್ಲವೇ ಚೆನ್ನಾಗಿ ಕುಕ್ ಆಗಿದೆ, ಊಟ ಸಖತ್ ಟೇಸ್ಟ್ ಆಗಿರ್ತಿದೆ. ಸೊ ಅದನ್ನ ತಿಂದಿದ್ದ ಹಸ್ಬೆಂಡ್ ತಕ್ಷಣವೇ ಏನು ಲೂ ಏನು ಖುಷಿಯಾಗಿರಂಗಿದೆ ನೀನು, ಏನದು ಹೇಳು ಅಂತ ಕೇಳಿದ್ದ ತಕ್ಷಣವೇ ಒಂದು ನ್ಯೂಸ್ ಪೇಪರ್ ಅನ್ನ ಅವರಿಗೆ ತೋರಿಸ್ತಾರೆ. ಈ ಸ್ಕೂಲ್ ಅನ್ನ ಬೇಗನೆ ಕ್ಲೋಸ್ ಮಾಡಲಿದಾರಂತೆ, ಯಾರು ಟೀಚರ್ಸ್ ಸಿಗ್ಲಿಲ್ಲ ಅಂತ. ಬರೀ 5 ಮಕ್ಕಳು ಮಾತ್ರವೇ ಆ ಸ್ಕೂಲ್ ಅಲ್ಲಿ ಇರ್ತಿದ್ದಾರೆ. ನಾನು ಆ ಮಕ್ಕಳನ್ನು ಹೋಗಿ ಡೈರೆಕ್ಟ್ ಆಗಿ ನೋಡಿ ಬಂದೆ. ಪಾಪ ಆ ಮಕ್ಕಳಿಗೆ ತುಂಬಾನೇ ಓದ್ಬೇಕು ಅಂತ ಆಸಕ್ತಿ ಇರ್ತಿದೆ, ತಿಳ್ಕೋಬೇಕು ಅಂತ ಆಸೆ ಇರ್ತಿದೆ, ಆದ್ರೆ ಹೇಳ್ಕೊಡಕ್ಕೆ ಟೀಚರ್ ಇಲ್ಲ. ಆದ್ರಿಂದ ನಾನು ಆ ಸ್ಕೂಲಿಗೆ ಜಾಯಿನ್ ಮಾಡಿ ಆ ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ಬೇಕು ಅಂತ ಆಸೆ ಪಡ್ತೀನಿ. ನಿಮಗೆ ಇದು ಓಕೆನಾ ಅಂತ ಕೇಳ್ಬೇಕಾದ್ರೆ ಲೂವಿನ ಹಸ್ಬೆಂಡ್, ಇಲ್ಲಿ ನೋಡು ನೀನು ಏನೇ ಮಾಡಿದ್ರು ಸರಿ, ನಿನಗೆ ಸಪೋರ್ಟಿವ್ ಆಗಿ ನಾನು ನಿಂತ್ಕೋತೀನಿ. ಸೊ ನಮ್ಮ ಕೈಯಲ್ಲಿ ಆದಷ್ಟು 5 ಮಕ್ಕಳಿಗೆ ಹೆಲ್ಪ್ ಅನ್ನ ಮಾಡೋಣ ಅಂತ ಹಸ್ಬೆಂಡ್ ಹೇಳ್ತಾರೆ. ಅಷ್ಟೇ ನೆಕ್ಸ್ಟ್ ದಿನಾನೇ ನಮ್ಮ ಲೂ ಆ ವಿಲೇಜಿನ ಡಿಒ ನೋಡೋದಕ್ಕೆ ಹೋಗ್ತಾರೆ. ಅವರುವೆ ನಮ್ಮ ಲೂ ಇದಕ್ಕೂ ಮುಂಚೆ ಒಂದು ಸ್ಕೂಲ್ ಅಲ್ಲಿ ಕೆಲಸ ಮಾಡಿರ್ತಾರೆ ಅಲ್ಲ, ಅದನ್ನ ನೋಡ್ಬಿಟ್ಟು ಏನು ಮೇಡಮ್ ತಿಂಗಳಿಗೆ 1 ಲಕ್ಷ ನೀವು ಸ್ಯಾಲರಿಯನ್ನ ತಗೊಂಡಿದ್ರ, ಆದ್ರೆ ಈ ಸ್ಕೂಲ್ ಅಲ್ಲಿ ನಿಮಗೆ ಬರೀ 4,500 ರೂಪಾಯಿ ಮಾತ್ರವೇ ಸಿಗೋದು, ಅದು ಪರವಾಗಿಲ್ವಾ ನಿಮ್ಗೆ ಅಂತ ಕೇಳ್ಬೇಕಾದ್ರೆ ಹಣದಲ್ಲಿ ಏನು ಸಾರಿ ಇರ್ತಿದೆ, ನನಗೆ ಈ ಹಣ ಸಾಕೇನೆ, ನನಗೆ ಆ ಮಕ್ಕಳು ತುಂಬಾನೇ ಚೆನ್ನಾಗಿರ್ಬೇಕು, ಇನ್ನು ತುಂಬಾ ಮಕ್ಕಳನ್ನ ಆ ಸ್ಕೂಲ್ಗೆ ಜಾಯಿನ್ ಮಾಡಿಸಿರ್ಬಹುದಾಗಿತ್ತಲ್ಲ ಸರ್, ನಾವೇ ಟ್ರೈ ಮಾಡಿದ್ವಿ ಆದ್ರೆ ಯಾರು ಆ ಸ್ಕೂಲ್ಗೆ ಜಾಯಿನ್ ಆಗ್ಲಿಲ್ಲ, ಇವಾಗ ನೀವು ಬಂದಿದ್ದೀರಾ ಇದ್ರ ಮೇಲೆ ಏನಾದ್ರೂ ಒಳ್ಳೇದು ನಡೆಯುತ್ತಾ ನೋಡೋಣ ಅಂತ ಆಫೀಸರ್ ಹೇಳ್ತಾರೆ. ಸೊ ನಮ್ಮ ಟೀಚರ್ಲು ಮತ್ತೆ ಅವರ ಹಸ್ಬೆಂಡ್ ಮಕ್ಕಳು ಸ್ಕೂಲ್ಗೆ ಬರೋಕು ಮುಂಚೆನೆ ಇವರು ಸ್ಕೂಲ್ಗೆ ಹೋಗಿ ಕ್ಲಾಸ್ ರೂಮ್ ಅನ್ನ ಕ್ಲೀನ್ ಮಾಡ್ತಿರ್ತಾರೆ. ನಮ್ಮ ಲೂ ಅವರ ಹಸ್ಬೆಂಡ್ ಅಲ್ಲಿರುವ ಎಸಿ ಅನ್ನು ಆನ್ ಮಾಡ್ತಾರೆ, ಅದರಿಂದ ಹೊಗೆನೆ ಬರೋದು, ಡಸ್ಟೇ ಬರೋದು. ನಂತರ ಇಬ್ಬರು ಆ ಸ್ಕೂಲಿನ ಹೊರಗಡೆ ಬಿದ್ದಿರುವ ಕಸ ಎಲ್ಲವನ್ನು ಗೂಡಿಸ್ತಿರ್ತಾರೆ. ನಂತರ ನಮ್ಮ ಟೀಚರ್ಲು ರೋಡ್ ಅಲ್ಲಿ ನಿಂತು ಮಕ್ಕಳು ಬರ್ತಾರೆ ಅವರನ್ನ ಖುಷಿಯಾಗಿ ವೆಲ್ಕಮ್ ಮಾಡೋಣ ಅಂತ ವೆಯ್ಟ್ ಮಾಡಿ ನಿಂತಿರ್ತಾರೆ. ಆವಾಗ ಸ್ಕೂಲಿನ ಪಕ್ಕದಲ್ಲೇ ಒಂದು ಅಂಗಡಿ ರೀತಿ ಇರುತ್ತೆ, ಅಲ್ಲಿ ಆ ವಿಲೇಜ್ ಜನರೆಲ್ಲ ಕೂತಿರ್ತಾರೆ. ಅವರು ನಮ್ಮ ಲೂವನ್ನ ನೋಡ್ಬಿಟ್ಟು ಇವರೇನೇ ಈ ಸ್ಕೂಲ್ಗೆ ಹೊಸದಾಗಿ ಬಂದಿರುವ ಟೀಚರ್ ಅಂತೆ, ಇದಕ್ಕೂ ಮುಂಚೆ ಬೇರೆ ಯಾವುದೋ ದೊಡ್ಡ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿದ್ರಂತೆ, ತಿಂಗಳಿಗೆ ಸ್ಯಾಲರಿ ಮಾತ್ರವೇ 1 ಲಕ್ಷ ತಗೋತಿದ್ರಂತೆ. ಅಷ್ಟು ದೊಡ್ಡ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದವರು ಏನಕ್ಕಾಗಿ ಬರೀ 4,500 ರೂಪಾಯಿ ಕೆಲಸಕ್ಕೆ ಈ ಸ್ಕೂಲ್ಗೆ ಬರಬೇಕು, ಬೇರೆ ಏನಕ್ಕೆ, ಎಲ್ಲವೇ ಒಂದು ಅಡ್ವರ್ಟೈಸ್ಮೆಂಟ್. ಹೇಗೂ ನೆಕ್ಸ್ಟ್ ವರ್ಷ ಎಲ್ಲ ಈ ಸ್ಕೂಲ್ ಅನ್ನು ಕ್ಲೋಸ್ ಮಾಡ್ಬಿಡ್ತಾರೆ, ಅಲ್ಲಿವರೆಗೂ ಇಲ್ಲಿ ಕೆಲಸ ಮಾಡ್ಬಿಟ್ಟು ಟಿವಿ ಮೀಡಿಯಾ ಅಂತ ಬಂದಾಗ ಮುಖವನ್ನ ತೋರಿಸಿ ಫೇಮಸ್ ಆಗ್ಬಿಡೋದೆ, ಅದಕ್ಕಾಗಿನೇ ಬಂದಿರ್ಬೇಕು ಅನ್ನೋ ತರ ಮಾತಾಡ್ತಿರ್ತಾರೆ. ಆವಾಗ ಒಬ್ಬ ವ್ಯಕ್ತಿ ಕಾರಲ್ಲಿ ಬರ್ತಾರೆ, ಇವರೇನೆ ಆ ವಿಲೇಜಿನ ಚೇರ್ಮನ್. ಅವರು ನಮ್ಮ ಟೀಚರ್ ಲೂವನ್ನು ನೋಡ್ಬಿಟ್ಟು, ಬೇಡದೇ ಇರುವ ಕೆಲಸವನ್ನ ಮಾಡ್ತಿದ್ದೀರಾ ಮೇಡಮ್, ನೀವು ಬಂದು ಇಲ್ಲಿ ಹೇಳ್ಕೊಟ್ಟು ಯಾವುದೇ ರೀತಿಯ ಚೇಂಜಸ್ ಬಂದ್ಬಿಡೋದಿಲ್ಲ, ನೆಕ್ಸ್ಟ್ ವರ್ಷ ಈ ಸ್ಕೂಲ್ ಅಲ್ಲಿ 5 ಮಕ್ಕಳಿಗಿಂತ ಕಡಿಮೆ ಇದ್ರೆ ಅಷ್ಟೇ ಗೌರ್ಮೆಂಟ್ ಈ ಸ್ಕೂಲ್ ಅನ್ನ ಕ್ಲೋಸ್ ಮಾಡ್ಬಿಡುತ್ತೆ, ಏನೇ ಆದ್ರೂ ಇದು ನಡೆದು ಬಿಡುತ್ತೆ ಗೊತ್ತಲ್ವಾ ಅಂತ ಹೇಳ್ಬಿಟ್ಟು ಚೇರ್ಮನ್ ಅಲ್ಲಿಂದ ಹೊರಡ್ತಾರೆ. ಆದ್ರೆ ನಮ್ಮಲ್ಲೂ ಇದನ್ನೆಲ್ಲ ದೊಡ್ಡದಾಗಿ ಕಿವಿಗೇನೆ ತಗೊಳ್ಳೋದಿಲ್ಲ, ಮಕ್ಕಳು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಆವಾಗ ಏಜ್ ಆದ ಅಜ್ಜ ಒಬ್ಬರು, ಅವರು ಈ ಹಳೆ ಪಾತ್ರೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ದುಡ್ಡು ಕೊಡ್ತಾರಲ್ಲ ಅಂತಹ ಕೆಲಸವನ್ನ ಮಾಡ್ತಿರೋರು, ಅವರ ಹತ್ರ ಇರ್ತಿರೋದೇ ತಳ್ಳೋ ಗಾಡಿ ಮಾತ್ರವೇ. ಸೊ ಅದನ್ನ ಹಾಗೆ ತಳ್ಕೊಂಡೆ ಮಗುವನ್ನ ಕರ್ಕೊಂಡು ಬರ್ತಾರೆ. ಸ್ಕೂಲ್ ಹತ್ರ ಬಂದಿದ ತಕ್ಷಣವೇ ಅವರು ನಮ್ಮ ಲೂವನ್ನ ನೋಡ್ತಾರೆ. ನಮ್ಮ ಲೂನು, ನಾನೇನೇ ಈ ಸ್ಕೂಲ್ಗೆ ಬಂದಿರುವ ಹೊಸ ಟೀಚರು, ನಿಮ್ಮ ಮಗುವಿಗೆ ಪಾಠವನ್ನ ಹೇಳ್ಕೊಡೋದಕ್ಕಾಗಿ ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ ಆ ಏಜ್ ಆದವ್ರಿಗೆ ಮಗು ಹತ್ರ, ಇಲ್ಲಿ ನೋಡು ಟೀಚರ್ ಹೇಳೋದು ಎಲ್ಲವನ್ನು ಕೇಳ್ಕೋಬೇಕು ಆಯ್ತಾ, ಅವ್ರು ಹೇಳ್ಕೊಡೋದು ಎಲ್ಲವನ್ನು ಕಲ್ತ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮಗು ಕೂಡ ಸರಿ ಅಪ್ಪ ಅಂತ ಹೇಳಿ ನಮ್ಮ ಟೀಚರ್ ಲೂ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ನಂತರ ಆ ಏಜ್ ಆದವ್ರಿಗೆ ಅವರ ಕೆಲಸವನ್ನ ಮಾಡೋದಕ್ಕಾಗಿ ಹೊರಡುತ್ತಾರೆ. ನಂತರ ಒಬ್ರು ಲೇಡಿ ಸೈಕಲ್ ಅಲ್ಲೇ ಒಂದು ಮಗುವನ್ನ ಕರ್ಕೊಂಡು ಬರ್ತಾರೆ. ಆ ಮಗುವಿನ ಆಂಟಿನೇ ಇವರು. ಸೊ ಅವರು ಮಗುವನ್ನ ಇಳಿಸ್ಕೊಟ್ಬಿಟ್ಟು ಅವರ ಪಾಡಿಗಳಿಂದ ಹೊರಟು ಬರ್ತಾರೆ. ಆವಾಗ ಟೀಚರ್ ಲೂನು, ರೀ ನಾನು ಈ ಸ್ಕೂಲ್ಗೆ ಹೊಸದಾಗಿ ಜಾಯ್ನ್ ಆಗಿರುವ ಟೀಚರು ಅಂತ ಹೇಳ್ತಾರೆ. ಅಯ್ಯೋ ಟೀಚರ್ ನನ್ನ ಕ್ಷಮಿಸ್ಬಿಡಿ, ಅದನ್ನೆಲ್ಲ ಕೇಳೋಷ್ಟು ನನಗೆ ಇವಾಗ ಟೈಮ್ ಇಲ್ಲ, ನಾನು ಬೇಗನೆ ರೆಸ್ಟೋರೆಂಟ್ ಗೆ ಹೋಗಿ ಅಲ್ಲಿರುವ ಪ್ಲೇಟ್ಸ್ ಎಲ್ಲವನ್ನು ತೊಳಿಬೇಕು, ನಾನು ಲೇಟ್ ಆಗಿ ಹೋದ್ರೆ ಅಷ್ಟೇ ನನಗೆ ಸ್ಯಾಲರಿಯನ್ನು ಕೊಡೋದಿಲ್ಲ, ಸಾರಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೊರಡುತ್ತಾರೆ. ನಂತರ ಒಂದು ಮಗುವನ್ನ ಕರ್ಕೊಂಡು ಒಬ್ರು ಲೇಡಿ ಬರ್ತಾರೆ. ಅವರ ಹತ್ರನು ನಮ್ಮ ಟೀಚರು, ನಿಮ್ಮ ಮಗುವಿಗೆ ಪಾಠವನ್ನು ಹೇಳ್ಕೊಡೋದಕ್ಕಾಗಿ ಬಂದಿರುವ ಹೊಸ ಟೀಚರು ನಾನೇ ಅಂತ ಹೇಳ್ತಾರೆ. ಓ ಹೌದಾ ಟೀಚರ್, ತುಂಬಾನೇ ಸಂತೋಷ, ಟೀಚರ್ ಹೇಳೋದನ್ನ ಎಲ್ಲವನ್ನು ಕೇಳ್ಕೋಬೇಕು ಮಗಳೇ ಆಯ್ತಾ ಅಂತ ಹೇಳ್ಬಿಟ್ಟು ಅವರವೇ ಅಲ್ಲಿಂದ ಹೊರಡುತ್ತಾರೆ. ಸೊ ಮೂವರು ಇವಾಗ ಬಂದ್ಬಿಟ್ಟಿದ್ದಾರೆ, ಇನ್ನ 2 ಮಕ್ಕಳು ಬರಬೇಕಾಗಿದೆ. ಆ 2 ಮಕ್ಕಳುವೆ ಅಕ್ಕ ತಂಗಿರು ಟ್ವಿನ್ಸ್. ಆ ಮಕ್ಕಳ ಅಮ್ಮ ಮಕ್ಕಳನ್ನ ಟ್ಯಾಕ್ಸಿಯಲ್ಲಿ ಕರ್ಕೊಂಡು ಬರ್ತಾರೆ. ಆವಾಗ ಟ್ಯಾಕ್ಸಿ ಡ್ರೈವರ್ ಹಣ ಕೇಳ್ತಾರೆ. ಏನಯ್ಯ ಟೌನ್ ಗೆ ಹೋಗ್ಬೇಕಾದ್ರೆ ಮತ್ತೆ ಇದೇ ದಾರಿಯಲ್ಲಿ ನೀನು ಹೋಗೋದು, ಆ ರೀತಿ ಹೋಗ್ಬೇಕಾದ್ರೆ ಇವಾಗ ಕರ್ಕೊಂಡ್ ಬಂದಿದ್ಯಾ, ಇದಕ್ಕೆಲ್ಲ ಹಣ ಬೇಕಾ, ಅದಕ್ಕಂತ ನಿನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ಬಿಡ್ತಾರಾ, ಇರೋ ಹಣವನ್ನ ಕೊಡು ಅಂತ ಹೇಳಿ ಕೊಡುವ ಹಣವನ್ನ ತಗೊಂಡು ಅಲ್ಲಿಂದ ಟ್ಯಾಕ್ಸಿ ಡ್ರೈವರ್ ಹೊರಡುತ್ತಾರೆ. ಸೊ ಆ 2 ಮಕ್ಕಳನ್ನು ಅಮ್ಮ ಕರ್ಕೊಂಡು ಬಂದು ಬಿಡ್ತಾರೆ. ಅವರ ಹತ್ರನು ನಮ್ಮ ಟೀಚರ್ಲು ಅವರು ಯಾರು ಏನು ಅನ್ನೋದನ್ನ ಹೇಳಿ ಇಂಟ್ರೋ ಮಾಡ್ಕೊತಾರೆ. ಅಮ್ಮ ಅವರಿಗೂ ತುಂಬಾನೇ ಖುಷಿ ಆಗುತ್ತೆ, ಯಾಕೆಂದ್ರೆ ಇಷ್ಟು ದಿನಗಳಾಗಿ ಮಕ್ಕಳು ಈ ಸ್ಕೂಲ್ ಅಲ್ಲಿ ಅಲೋನ್ ಆಗಿರ್ತಿದ್ರು, ಆದ್ರೆ ಇವಾಗ ಹೇಳ್ಕೊಡೋದಕ್ಕೆ ಒಬ್ಬರು ಟೀಚರ್ ಬಂದಿದ್ದಾರಲ್ಲ ಅಂತ. ಅವಾಗ ಪಕ್ಕದಲ್ಲಿ ಕಸ ಗುಡಿಸ್ತಿರುವ ಆಂಟಿ, ಹೇಗಿದ್ರು ಈ ಟೀಚರ್ ಅವರು ಒಂದು 10 ದಿನ ಇಲ್ಲಿ ಕೆಲಸ ಮಾಡ್ತಾರೆ ಅಷ್ಟೇ, ಅದರ ನಂತರ ಇಲ್ಲಿಂದ ಪರಾರಿನೇ ಅನ್ನೋ ತರ ಮಾತಾಡ್ತಿರ್ತಾರೆ. ಯಾರುವೆ ನಮ್ಮ ಟೀಚರ್ಲು ಅವರಿಗೆ ಸಪೋರ್ಟ್ ಆಗೇ ಇಲ್ಲ. ಸೊ ಇವಾಗ 5 ಪುಟ್ಟ ಮಕ್ಕಳು ಬಂದ್ಬಿಟ್ಟಿದ್ದಾರೆ, ಆದ್ರಿಂದ ಅವರನ್ನ ಕರ್ಕೊಂಡು ಕ್ಲಾಸ್ ರೂಮ್ ಗೆ ಹೋಗ್ತಾರೆ. ನಮ್ಮಲ್ಲೂ ಮಕ್ಕಳು ಎಲ್ಲರೂ ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡಿದ್ದಾರೆ. ಸೊ ಅದಕ್ಕೆ ನಮ್ಮ ಟೀಚರ್ಲು ಕೂಡ ಮಾಸ್ಕ್ ಅನ್ನು ಹಾಕೋತಾರೆ. ಇಲ್ಲಿ ನೋಡಿ ಮಕ್ಕಳ, ನಾನೇನೆ ನಿಮಗೆ ಹೊಸದಾಗಿ ಬಂದಿರುವ ಟೀಚರ್, ನನ್ನ ಹೆಸರು ಲೂ, ನೀವೇನೇ ಹೇಳಿ ಮಾಸ್ಕ್ ಅನ್ನು ಹಾಕೊಂಡಿದ್ರೆ ಚೆನ್ನಾಗಿದ್ಯಾ ಇಲ್ಲ ರಿಮೂವ್ ಮಾಡಿದ್ರೆ ಚೆನ್ನಾಗಿದ್ಯಾ ಅಂತ ಕೇಳಿದ
ಹೇಳಿದ್ರೆ ಮಕ್ಕಳು ಎಲ್ರುವೆ ಇಲ್ಲ ನೀವು ಮಾಸ್ಕ್ ಅನ್ನ ರಿಮೂವ್ ಮಾಡಿದ್ರೇನೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ಬೇಕಾದ್ರೆ ಸೊ ನನಗೆ ಆ ರೀತಿ ಇರ್ತಿದೆ ಅಂದ್ರೆ ನಿಮಗೂ ಆ ರೀತಿ ತಾನೇ ಇರುತ್ತೆ, ಹಾಗೆ ತಾನೇ ಇರಬೇಕು, ಏನಕ್ಕಾಗಿ ಮತ್ತೆ ನೀವು ಮಾಸ್ಕ್ ಅನ್ನ ಹಾಕೊಂಡೇ ಇದ್ದೀರಾ, ಎಲ್ಲರೂ ಮಾಸ್ಕ್ ಅನ್ನ ರಿಮೂವ್ ಮಾಡಿ ಅಂತ ಹೇಳಿದ್ರೆ ತಕ್ಷಣವೇ ಆ ಮಕ್ಕಳು ನಮ್ಮ ತಂದೆಯವರೇ ಹೇಳಿದ್ರು ನಮ್ಮ ಮುಖಕ್ಕೆ ಯಾವಾಗ್ಲೂ ಮಾಸ್ಕ್ ಅನ್ನ ಹಾಕೊಂಡಿರ್ಬೇಕು ಅಂತ, ಯಾರು ನೋಡ್ಬಿಡ್ಬಾರ್ದಂತೆ, ಯಾಕೆಂದ್ರೆ ಟಿವಿಯಲ್ಲಿ ನನ್ನನ್ನ ಬಡವರ ಮಕ್ಕಳು ಅಂತ ಹೇಳ್ಬಿಟ್ರು, ಇವಾಗ ನನ್ನ ಮುಖವನ್ನು ನೋಡಿದ್ರೆ ಬಡ ಮಕ್ಕಳು ಅಂತ ಹೇಳಿ ನನಗೆ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಡಲ್ವಂತೆ, ನನಗೆ ಒಳ್ಳೆ ಫ್ಯೂಚರ್ ಇರೋದಿಲ್ಲ ಅಂತ ಹೇಳಿದ್ರು ಅಪ್ಪ. ಸೊ ಇದನ್ನ ಕೇಳಿದ ನಮ್ಮಲು ಮಕ್ಕಳ ನಿಮಗೆ ಮಾತ್ರ ಇಲ್ಲ ನನಗೂ ಕೂಡ ಹಾಗೇನೆ ಹೇಳಿದ್ರು, ಬರೀ 5 ಮಕ್ಕಳು ಇರುವ ಸ್ಕೂಲ್ ಅದ್ರಲ್ಲೂ ಬೇಗನೆ ಕ್ಲೋಸ್ ಮಾಡ್ತಿದ್ದಾರೆ, ಆ ಸ್ಕೂಲ್ಗೆ ಏನಕ್ಕಾಗಿ ಕೆಲಸಕ್ಕೆ ಹೋಗ್ಬೇಕು ಅಂತ ಎಲ್ಲರೂ ಕೇಳಿದ್ರು. ಆದ್ರೆ ಅವ್ರಗಳಿಗೆ ಯಾರಿಗೂ ಗೊತ್ತಿಲ್ಲ ಈ ಸ್ಕೂಲಲ್ಲಿ ತುಂಬಾನೇ ಸೌಂದರ್ಯವಾಗಿರುವ 5 ಪುಟ್ಟ ಮಕ್ಕಳು ಇರ್ತಿದ್ದಾರೆ ಅಂತ. ಆದ್ರೆ ಏನು ಆ 5 ಪುಟ್ಟ ಸೌಂದರ್ಯವಾದ ಮಕ್ಕಳ ಮುಖವನ್ನ ನನ್ನ ಕೈಯಲ್ಲಿ ನೋಡೋದಕ್ಕೇನೆ ಆಗ್ತಿಲ್ಲ, ಅವರು ಯಾವಾಗ್ಲೂ ಮಾಸ್ಕ್ ಅನ್ನ ಹಾಕೊಂಡೇ ಇದ್ದಾರೆ. ಇವಾಗ ನಿಮ್ಮ ಒಬ್ಬೊಬ್ಬರ ಹೆಸರನ್ನು ನಾನು ಹೇಳ್ತೀನಿ, ನೀವು ಮಾಸ್ಕ್ ಅನ್ನ ರಿಮೂವ್ ಮಾಡಿ ಪ್ರೆಸೆಂಟ್ ಟೀಚರ್ ಅಂತ ಹೇಳ್ಬೇಕು ಅಷ್ಟೇನೆ, ಆಯ್ತಾ ಅಂತ ಹೇಳ್ಬೇಕಾದ್ರೆ ಮಕ್ಕಳುವೆ ಓಕೆ ಅಂತ ಹೇಳ್ತಾರೆ. ಸೊ ಟೀಚರ್ ಲೂನುವೆ ಉಸುಸು ಅಂತ ಒಂದು ಹೆಸರನ್ನ ಹೇಳ್ತಾರೆ. ಫಟ್ ಅಂತ ಒಬ್ಬಳು ಮಗು ಎದ್ದು ನಿಂತು ಅವಳ ಮಾಸ್ಕ್ ಅನ್ನ ರಿಮೂವ್ ಮಾಡಿ ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾಳೆ. ಸೊ ಈ ಮಗುವಿನ ತಂದೆನೆ ಆ ಏಜ್ ಆದ ಅಂಕಲ್. ನಂತರ ಕಿಟ್ಟಿ ಅಂತ ಹೇಳ್ಬೇಕಾದ್ರೆ ಒಂದು ಮಗು ಎದ್ದು ನಿಂತು ಪ್ರೆಸೆಂಟ್ ಟೀಚರ್ ಅಂತ ಹೇಳುತ್ತೆ. ನಂತರ ಜೆನ್ನಿ ಅಂತ ಹೇಳ್ಬೇಕಾದ್ರೆ ಆ ಮಗುನ ಅದೇ ರೀತಿ ಪ್ರೆಸೆಂಟ್ ಹೇಳುತ್ತೆ. ಸೊ ಈ ಇಬ್ಬರು ಹುಡುಗಿಯರೇ ಟ್ವಿನ್ಸ್, ಅಕ್ಕ ತಂಗಿಯರು, ನೋಡೋದಕ್ಕೆ ನಮ್ಮ ಇಂಡಿಯನ್ ಮಕ್ಕಳು ರೀತಿ ಕಾಣ್ತಿಲ್ಲ ಈ ಕಿಟ್ಟಿ ಮತ್ತೆ ಜೆನ್ನಿ. ನಂತರ ಟೀಚರ್ ಚೂಚು ಅಂತ ಒಂದು ಹೆಸರನ್ನ ಹೇಳ್ತಾರೆ. ಒಬ್ಬಳು ಹುಡುಗಿ ಎದ್ದು ನಿಂತು ಮಾಸ್ಕ್ ಅನ್ನ ರಿಮೂವ್ ಮಾಡ್ಬಿಟ್ಟು ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾಳೆ. ಸೊ ಈ ಮಗುವಿಗೆನೆ ಒಬ್ರು ಆಂಟಿ ಇರ್ತಾರೆ, ಅವರು ರೆಸ್ಟೋರೆಂಟ್ ಅಲ್ಲಿ ಪಾತ್ರೆ ಉಜ್ಜುವ ಕೆಲಸವನ್ನ ಮಾಡ್ತಿದ್ದಾರೆ. ನಂತರ ಲಾಸ್ಟ್ ಆಗಿ ನಮ್ಮ ಟೀಚರ್ ಲೂಕಾ ಅಂತ ಒಂದು ಹೆಸರನ್ನ ಹೇಳ್ಬೇಕಾದ್ರೆ ಕೊನೆ ಹುಡುಗಿನು ಎದ್ದು ನಿಂತು ಮಾಸ್ಕ್ ಅನ್ನ ರಿಮೂವ್ ಮಾಡಿ ಪ್ರೆಸೆಂಟ್ ಟೀಚರ್ ಅಂತ ಹೇಳುತ್ತೆ. ನಮ್ಮ ಟೀಚರ್ ಯಾವ ರೀತಿ ಪಾಠವನ್ನ ತಗೋತಿದ್ದಾರೆ ಅನ್ನೋದನ್ನ ನೋಡೋದಕ್ಕಾಗಿ ಪಕ್ಕದಲ್ಲಿರುವ ಊರಿನ ಜನರೆಲ್ಲ ಬಂದು ನೈಸ್ ಆಗಿ ನೋಡ್ತಿರ್ತಾರೆ ವಿಂಡೋ ಮುಖಾಂತರ. ಆದ್ರೆ ನಮ್ಮ ಟೀಚರ್ ಅವ್ರಗಳನ್ನೆಲ್ಲ ಕೇರೆ ಮಾಡದೆ, ಮಕ್ಕಳೇ ಇಲ್ಲಿ ನೋಡಿ ಇವಾಗ ನಿಮ್ಮ ಹೆಸರು ನನಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ, ಆದ್ರೆ ನೀವು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಖುಷಿ ಆಗ್ತೀರಾ, ಯಾವ್ದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಅಪ್ಸೆಟ್ ಆಗ್ತೀರಾ ಅಂತ ಏನುವೇ ಗೊತ್ತಿಲ್ಲ. ಸೊ ಒಬ್ಬೊಬ್ಬರಾಗಿ ಹೇಳಿ ನೋಡೋಣ ಅಂತ ಕೇಳಿದ ತಕ್ಷಣವೇ ಪಟ್ಟಂತ ಸುಜು ಅನ್ನುವ ಹುಡುಗಿ ಎದ್ದು ನಿಂತು, ನಾನು ಏನಕ್ಕಾಗಿ ಖುಷಿಯಾಗಿ ಇರ್ತಿದ್ದೀನಿ ಅಂದ್ರೆ ನನ್ನ ತಂದೆಯವರು ಹಳೆ ಪಾತ್ರೆಗಳನ್ನೆಲ್ಲ ತಗೊಂಡು ಸೇಲ್ ಮಾಡ್ತಾರೆ, ಅದರ ಮುಖಾಂತರ ನಮಗೆ ಸ್ವಲ್ಪ ಎಕ್ಸ್ಟ್ರಾವಾಗಿ ಹಣ ಸಿಗುತ್ತೆ, ನಾನು ಅಪ್ಸೆಟ್ ಆಗಿ ಇರೋದಕ್ಕೆ ಒಂದೇ ಒಂದು ಕಾರಣ ಅದು ನಮ್ಮ ಅಮ್ಮ ಮಾತ್ರವೇ, ಅವರನ್ನ ನಾನು ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ, ಅವರು ಯಾವಾಗ್ಲಾದ್ರೂ ಒಂದು ಸಲ ಮಾತ್ರವೇ ನನ್ನನ್ನು ನೋಡೋದಕ್ಕಾಗಿ ಬರ್ತಾರೆ. ನಂತರ ಜೆನ್ನಿ ಕಿಟ್ಟಿ ಅನ್ನುವ ಇಬ್ಬರು ಟ್ವಿನ್ಸ್, ಅದರಲ್ಲಿ ದೊಡ್ಡವಳು ಕಿಟ್ಟಿ, ನಾವು ಸ್ಕೂಲಿಗೆ ಬರ್ಬೇಕಾದ್ರೆ ಟ್ಯಾಕ್ಸಿಯಲ್ಲಿ ಬರ್ತೀವಿ ಅದೇನೇ ನಮಗೆ ಖುಷಿ. ಅಪ್ಸೆಟ್ ಆದ ವಿಷಯ ಏನು ಅಂದ್ರೆ ನನ್ನ ಪಕ್ಕದಲ್ಲಿ ನಿಂತಿದ್ದಾಳಲ್ಲ ಈ ಜೆನ್ನಿ, ಯಾವಾಗ ನೋಡಿದ್ರು ನಾನು ಏನೇ ಮಾತಾಡಿದ್ರು ಸರಿ ಅದನ್ನ ಹಾಗೆ ಕಾಪಿ ಮಾಡ್ತಾಳೆ. ಅದೇ ತರ ನೆಕ್ಸ್ಟ್ ಆ ಜೆನ್ನಿನು ಖುಷಿಯಾಗಿರುವ ವಿಷಯ ಏನು ಅಂದ್ರೆ ನಮ್ಮ ಮನೆಯಿಂದ ಸ್ಕೂಲಿಗೆ ಬರ್ಬೇಕಾದ್ರೆ ನಾವು ಟ್ಯಾಕ್ಸಿಯಲ್ಲಿ ಬರ್ತೀವಿ ಅದೇನೇ ತುಂಬಾನೇ ಖುಷಿ ಕೊಡುವ ವಿಷಯ. ನನ್ನನ್ನು ಅಪ್ಸೆಟ್ ಮಾಡುವ ವಿಷಯ ಯಾವಾಗ ನೋಡಿದ್ರು ನನ್ನ ಅಕ್ಕ ಕಿಟ್ಟಿ ನನ್ನನ್ನು ಬೈತಾನೆ ಇರ್ತಾಳೆ. ನಂತರ ಲೂಕಾ ಅನ್ನುವ ಹುಡುಗಿ, ಆ ಹುಡುಗಿ ಏನನ್ನು ಮಾತಾಡದೆ ಸೈಲೆಂಟ್ ಆಗಿ ಕೂತಿರ್ತಾಳೆ. ನಂತರ ಅವಳು ಎದ್ದು ನಿಂತ್ರೆ ಅವಳು ಶೂ ಎಲ್ಲ ಫುಲ್ ಕೊಳಕಾಗಿರುತ್ತೆ. ಟೀಚರ್ ಏನನ್ನಾದ್ರೂ ಮಾತಾಡು ಅಂತ ಹೇಳಿದ್ರೆ ನನಗೆ ಏನನ್ನ ಮಾತಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಟೀಚರ್ ಅಂತ ಹುಡುಗಿ ಹೇಳ್ಬೇಕಾದ್ರೆ, ಸರಿ ನೆಕ್ಸ್ಟ್ ಚೂಚು ಬಾ ನೀನು ಹೇಳು. ಇವಾಗ ಚೂಚು ಹೇಳ್ತಾಳೆ, ನನಗೆ ತುಂಬಾನೇ ಖುಷಿಯನ್ನು ಕೊಡುವ ವಿಷಯ ಏನು ಅಂದ್ರೆ ನನ್ನ ಆಂಟಿ ಅವರು ನನಗೆ ತಿನ್ನೋದಕ್ಕಾಗಿ ಕೇಕ್ ಅನ್ನು ತಂದು ಕೊಡ್ತಾರೆ. ಇಷ್ಟವಾಗದೆ ನನ್ನನ್ನು ಅಪ್ಸೆಟ್ ಮಾಡುವ ವಿಷಯ ಏನು ಅಂದ್ರೆ ಸಿಡಿಲು ಬೀಳೋದೆ, ಅದೊಂದು ಮಾನ್ಸ್ಟರ್, ಅದು ಮನುಷ್ಯರನ್ನೆಲ್ಲ ತಿಂದು ಬಿಡುತ್ತೆ ಅಂತ ಈ ಪುಟ್ಟ ಹುಡುಗಿನೂ ಹೇಳ್ತಾಳೆ. ಸೊ ಹಾಗೆ ಕ್ಲಾಸು ಹೋಗ್ತಿರುತ್ತೆ. ಈವ್ನಿಂಗ್ ಟೈಮ್ ಆಗುತ್ತೆ, ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕಾಗಿ ಬಂದಿರ್ತಾರೆ. ಆವಾಗ ಕಿಟ್ಟಿ ಜೆನ್ನಿ ಮಾತ್ರ ಇರ್ತಿದಾರಲ್ಲ ಟ್ವಿನ್ಸ್, ಅವರ ಪೇರೆಂಟ್ ಮಾತ್ರ ಇನ್ನ ಬಂದಿರಲ್ಲ. ಆದ್ರೆ ಮಿಕ್ಕಿರುವ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಆದ್ರಿಂದ ಮಕ್ಕಳ ಎಲ್ಲರೂ ಹೋಗಿದ್ದು ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡಿ ಆಯ್ತಾ, ನೆಕ್ಸ್ಟ್ ಪಾಠವನ್ನ ತಗೋತೀನಿ ಅಂತ ಹೇಳ್ಬೇಕಾದ್ರೆ ಮಕ್ಕಳಿಗೆ ಖುಷಿಯಾಗಿ ಸರಿ ಟೀಚರ್ ಹೋಗಿದ್ದು ಬರ್ತೀವಿ ಅಂತ ಹೊರಡುತ್ತಾರೆ. ಸೊ ಆ ಪೇರೆಂಟ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಟೀಚರ್ ಆ ಚೂಚು ಅನ್ನೋ ಮಗು ಇರ್ತಿದ್ದಲ್ಲ ಅವರ ಆಂಟಿಯನ್ನ ಕರೆದು, ಮೇಡಮ್ 1 ನಿಮಿಷ ಅಂತ ಮಾತಾಡೋದಕ್ಕಾಗಿ ಬರ್ತಾರೆ. ಆದ್ರೆ ಆಂಟಿ, ಟೀಚರ್ ನನಗೆ ಮಾತಾಡೋದಕ್ಕೆಲ್ಲ ಟೈಮ್ ಇಲ್ಲ, ನಾನು ಇವಳನ್ನ ಕರ್ಕೊಂಡು ಹೋಗಿ ಮನೇಲಿ ಬಿಟ್ಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗ್ಬೇಕು, ಇಲ್ಲ ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಕೇಳ್ಬೇಕು, ಅದಕ್ಕೆ ಸ್ವಲ್ಪ ಹೊತ್ತು ಮಾತ್ರವೇ ಆಗುತ್ತೆ ಅಂತ ಹೇಳ್ಬಿಟ್ಟು ಟೀಚರ್ಲು ಚೂಚು ಹತ್ರ, ಚೂಚು ನಾನು ನಿನ್ನ ಆಂಟಿನ ಸ್ವಲ್ಪ ಹೊತ್ತು ಮಾತಾಡ್ತಿರ್ತೀವಿ, ನೀನು ಅಲ್ಲಿಯವರೆಗೂ ಹೋಗಿ ಸ್ಲೈಡ್ ಆಟವನ್ನ ಆಟಾಡು ಅಂತ ಹೇಳಿ ಹುಡುಗಿಯನ್ನ ಕಳ್ಸಾದ ಮೇಲೆ ಟೀಚರ್ ಆಂಟಿ ಹತ್ರ, ಏನಕ್ಕಾಗಿ ಚೂಚು ಸಿಡ್ಲನ್ನ ನೋಡಿದ್ರೆ ಅಷ್ಟೊಂದು ಹೆದರ್ಕೊತಿದ್ದಾಳೆ, ಅದು ಮಾನ್ಸ್ಟರ್ ಅಂತ ಬೇರೆ ಹೇಳ್ತಿದ್ದಾಳೆ, ಏನು ತಾನೇ ನಡೀತೋ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳ್ಬೇಕಾದ್ರೆ ತಕ್ಷಣವೇ ಆಂಟಿ ಆ ಚೂಚುವನ್ನೇ ನೋಡ್ತಾರೆ. ಆ ಮಗು ಪಾಪ ಹಾಗೆ ಕ್ಯೂಟ್ ಆಗಿ ಅಲ್ಲಿ ಜಾರಿ ಜಾರಿ ಆಟಾಡ್ತಿರ್ತಾಳೆ. ಸೊ ಆಂಟಿನು ನಡೆದಿರುವ ವಿಷಯದ ಬಗ್ಗೆ ನಮ್ಮ ಟೀಚರ್ ಲೂ ಹತ್ರ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ತಿಂಗಳ ಹಿಂದೆ ಚೆನ್ನಾಗಿ ಜೋರಾಗಿ ಮಳೆ ಬರ್ತಿತ್ತು, ಸಿಡ್ಲು ಬೀಳ್ತಿತ್ತು, ಅಂತಹ ಸಮಯದಲ್ಲಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ಚೂಚು ಅವರ ಅಮ್ಮ ಮತ್ತೆ ಅಪ್ಪ ಸತ್ತೋಗ್ಬಿಟ್ರು. ನನ್ನ ತಮ್ಮನೇ ಚೂಚು ಅವರ ಅಪ್ಪ, ಅವರು ಸತ್ತ ಮೇಲೆ ಚೂಚುವನ್ನ ನಾನು ನೋಡ್ಕೊಳ್ಳೋದಿಲ್ಲ, ನಿನ್ನ ಕೈಯಲ್ಲಿ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ
ಅಂತ ಎಲ್ಲರೂ ಏನೋ ಅವಳನ್ನ ಅನಾಥ ಹುಡುಗಿ ರೀತಿ ಟ್ರೀಟ್ ಮಾಡ್ತಿದ್ರು. ಹಾಗಿರ್ಬೇಕಾದ್ರೆ ನಾನೇನೆ, ನೀವು ಯಾರು ನೋಡ್ಕೊಳ್ಳೋದು ಬೇಕಾಗಿಲ್ಲ, ನಾನೇನೆ ನೋಡ್ಕೋತೀನಿ ಅಂತ ಹೇಳಿ ಕರ್ಕೊಂಡ್ ಬಂದು ರೆಸ್ಟೋರೆಂಟ್ ಅಲ್ಲಿ ಪಾತ್ರೆಯನ್ನ ತೊಳೆದು ನನ್ನ ಮಗುವನ್ನ ನಾನು ನೋಡ್ಕೋತಿದ್ದೀನಿ. ಮನೇಲಿ ಚೂಚು ಅವ್ರ ಅಪ್ಪ ಅಮ್ಮ ಡ್ರಾಯಿಂಗ್ ಅನ್ನ ಬರ್ದಿಟ್ಟು ನನ್ನ ಅಮ್ಮ ಅಪ್ಪ ಎಲ್ಲಿ ಅಂತ ನನ್ನ ಹತ್ರ ಕೇಳ್ತಿರ್ತಾವಳೆ. ಯಾವಾಗ್ಲೂ ಅದ್ರ ಬಗ್ಗೆ ಕ್ವೆಶ್ಚನ್ ಮಾಡ್ತಾನೆ ಇರ್ತಾವಳೆ. ನಾನು ಏನಂತ ಹೇಳೋದು, ನಿಮ್ಮ ಅಮ್ಮ ಅಪ್ಪ ಸೊತ್ತ ಬಿಟ್ಟಿದ್ದಾರೆ ಅಂತ ಪುಟ್ಟ ಮಗು ಹತ್ರ ಹೇಳ. ಆದ್ರಿಂದಾನೆ ಸಿಡಿಲು ಒಂದು ಮಾನ್ಸ್ಟರ್, ಅದೇನೆ ನಿಮ್ಮ ಅಮ್ಮ ಅಪ್ಪವನ್ನ ತಗೊಂಡು ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟೆ. ಮತ್ತೆ ನಾನು ಕೆಲಸ ಮಾಡ್ತಿರುವ ಜಾಗದಲ್ಲೂ ನನ್ನನ್ನ ಏನೋ ಅನಿಮಲ್ ರೀತಿ ಟ್ರೀಟ್ ಮಾಡಿ ಕೆಲಸವನ್ನ ಮಾಡಿಸ್ತಿದ್ದಾರೆ. ಅಷ್ಟು ಕೆಲಸಗಳನ್ನ ತಗೋತಿದ್ದಾರೆ. ಅವು ಎಲ್ಲವನ್ನೂ ಅಡ್ಜಸ್ಟ್ ಮಾಡ್ಕೊಂಡು ತಡ್ಕೊಂಡು ನಾನು ಏನಕ್ಕಾಗಿ ಕೆಲಸಕ್ಕೆ ಹೋಗ್ತಿದ್ದೀನಿ, ಎಲ್ಲವೂ ನನ್ನ ಚೂಚುವನ್ನ ನಾನು ನೋಡ್ಕೊಳ್ಳೋದಕ್ಕಾಗಿ, ಎಲ್ಲವೂ ಅವಳಿಗಾಗಿನೇ. ಅವಳನ್ನ ನನ್ನ ತಮ್ಮನ ಮಗಳಾಗಿ ನಾನು ನೋಡ್ತಿಲ್ಲ, ಅವಳು ನನ್ನ ಮಗಳು. ನನಗೆ ಅವಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು, ಚೆನ್ನಾಗಿ ಸೆಟ್ಲ್ ಆಗ್ಬೇಕು, ಅದನ್ನ ಖುಷಿಯಾಗಿ ನನ್ನ ಕಣ್ಣಾರಿ ನೋಡ್ಬೇಕು ಟೀಚರ್, ಅದೇನೇ ನನ್ನ ಆಸೆ ಅಂತ ಆಂಟಿ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾರೆ. ಇದನ್ನ ಕೇಳುವ ಟೀಚರ್ಗೂ ಒಂದ್ ರೀತಿ ಆಗ್ಬಿಡುತ್ತೆ. ಆಮೇಲೆ ಆಂಟಿ, ಚೂಚು ಬೇಗ ಬಾ, ಮನೆಗೆ ಹೋಗೋಣ, ನನಗೆ ತುಂಬಾನೇ ಕೆಲಸ ಇರ್ತಿದೆ ಅಂತ ಹೇಳಿ ಚೂಚುವನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಇನ್ನ ಟ್ವಿನ್ಸ್ ಹುಡುಗಿಯರು ಕಿಟ್ಟಿ ಮತ್ತೆ ನಮ್ಮ ಜೆನಿ ಇರ್ತಿದಾರಲ್ಲ, ಅವರ ಅಮ್ಮ ಇನ್ನ ಬಂದಿಲ್ಲ. ವೆಯ್ಟ್ ಮಾಡ್ತಾರೆ. ತುಂಬಾ ಹೊತ್ತಿನ ನಂತರವೇ ಅವರ ಅಮ್ಮ ಬರ್ತಾರೆ. ಮಕ್ಕಳಿಗೂ ಅವರ ಅಮ್ಮನನ್ನ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಗುತ್ತೆ. ಸೊ ಅಮ್ಮನು ನಮ್ಮ ಟೀಚರ್ ಹತ್ರ, ಸಾರಿ ಟೀಚರ್, ತುಂಬಾನೇ ಲೇಟ್ ಆಗ್ಬಿಡ್ತು, ಮನೆಯಿಂದ ನಡ್ಕೊಂಡೇ ಬಂದೆ, ಆದ್ರಿಂದಾನೆ. ಯಾಕೆ, ಏನಾಯ್ತು, ಒಂದು ಟ್ಯಾಕ್ಸಿಯಲ್ಲಿ ಬರ್ತಿರಲ್ಲ? ಇಲ್ಲ ಟೀಚರ್, ಆ ಟ್ಯಾಕ್ಸಿ ಡ್ರೈವರ್ ಜಾಸ್ತಿ ಮಾತಾಡ್ತಾರೆ, ಹಣ ಬೇರೆ ಜಾಸ್ತಿ ಕೇಳ್ತಾರೆ, ಆದ್ರಿಂದ ಇದ್ರ ಮೇಲೆಲ್ಲ ನಮ್ಮ ಕೈಯಲ್ಲಿ ಟ್ಯಾಕ್ಸಿಯಲ್ಲಿ ಬರೋದಕ್ಕೆ ಆಗೋದಿಲ್ಲ. ಸರಿ ಮಕ್ಳ, ಬನ್ನಿ, ಕತ್ಲೆ ಆಗೋಷ್ಟರಲ್ಲಿ ನಾವು ಬೇಗನೆ ಮನೆಗೆ ನಡೆದು ಹೋಗಿ ಸೇರ್ಕೊಬಿಡೋಣ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ನಮ್ಮ ಟೀಚರ್ ಲೂನು, ನಿಮಗೇನು ಇಲ್ಲ ಅಂದ್ರೆ ನಾನು ಬೇಕಾಗಿದ್ರೆ ನಿಮ್ಮನ್ನ ನಿಮ್ಮ ಮನೆಗೆ ಡ್ರಾಪ್ ಮಾಡಿ ಕೊಡ್ಲಾ, ನನ್ನ ಮನೆಗೆ ಹೋಗುವ ದಾರಿಯಲ್ಲಿ ನಿಮ್ಮ ಮನೆ ಇರ್ತಿದೆ ಅಂತ ಹೇಳಿ ಆ ಟ್ವಿನ್ಸ್ ಮತ್ತೆ ಅವರ ಅಮ್ಮನನ್ನ ಕಾರಿಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ನಮ್ಮ ಟೀಚರ್ ಲೂ. ಆ ರೀತಿ ಹೋಗ್ತಿರ್ಬೇಕಾದ್ರೇನೆ ಆ ಟ್ವಿನ್ಸ್ ಹುಡುಗಿಯರ ಅಮ್ಮ ಒಂದು ವಿಷಯವನ್ನ ಹೇಳ್ತಾರೆ. ಟೀಚರ್, ನನ್ನ ಮಕ್ಕಳು ನಾಳೆಯಿಂದ ಸ್ಕೂಲ್ಗೆ ಬರೋದಿಲ್ಲ. ಯಾಕೆ, ಏನಾಯ್ತು, ಯಾಕೆ ಈ ರೀತಿ ನೀವು ಹೇಳ್ತಿದ್ದೀರಾ? ಯಾಕೆಂದ್ರೆ ಟೀಚರ್, ನಮ್ಮ ಮನೆಯಿಂದ ಸ್ಕೂಲು ತುಂಬಾ ದೂರ ಇರ್ತಿದೆ, ಆ ಟ್ಯಾಕ್ಸಿ ಡ್ರೈವರ್ ತುಂಬಾನೇ ಓವರ್ ಆಗಿ ಮಾತಾಡ್ತಿದಾರ, ಆದ್ರಿಂದ ಡೈಲಿ ನನ್ನ ಮಕ್ಕಳನ್ನ ಈ ರೀತಿ ಕರ್ಕೊಂಡ್ ಬಂದು ಬಿಟ್ಟು ಕರ್ಕೊಂಡು ಹೋಗೋದಕ್ಕೆ ಆಗ್ತಿಲ್ಲ. ನನ್ನ ಹಸ್ಬೆಂಡ್ ಕೂಡ ಹೆಣ್ಣು ಮಕ್ಕಳಿಗೆ ಏನಕ್ಕಾಗಿ ಸ್ಟಡೀಸ್ ಸ್ಕೂಲಿಗೆಲ್ಲ ಕಳ್ಸೋದು ಬೇಡ ಅಂತ ಹೇಳ್ತಿದ್ದಾರೆ. ಸೊ ಟೀಚರ್ ಅವರ ಕೈಯಲ್ಲಿ ಏನನ್ನು ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಿರ್ಬೇಕಾದ್ರೆ ಆ ಟ್ವಿನ್ಸ್ ಅವರ ಮನೆನೂ ಬಂದ್ಬಿಡುತ್ತೆ. ಸೊ ಅವ್ರುಗಳು ಕಾರಣ ಬಿಟ್ಟು ಇಳ್ಕೋತಾರೆ. ಆವಾಗ ಟ್ವಿನ್ಸ್ ಅವರ ಅಮ್ಮ ಮಕ್ಕಳ ಹತ್ರ, ಮಕ್ಕಳೇ, ಟೀಚರ್ಗೆ ಗುಡ್ ಬೈ ಅಂತ ಹೇಳ್ಬೇಕಾದ್ರೆ ಮಕ್ಕಳುವೆ ತುಂಬಾನೇ ಅಪ್ಸೆಟ್ ಆಗಿ ಗುಡ್ ಬೈ ಟೀಚರ್ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾಳೆಯಿಂದ ಆ ಮಕ್ಕಳು ಸ್ಕೂಲ್ಗೆ ಬರೋದಿಲ್ಲ ಅಲ್ವಾ. ಸೊ ಅಲ್ಲಿಂದ ಟ್ವಿನ್ಸ್ ಮತ್ತೆ ಅಮ್ಮ ಹೋದ ಮೇಲೆ ನಮ್ಮ ಟೀಚರ್ ಅವರ ಹಿಂದೆನೆ ಅವರ ಮನೆ ಒಳಗಡೆ ಹೋಗ್ತಾರೆ. ಆಕ್ಚುಲಿ ಅದೊಂದು ಕಮ್ಯುನಿಟಿ ರೀತಿ, ಅಲ್ಲಿ ತುಂಬಾ ಜನರು ವಾಸ ಮಾಡ್ತಿರ್ತಾರೆ. ಇವರು ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಮಕ್ಕಳು ಸ್ಕೂಲನ್ನ ಬಿಟ್ಟು ಬಂದಿದ್ದ ತಕ್ಷಣವೇ ಯೂನಿಫಾರ್ಮ್ ಡ್ರೆಸ್ ಅನ್ನ ಕೂಡ ಚೇಂಜ್ ಮಾಡದೆ ಅವರ ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಆ ಮಕ್ಕಳು ನಮ್ಮ ಟೀಚರ್ ಅನ್ನು ನೋಡಿದ ತಕ್ಷಣ ಟೀಚರ್ ಅಂತ ತುಂಬಾನೇ ಖುಷಿ ಆಗ್ತಾರೆ. ಸೊ ಟೀಚರ್ ಆ ಮಕ್ಕಳ ಹತ್ರನೋ ಅವರ ಅಪ್ಪ ಅಮ್ಮನ ಹತ್ರನೋ, ಇನ್ ಮುಂದೆ ನಾನೇನೆ ನಿಮ್ಮ ಟ್ಯಾಕ್ಸಿ ಡ್ರೈವರ್, ಅರ್ಥ ಆಗ್ತಿದ್ಯಾ? ಇನ್ ಮುಂದೆ ನಾನೇನೆ ಡೈಲಿ ಬಂದು ನಿಮ್ಮನ್ನ ಪಿಕಪ್ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ, ಮತ್ತೆ ಮನೆಗೂ ರಿಟರ್ನ್ ಕರ್ಕೊಂಡು ಬಂದು ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಟ್ವಿನ್ಸ್ ಅವರ ಅಮ್ಮನಿಗೆ ಇದನ್ನ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಟೀಚರ್, ನಿಮಗೆ ಬೇಡದೆ ನಾವು ಕಷ್ಟ ಕೊಡ್ತಿದೀವಲ್ಲ. ಅಯ್ಯೋ, ಅದೆಲ್ಲ ಏನೂ ಇಲ್ಲ, ಮಕ್ಕಳು ಚೆನ್ನಾಗಿ ಓದ್ಕೋಬೇಕು, ಅದ್ರಲ್ಲೂ ನಾನು ನಮ್ಮ ಮನೆಗೆ ಹೋಗೋ ದಾರಿಯಲ್ಲಿ ತಾನೇ ಇರ್ತಿದೆ ನಿಮ್ಮ ಮನೆ, ಸೊ ಏನು ತೊಂದ್ರೆ ಇಲ್ಲ. ಪಕ್ಕದಲ್ಲಿ ಆ ಟ್ವಿನ್ಸ್ ಮಕ್ಕಳ ಅಪ್ಪ ಅವರು ನಿಂತಿರ್ತಾರೆ. ಅದೇ ಉರ್ರ ಅಂತ ನೋಡ್ತಿದ್ದಾನಲ್ಲ, ಇವರೇನೇ ನನ್ನ ಹಸ್ಬೆಂಡ್ ಅಂತ ಆ ಟ್ವಿನ್ಸ್ ಮಕ್ಕಳು ಕೂಡ ನಮ್ಮ ಟೀಚರ್ಗೆ ಇಂಟ್ರೋ ಮಾಡಿ ಕೊಡ್ತಾರೆ. ನಂತರ ಟೀಚರ್ ಮನೆಗೆ ಹೋಗ್ತಾರೆ. ಅವರಿಗೆ ಗೊತ್ತಿರೋರಿಗೆ ಎಲ್ಲರಿಗೂ ಕಾಲ್ ಅನ್ನ ಮಾಡಿ ಈ ಸ್ಕೂಲ್ ಅನ್ನ ಇನ್ನ ಒಳ್ಳೆ ಮಟ್ಟಿಗೆ ತರಬೇಕು, ಹೊರಗಡೆಯಿಂದ ಏನಾದ್ರೂ ಹೆಲ್ಪ್ ಸಿಗುತ್ತಾ ಅಂತ ಕೇಳ್ತಾರೆ. ಆದ್ರೆ ಯಾರು ಹೆಲ್ಪ್ ಮಾಡೋದಕ್ಕೆ ರೆಡಿಯಾಗಿನೇ ಇಲ್ಲ. ಅಷ್ಟು ಯಾಕೆ, ಆ ಸ್ಕೂಲಿನ ಪಕ್ಕದಲ್ಲೇ ಒಂದು ಅಂಗಡಿ ಇರ್ತಿದೆ. ಆ ಅಂಗಡಿಯಲ್ಲಿ ಕೆಲಸ ಮಾಡೋರು ಎಲ್ಲರೂ ಈ ಸ್ಕೂಲ್ ಅನ್ನ ನೆಕ್ಸ್ಟ್ ತಿಂಗಳೆಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ, 500 ರೂಪಾಯಿ ಬೆಡ್, ಇಲ್ಲ 2 ತಿಂಗಳ ನಂತರವೇ ಕ್ಲೋಸ್ ಮಾಡ್ತಾರೆ ಅಂತ ಬೆಡ್ ಅನ್ನ ಕಟ್ಟಿ ಆಟ ಆಡ್ತಿರ್ತಾರೆ. ಸೊ ನೆಕ್ಸ್ಟ್ ದಿನ ಆಗುತ್ತೆ, ಸ್ಕೂಲ್ ಮುಂದೆ ನಮ್ಮ ಟೀಚರ್ ಮಕ್ಕಳಿಗಾಗಿ ವೇಟ್ ಮಾಡ್ತಿರ್ತಾರೆ. ಅವರು ಬರ್ಬೇಕಾದ್ರೇನೆ ಕಿಟ್ಟಿ ಮತ್ತೆ ಜೆನ್ನಿಯನ್ನ ಕರ್ಕೊ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಆಂಟಿ ಅವರು ಕೂಡ ಚೂಚುವನ್ನ ಕರ್ಕೊ ಬಂದು ಬಿಟ್ಬಿಟ್ರು. ಆದ್ರೆ ಇನ್ನ ಇಬ್ಬರು ಮಕ್ಕಳು ಬಂದಿಲ್ಲ, ಲೂಕೋ ಅನ್ನೋ ಹುಡುಗಿ ಮತ್ತೆ ಒಸುಜು ಅನ್ನುವ ಹುಡುಗಿ. ಸೊ ಟೀಚರ್ ಮಕ್ಕಳ ಜೊತೆ ಸೇರಿ ವೇಟ್ ಮಾಡ್ತಿರ್ತಾರೆ. ಆವಾಗ ಕಸ ಗುಡಿಸ್ತಾರಲ್ಲ ಆಂಟಿ, ಏನಮ್ಮ ನಿನ್ನೆ 5 ಮಕ್ಕಳು ಇರ್ತಿದ್ರು, ಇವಾಗ 3 ಮಕ್ಕಳು ಮಾತ್ರವೇ ಇರ್ತಿದ್ದಾರೆ ಅಂತ ಕಿಂಡಲ್ ಮಾಡೋ ರೀತಿ ಮಾತಾಡ್ತಾರೆ. ಸೊ ನಮ್ಮ ಟೀಚರು ಮಕ್ಕಳಿಗೆ ಏನಾಯ್ತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಫಸ್ಟ್ ಆ ಲೂಕ ಅನ್ನುವ ಮಗುವಿನ ಮನೆಗೆ ಹೋಗಿ ನೋಡ್ತಾರೆ. ನೋಡಿದ್ರೆ ಆ ಮಗುವಿನ ಮನೆ ಸುತ್ತ ಫುಲ್ಲು ಮಣ್ಣನ್ನ ಹಾಕಿಟ್ಟಿರ್ತಾರೆ. ಯಾಕೆಂದ್ರೆ ಲೂಕ ಅವರ ಮನೆ ಸುತ್ತ ಇರ್ತಾ ಇರುವ ಮನೆಗಳು ಎಲ್ಲವನ್ನು ಒಂದು ಕಂಪನಿ ಅವರು ತಗೋಬಿಟ್ಟಿದ್ದಾರೆ. ಲೂಕ ಅವರ ಅಪ್ಪ ಮಾತ್ರ ಅವರ ಮನೆಯನ್ನ ಮಾರ್ತಾ ಇಲ್ಲ. ಏಜೆಂಟ್ ಒಬ್ಬ ಬರ್ಬೇಕಾದ್ರೆ ಅವನಿಗೆ ಹೊಡೆದು ಓಡಿಸ್ತಾರೆ. ಮತ್ತೆ ಲೂಕ ಅವರ ಅಪ್ಪಗೆ ಒಂದು ಆಕ್ಸಿಡೆಂಟ್ ಅಲ್ಲಿ ಅವರಿಗೆ ಒಂದು ಕಾಲ್ ಕೂಡ ಏಟಾಗ್ಬಿಟ್ಟಿರುತ್ತೆ. ಸೊ ಅದರಲ್ಲಿ ಬೇರೆ ಟೆನ್ಷನ್ ಅಲ್ಲಿ ಇರ್ತಾರೆ. ಸೊ ನಮ್ಮ ಟೀಚರ್ ಲೂನು ನಿಧಾನಕ್ಕೆ ಮನೆ ಒಳಗಡೆ ಹೋಗ್ಬೇಕಾದ್ರೆ ಲೂಕ ಅವರ ಅಪ್ಪ ಯಾರು ಇದು ಅಂತ ಕೇಳ್ಬೇಕಾದ್ರೆ ಇವರೇನೇ ಲೂಕ ಅವರ ಹೊಸ ಟೀಚರ್ ಅಂತ ಲೂಕ ಅವರ ಅಮ್ಮ ಹೇಳ್ತಾರೆ.
ಸೊ ನಮ್ಮ ಟೀಚರ್ ಲೂಕವನ್ನ ನೋಡ್ತಾರೆ. ನೋಡಿದ್ರೆ ಆ ಹುಡುಗಿ ಒಂದು ಕಾರ್ನರ್ ಅಲ್ಲಿ ತಲೆ ಬಗ್ಸಿ ಕೂತಿರ್ತಾಳೆ. ಸೊ ಟೀಚರ್ ಲೂಕ ಅವರ ಅಪ್ಪ ಹತ್ರ ಬಂದು, ನಿಮಗೆ ಏನಾದ್ರೂ ಹೆಲ್ಪ್ ಬೇಕಾ? ಇಲ್ಲಿ ನೋಡಿ ಟೀಚರ್, ನನಗೆ ಯಾವುದೇ ರೀತಿಯ ಹೆಲ್ಪ್ ಬೇಕಾಗಿಲ್ಲ. ಇಲ್ಲ, ಇವತ್ತು ಏನಕ್ಕಾಗಿ ಕೇಳ್ತಿದ್ದೀನಿ ಅಂದ್ರೆ ಲೂಕ ಇವತ್ತು ಸ್ಕೂಲ್ಗೆ ಬರ್ಲೇ ಇಲ್ವಲ್ಲ. ಮಕ್ಕಳಿಗೆ ಸ್ಟಡೀಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಇಲ್ಲಿ ನೋಡಿ ಟೀಚರ್, ಇವತ್ತು ಲೂಕನೇ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡಿದ್ದು. ಕೇಳಿದ್ರೆ ಅವಳು ಕಾರಣ ಏನು ಅಂತಾನು ಹೇಳ್ತಾ ಇಲ್ಲ. ನಾನೇನು ಅವಳು ಸ್ಕೂಲ್ಗೆ ಹೋಗ್ಬಾರ್ದು ಅಂತ ತಡಿತಿಲ್ಲ, ಅವಳೇನೇ ಬರ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಟೀಚರ್ ನಿಧಾನಕ್ಕೆ ಲೂಕ ಹತ್ರಕ್ಕೆ ಹೋಗಿ ಅವಳ ಪಕ್ಕದಲ್ಲಿ ಕೂತು ಅವಳ ಹತ್ರ, ಲೂಕ ಇವತ್ತು ನೀನು ಸ್ಕೂಲ್ಗೆ ಬಂದಿಲ್ಲ. ಸೊ ನೀನು ಬರ್ದೇ ಇದ್ದಿದ್ರಿಂದ ನಿನ್ನ ಫ್ರೆಂಡ್ಸ್ ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ರು ಗೊತ್ತಾ? ಯಾಕೆ ಬರ್ಲಿಲ್ಲ ಅಂತ ನಿಮ್ಮ ಅಪ್ಪ ಅವರು ಕೇಳಿದ್ರು ಕೂಡ ನೀನು ರೀಸನ್ ಅನ್ನ ಹೇಳಿಲ್ಲ. ಇವಾಗ ನೀನು ಟೀಚರೇ ಬಂದಿದ್ದೀನಿ ಅಲ್ವಾ, ನನ್ನ ಹತ್ರನಾದ್ರೂ ಹೇಳು ಪ್ಲೀಸ್ ಅಂತ ಟೀಚರ್ ಕೇಳಿದ ತಕ್ಷಣವೇ ಆ ಪುಟ್ಟ ಮಗು ಲೂಕ ಹತ್ಕೊಂಡೆ. ಯಾಕೆಂದ್ರೆ ನಾನು ನನ್ನ ಅಮ್ಮ ಮತ್ತೆ ಅಪ್ಪನನ್ನ ನೋಡ್ಕೊಂಡೇ ಇರ್ಬೇಕು, ಅದಕ್ಕಾಗಿನೇ ಇವತ್ತು ನಾನು ಸ್ಕೂಲ್ಗೆ ಬಂದಿಲ್ಲ. ಯಾವಾಗ ನೋಡಿದ್ರು ಅಪ್ಪ ಮತ್ತೆ ಅಮ್ಮ ಜಗಳ ಮಾಡ್ಕೊತಾನೆ ಇದ್ದಾರೆ. ಅವರಿಬ್ಬರು ಹೊಡೆದಾಡ್ಕೊಂಡು ಸತ್ತೋಗ್ಬಿಟ್ರೆ ಆಮೇಲೆ ನಾನು ಒಬ್ಬಳೇ ಇರ್ಬೇಕಾಗುತ್ತೆ. ನನಗೆ ನನ್ನ ಅಪ್ಪ ಮತ್ತೆ ಅಮ್ಮ ಅಂದ್ರೆ ತುಂಬಾನೇ ಇಷ್ಟ. ನಾನು ಸ್ಕೂಲ್ಗೆ ಬಂದ್ಬಿಟ್ರೆ ಅವರಿಬ್ಬರು ಜಗಳ ಮಾಡ್ಕೊತಾರಲ್ಲ, ಆಮೇಲೆ ನಾನು ಏನನ್ನ ಮಾಡ್ಲಿ, ಅದಕ್ಕಾಗಿನೇ ನಾನು ಸ್ಕೂಲ್ಗೆ ಬರ್ಲಿಲ್ಲ ಅಂತ ಮಗು ತುಂಬಾನೇ ಬೇಜಾರಾಗಿ ಮುನ್ಸಿಂದ ಮಾತಾಡುತ್ತೆ. ಇದನ್ನ ಕೇಳುವ ಲೂಕ ಅವರ ಅಪ್ಪ ಮತ್ತೆ ಅಮ್ಮನು ಕೂಡ ಕೇಳಿ ಬೇಜಾರಾಗ್ತಾರೆ. ಮಗು ಮುಂದೆ ನಾವು ಜಗಳ ಮಾಡ್ಕೊಳ್ಳೋದು ಎಷ್ಟು ದೊಡ್ಡ ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೋತಾರೆ. ಸೊ ತಕ್ಷಣವೇ ಲೂಕ ಅವರ ಅಮ್ಮನು ಓಡಿ ಬಂದು ಲೂಕಲನ್ನ ತಪ್ಕೋತಾರೆ. ಟೀಚರ್ ಲೂಕ ಹತ್ರ, ಸರಿಮಾ, ಇನ್ ಮುಂದೆ ಯಾವತ್ತೂ ಅಮ್ಮ ಮತ್ತೆ ಅಪ್ಪ ಜಗಳ ಮಾಡ್ಕೊಳ್ಳೋದಿಲ್ಲ, ಆದ್ರಿಂದ ನೀನು ಧೈರ್ಯವಾಗಿ ಸ್ಕೂಲ್ಗೆ ಬರ್ಬಹುದು, ಏನು ನಾನು ಹೇಳೋದು ಸರಿ ತಾನೆ ಅಂತ ಲೂಕ ಅವರ ಅಮ್ಮ ಮತ್ತೆ ಅಪ್ಪನ ಹತ್ರ ನಮ್ಮ ಟೀಚರ್ ಕೇಳ್ಬೇಕಾದ್ರೆ ಅವರವೇ ಇನ್ ಮುಂದೆ ನಾವು ಜಗಳ ಮಾಡ್ಕೊಳ್ಳೋದಿಲ್ಲ ಅಂತ ಲೂಕ ಹತ್ರ ಹೇಳ್ತಾರೆ. ನಂತರ ಟೀಚರ್ ಅಲ್ಲಿಂದ ಹೊರಡ್ತಾರೆ. ಹೋಗೋಕ್ಕೂ ಮುಂಚೆ ಮನೆಯ ಸುತ್ತ ಬರೀ ಮಣ್ಣಾಗಿರ್ತಿದೆ ಅಲ್ಲ, ಸೊ ಆ ಮಣ್ಣನ್ನ ತೆಗೆದು ಸೈಡ್ಗೆ ಹಾಕುವ ಕೆಲಸವನ್ನ ಮಾಡ್ತಾರೆ. ಆವಾಗ ಪುಟ್ಟ ಹುಡುಗಿ ಲೂಕನು ಅಲ್ಲಿಗೆ ಬಂದು, ಟೀಚರ್ ನಾನುವೇ ನಿಮಗೆ ಹೆಲ್ಪ್ ಅನ್ನ ಮಾಡ್ತೀನಿ ಅಂತ ಬರ್ಬೇಕಾದ್ರೆ ಅಲ್ಲಿಗೆ ಲೂಕ ಅವರ ಅಮ್ಮ ಕೂಡ ಬರ್ತಾರೆ. ಸೊ ಎಲ್ಲರೂ ಸೇರಿ ಆ ಮಣ್ಣನ್ನ ಸೈಡ್ಗೆ ಹಾಕಿ ದಾರಿಯನ್ನ ರೆಡಿ ಮಾಡ್ತಾರೆ. ನಂತರ ಟೀಚರ್ ಕಾರಲ್ಲಿ ಹೋಗ್ತಿರ್ಬೇಕಾದ್ರೇನೆ ಆ ಏಜ್ ಆದ ವ್ಯಕ್ತಿಯ ಮಗಳು ಇರ್ತಿದ್ದಾಳಲ್ಲ ಉಜುಜು, ಆ ಮಗು ಅವರ ತಂದೆಯ ಹಳೆ ಪಾತ್ರೆ ಗಾಡಿಯನ್ನ ತಳ್ಳಿ ಬರ್ತಿರ್ತಾಳೆ. ಸೊ ಅದ್ರಲ್ಲಿ ಕಬ್ಬಿಣದ ಐಟಮ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ಕಬ್ಬಿಣದ ಅಂಗಡಿಗೆ ಹಾಕ್ಬೇಕಾದ್ರೆ ಅವರು ವೆಯ್ಟ್ ಅನ್ನೆಲ್ಲ ಚೆಕ್ ಮಾಡ್ಬಿಟ್ಟು, ತಗೋ ಪಾಪು 30 ರೂಪಾಯಿ ಅಂತ ಕೊಡ್ಬೇಕಾದ್ರೆ, ನಾನು ತಗೊಂಡ್ ಬಂದು ಹಾಕಿರುವ ಕಬ್ಬಿಣದ ವೆಯ್ಟ್ 7 kg, ಅದಕ್ಕೆ ನೀವು 40 ರೂಪಾಯಿ ಕೊಡ್ಬೇಕು. ಇದೇ ತರನೇ ನಮ್ಮ ತಂದೆಯವರನ್ನ ನೀವು ಏಮರ್ಸಿದೀರಾ ಅಂತ ಹುಡುಗಿ ಜೋರಾಗಿ ಮಾತಾಡ್ಬೇಕಾದ್ರೆ, ಸರಿ ಸರಿ ತಗೋ 40 ರೂಪಾಯಿ ಅಂತ ಹಣವನ್ನು ಕೊಡ್ಬೇಕಾದ್ರೆ ಆ ಮಗುನು ಕ್ಯೂಟ್ ಆಗಿ ಅದನ್ನ ತಗೊಂಡು ಇಟ್ಕೊಂಡು ಮನೆಗೆ ಹೊರಡುತ್ತೆ. ನಮ್ಮ ಟೀಚರ್ ಹುಜುಜು ಹಿಂದೆ ಹೋಗ್ಬೇಕಾದ್ರೆ ಆ ಮಗು ಮನೆ ಒಳಗಡೆನೆ ಹೋಗ್ಬಿಡ್ತಾಳೆ. ಟೀಚರ್ ಹೊರಗಡೆ ನಿಂತು, ಹುಜುಜು ನಾನೇನೇ ನಿಮ್ಮ ಟೀಚರ್ ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ ಮಗು ಫಟ್ ಅಂತ ಹೊರಗಡೆ ಓಡಿ ಬಂದು, ಟೀಚರ್ ನೀವಾ ಅಂತ ತುಂಬಾನೇ ಖುಷಿಯಾಗಿ ಟೀಚರ್ ಅನ್ನ ಮನೆ ಒಳಗಡೆ ಕರ್ಕೊಂಡು ಹೋಗುತ್ತೆ. ಟೀಚರ್, ನಮ್ಮ ಅಪ್ಪಗೆ ಹುಷಾರಿಲ್ಲ, ಆದ್ರಿಂದಾನೇ ಇವತ್ತು ನನಗೆ ಸ್ಕೂಲ್ಗೆ ಬರೋದಕ್ಕೆ ಆಗ್ಲಿಲ್ಲ, ನೀವು ಇಲ್ಲೇನೇ ಇರಿ, ನಾನು ಹೋಗಿ ಕೆಲಸವನ್ನ ಕಂಪ್ಲೀಟ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮಗು ಕಿಚನ್ ಒಳಗಡೆ ಓಡಿ ಹೋಗುತ್ತೆ. ಟೀಚರ್ ಹಿಂದೆನೆ ಹೋಗಿ ನೋಡ್ತಾರೆ. ಕಿಚನ್ ಸ್ವಲ್ಪ ಹೈಟ್ ಆಗಿರುತ್ತೆ. ನಮ್ಮ ಹುಜುಜು ತುಂಬಾನೇ ಪುಟ್ಟದಾಗಿ ಇರ್ತಿದಲ್ಲ, ಆದ್ರಿಂದ ಸ್ಲಿಪ್ಪರ್ಸ್ ಕೆಳಗಡೆ ಟಿನ್ ರೀತಿ ರೆಡಿ ಮಾಡಿ ಅದ್ರ ಮೇಲೆ ಹತ್ತಿ ನಿಂತು ಕಿಚನ್ ಅಲ್ಲಿ ಕೆಲಸವನ್ನೆಲ್ಲ ಮಾಡ್ತಿರುತ್ತೆ ಆ ಪುಟ್ಟ ಮಗು. ಟೀಚರ್ ಇವಾಗ ಕಿಚನ್ ಒಳಗಡೆ ಬಂದ್ಬಿಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಮ್ಮ ಹುಜುಜು ನಿಧಾನಕ್ಕೆ ಟೀಚರ್ ಹತ್ರ ಬಂದು, ಟೀಚರ್ ಕಿಚನ್ ತುಂಬಾನೇ ಬಿಸಿಯಾಗಿರುತ್ತೆ ಮತ್ತೆ ಕೊಳಕಾಗ್ಬಿಡುತ್ತೆ, ಆದ್ರಿಂದ ನೀವು ಇಲ್ಲಿರ್ಬೇಡಿ, ಹೊರಗಡೆ ಹಾಲಲ್ಲೇ ವೆಯ್ಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ಟೀಚರ್ ಫಟ್ ಅಂತ ಮಗುವನ್ನ ತಪ್ಕೊಂಡು, ಹುಜುಜು ನಿಜವಾಗ್ಲೂ ನೀನು ತುಂಬಾನೇ ಒಳ್ಳೆ ಹುಡುಗಿ ಅಂತ ಹೇಳ್ತಾರೆ. ಯಾರೋ ಮಾತಾಡೋ ರೀತಿ ಸದಾಗ್ತಿದ್ಯಲ್ಲ ಅಂತ ಹುಜುಜು ಅವರ ಅಪ್ಪ ಕೂಡ ಅಲ್ಲಿಗೆ ಬರ್ತಾರೆ. ಸೊ ನಮ್ಮ ಟೀಚರ್ಲು ಅಪ್ಪ ಅವರ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ತುಂಬಾನೇ ಸಾರಿ ಟೀಚರ್, ಸಡನ್ ಆಗಿ ನನಗೆ ಹುಷಾರ್ ತಪ್ಪಿಡ್ತು, ಇದ್ರೂ ನನ್ನ ಮಗಳನ್ನ ಸ್ಕೂಲ್ಗೆ ಹೋಗಿದ್ದು ಬಾ ಅಂತಾನೆ ಹೇಳ್ದೆ, ಆದ್ರೆ ಹುಜುಜುನೇ ಅಪ್ಪ ನಾನು ಸ್ಕೂಲ್ಗೆ ಹೋಗೋದಿಲ್ಲ, ನಿಮ್ಮನ್ನ ನಾನು ನೋಡ್ಕೋತೀನಿ ಅಂತ ಹೇಳಿ ಆ ಪುಟ್ಟ ಮಗುವನ್ನ ನೋಡಿ ಅಡುಗೆನೆಲ್ಲ ಮಾಡ್ತಿದ್ದಾಳೆ. ನನ್ನ ಮಗಳು ತುಂಬಾನೇ ಸ್ಮಾರ್ಟ್, ಚಿಕ್ಕ ವಯಸ್ಸಿನಿಂದಾನೇ ತುಂಬಾನೇ ಬ್ರಿಲಿಯಂಟ್, ಆದ್ರೆ ಏನು ಅವಳಿಗೆ ಅವರ ಅಮ್ಮನನ್ನ ನೋಡ್ಬೇಕು ಅಂತಾನೆ ತುಂಬಾ ಆಸೆ, ಆದ್ರೆ ಅವರು ಅವರ ತಮ್ಮನ ಜೊತೆ ಚೈನಾದಲ್ಲಿ ಬದುಕ್ತಿದ್ದಾರೆ. ನಾನು ತುಂಬಾ ವರ್ಷಗಳಿಂದ ರೆಸ್ಟೋರೇಷನ್ ಮಾಡುವ ಕೆಲಸವನ್ನೇ ಮಾಡಿ ಬರ್ತಿದ್ದೆ, ಇವಾಗ ನನಗೆ ಏಜ್ ಆಗ್ಬಿಟ್ಟಿದೆ ಮತ್ತೆ ಸ್ಲೋ ಆಗ್ಬಿಟ್ಟಿದ್ದೀನಿ ಅಲ್ವಾ, ಆದ್ರಿಂದ ಯಾರುವೇ ಇವಾಗ ಆ ಕೆಲಸಕ್ಕೆ ನನ್ನನ್ನು ಕರೆಯೋದಿಲ್ಲ, ಆದ್ರಿಂದ ಬೇರೆ ದಾರಿ ಇಲ್ಲದೆ ಹಳೆ ಪಾತ್ರೆ ಕಬ್ಬಿಣದ ಥಿಂಗ್ಸ್ ಎಲ್ಲವನ್ನ ಅಂಗಡಿಗೆ ಹಾಕಿ ಅದರಿಂದ ಬರುವ ಹಣವನ್ನ ಇಟ್ಟು ಏನೋ ಜೀವನ ಮಾಡ್ತಿದೀವಿ ಅಂತ ಹುಜುಜು ಅವರ ಅಪ್ಪ ಹೇಳ್ಬೇಕಾದ್ರೆ ಅದಕ್ಕೆ ಟೀಚರು, ನಾನು ಬೇಕಾಗಿದ್ರೆ ನಿಮಗೆ ಒಂದು ಕೆಲಸ ಕೊಡ್ಲಾ, ನಮ್ಮ ಸ್ಕೂಲ್ ಅಲ್ಲಿ ಇರುವ ಗೇಟ್ ತುಂಬಾನೇ ಕೆಡದಾಗಿ ತುಕ್ಕಿಡ್ದು ಹೋಗ್ಬಿಟ್ಟಿದೆ, ಅದನ್ನ ನಿಮ್ಮ ಕೈಯಲ್ಲಿ ರೆಸ್ಟೋರೇಷನ್ ಮಾಡೋದಕ್ಕೆ ಆಗುತ್ತಾ? ಆದ್ರೆ ಟೀಚರ್ ಅದು ತುಂಬಾನೇ ಹಳೆ ಗೇಟು, ಅದನ್ನ ರೆಸ್ಟೋರೇಷನ್ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಹೊಸ ಗೇಟು ನಿಮಗೆ ಓಕೆನಾ? ಆದ್ರೆ ಸ್ಕೂಲ್ ಸೈಡ್ ಇಂದ ಗೇಟ್ ಅನ್ನ ರೆಸ್ಟೋರೇಷನ್ ಮಾಡೋದಕ್ಕೆ 1000 ರೂಪಾಯಿ ಕೊಡೋದು ಅಂತ ಹೇಳಿದ್ದಾರೆ, ನಿಮಗೆ ಅದು ಓಕೆನಾ? ಅಯ್ಯೋ ಮೇಡಮ್, ಹೊರಗಡೆಯಿಂದ ಮೆಟೀರಿಯಲ್ಸ್ ಅನ್ನ ತಗೊಂಡ್ರೇನೆ ನಮಗೆ ತುಂಬಾನೇ ಖರ್ಚಾಗುತ್ತೆ, ಅದೇ ನಾನೇ ತುಂಬಾ ಕಬ್ಬಿಣ ವಸ್ತುಗಳನ್ನ ಹೊರಗಡೆಯಿಂದ ಆಯ್ಕೋತಿದ್ದೀನಲ್ಲ, ಹಾಗೆ ಗೇಟ್ಗೆ ಬೇಕಾಗಿರುವ ವಸ್ತುಗಳನ್ನ ಕೂಡ ತಗೊಬಂದು ಆ ಹಣದಲ್ಲಿ ನಾವು ಗೇಟ್ ಅನ್ನ ರೆಡಿ ಮಾಡ್ಬಿಡೋಣ ಮೇಡಮ್ ಅಂತ ಹೇಳ್ತಾರೆ. ಜೊತೆಗೆ ಹುಜುಜು ಅವರ ಅಪ್ಪನಿಗೆ ತುಂಬಾನೇ ಖುಷಿ, ಯಾಕೆಂದ್ರೆ ತುಂಬಾ ದಿನ ಬಿಟ್ಟು ಈ ರೀತಿ ಒಂದು ಕೆಲಸ ಸಿಕ್ಕಿದೆಯಲ್ಲ ಬರ್ತಿದ್ಯಲ್ಲ ಅಂತ. ತಕ್ಷಣವೇ ಒಂದು ಸದ್ದು, ಅಪ್ಪ ಟೀಚರ್ ಊಟ ರೆಡಿ ಆಗ್ಬಿಟ್ಟಿದೆ ಅಂತ ಹೇಳಿ ಹುಜುಜು ಊಟವನ್ನು ತಂದಿಡ್ತಾಳೆ. ತಕ್ಷಣವೇ ಹುಜುಜು ಅವರ ಅಪ್ಪನು, ಹುಜುಜು ನಿನಗೆ ಒಂದು ವಿಷಯ ಗೊತ್ತಾ, ನಿಮ್ಮ ಸ್ಕೂಲ್ ಗೇಟ್ ಅನ್ನ ಅಪ್ಪ ನಾನೇ ರೆಡಿ ಮಾಡಲಿದ್ದೀನಿ. ಐ ಹೌದಾ ಅಪ್ಪ, ನೀವು ತುಂಬಾನೇ ಸೂಪರ್ ಅಪ್ಪ, ಗ್ರೇಟ್ ಅಂತ ಮಗುವಿಗೂ ತುಂಬಾನೇ ಖುಷಿ ಆಗುತ್ತೆ. ಸೊ ಇವರಿಬ್ಬರ ಖುಷಿಯನ್ನು ನೋಡಿ ನಮ್ಮ ಟೀಚರ್ಗೂ ಖುಷಿ ಆಗುತ್ತೆ. ಹಾಗೆ
ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆಗುತ್ತೆ. ಎಲ್ಲ ಮಕ್ಕಳು ಸ್ಕೂಲಿಗೆ ಬಂದಿರ್ತಾರೆ. ಆವಾಗ ಟೀಚರ್, ಮಕ್ಕಳೇ ನಿಮ್ಮ ಕನ್ಸೆಲ್ಲ ಏನು ಅದನ್ನ ಹೇಳಿ. ಜೆನ್ನಿ, ಫಸ್ಟ್ ನೀನ್ ಹೇಳು. ನನಗೆ ಪ್ರಿನ್ಸೆಸ್ ಆಗ್ಬೇಕು ಅಂತ ಕನ್ಸು, ತುಂಬಾನೇ ಒಳ್ಳೆ ಒಳ್ಳೆ ಡ್ರೆಸ್ ಗಳನ್ನ ಹಾಕೋಬೇಕು ಅಂತ ಆಸೆ. ಸರಿ, ನಿಮ್ಮ ಅಕ್ಕ ಹತ್ರ ಕೇಳೋಣ. ಕಿಟ್ಟಿ, ನಿನ್ನ ಕನಸು ಏನು? ನನಗೆ ಮನೇಲಿರುವ ಬೀನ್ಸ್ ಅನ್ನೆಲ್ಲ ತೊಳಿಬೇಕು. ಅದಕ್ಕೆ ತಕ್ಷಣವೇ ಜೆನ್ನಿನು, ಹೌದು ನಾನು ಕೂಡ ಮನೇಲಿರುವ ಬೀನ್ಸ್ ಅನ್ನೆಲ್ಲ ತೊಳಿಬೇಕು. ಯಾಕೆ ನೀನು ಸಡನ್ ಆಗಿ ನಿನ್ನ ಕನಸನ್ನ ಚೇಂಜ್ ಮಾಡ್ಬಿಟ್ಟೆ? ಇಲ್ಲ, ನಾನು ಪ್ರಿನ್ಸೆಸ್ ಆಗ್ಬಿಟ್ರೆ ನನ್ನ ಫ್ಯಾಮಿಲಿನ ಬಿಟ್ಟು ದೂರ ಆಗೋ ರೀತಿ ಆಗ್ಬಿಡುತ್ತಲ್ಲ. ಸೊ ನಾನು ಬೀನ್ಸ್ ಅನ್ನೇ ತೊಳಿತಿದ್ರೆ ನನ್ನ ಫ್ಯಾಮಿಲಿ ಜೊತೆನೆ ಇರ್ತೀನಿ ಅಲ್ವಾ, ಅದಕ್ಕೇನೆ. ಸರಿ, ಓಕೆ. ಸುಸು, ನಿನ್ನ ಕನಸು ಏನಮ್ಮ? ನಾನು ನಮ್ಮ ಮನೆ ಕೆಲಸವನ್ನೆಲ್ಲ ಸೂಪರ್ ಆಗಿ ಮಾಡ್ಬೇಕು. ಏನಕ್ಕೆ ನಿಮ್ಮ ಮನೆ ಕೆಲಸವನ್ನೆಲ್ಲ ನೀನು ಮಾಡ್ಬೇಕು ಅನ್ಕೋತೀಯಾ? ಯಾಕೆಂದ್ರೆ ಆವಾಗ್ಲೇನೆ ನನ್ನ ತಂದೆಯವರನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಆಗುತ್ತೆ. ಸರಿ, ಓಕೆ. ಆಮೇಲೆ ಚೂಚು, ನಿನ್ನ ಕನಸು ಏನಮ್ಮ? ನಾನು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಕನಸು ಕಾಣ್ತೀನಿ. ಯಾಕೆ ರೆಸ್ಟೋರೆಂಟ್? ಯಾಕೆಂದ್ರೆ ನಮ್ಮ ಆಂಟಿ ಅವರು ಅಲ್ಲಿ ತಾನೇ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಈ ಪಾತ್ರೆ ಎಲ್ಲ ಉಜ್ಜೋದಕ್ಕೆ ನಾನು ಹೆಲ್ಪ್ ಅನ್ನ ಮಾಡ್ತೀನಿ. ಓ ಹೌದಾ, ಸರಿ. ಲೂಕಾ, ನಿನ್ನ ಕನಸು ಏನು? ನನ್ನ ಕನಸು ಏನು ಅಂತ ನನಗೆ ಗೊತ್ತಿಲ್ಲ ಟೀಚರ್ ಅಂತ ಲೂಕಾ ಹೇಳ್ತಾವಳೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲೇ ಲೂಕಾವನ್ನ ನಮ್ಮ ಟೀಚರ್ ಕ್ವಶನ್ ಮಾಡಿರ್ತಾರಲ್ಲ, ನಿಮಗೆ ಖುಷಿಯನ್ನು ಕೊಡುವ ವಿಷಯ ಏನು, ನಿಮ್ಮನ್ನ ಅಪ್ಸೆಟ್ ಮಾಡುವ ವಿಷಯ ಏನು ಅಂತ. ಅವಾಗ ಅದಕ್ಕೂ ಕೂಡ ನಮ್ಮ ಲೂಕಾ ಏನನ್ನು ಹೇಳಿರೋದಿಲ್ಲ. ಇವಾಗ ಈ ಕ್ವಶನ್ಗೂ ಕೂಡ ಏನನ್ನು ಹೇಳೋದಿಲ್ಲ. ಸೊ ತಕ್ಷಣವೇ ಮಿಕ್ಕಿರುವ ಮಕ್ಕಳೆಲ್ಲ, ಟೀಚರ್ ನಿಮ್ಮ ಕನಸು ಏನು ಟೀಚರ್ ಅಂತ ಕೇಳ್ಬೇಕಾದ್ರೆ ಟೀಚರ್ವೇ ಒಂದು ವಿಷಯವನ್ನ ಹೇಳ್ತಾರೆ. ಆದ್ರೆ ಅದು ಏನು ಅಂತ ಇವಾಗ ನಮಗೆ ತೋರಿಸೋದಿಲ್ಲ. ನೆಕ್ಸ್ಟ್ ಇವಾಗ ಟೀಚರ್ ಈ ಮಕ್ಕಳು ಎಲ್ಲರಿಗೂ ಒಂದು ಅಸೈನ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ಮಕ್ಕಳು ಅವರ ಮನೆಯಲ್ಲಿ ಇರ್ತಾ ಇರುವ ಅವರ ಪೇರೆಂಟ್ಸಿನ ಕನಸು ಏನು ಅನ್ನೋದನ್ನ ಕೇಳಿ ತಿಳ್ಕೊಂಡು ಬರ್ಕೊ ಬರ್ಬೇಕು. ಸೊ ಫಸ್ಟ್ ನಮ್ಮ ಲೂಕಾ ಹುಡುಗಿನೇ ಅವಳು ಅವರ ಅಪ್ಪನ ಹತ್ರ ಹೋಗಿ, ಅಪ್ಪ ನಿಮ್ಮ ಕನಸು ಏನಪ್ಪ? ಏನು ಕನ್ಸ? ಹೌದು ಅಪ್ಪ, ಟೀಚರ್ ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ನಿಮ್ಮ ಕನಸು ಏನಪ್ಪ? ಇಲ್ಲಿ ನೋಡು, ನಿದ್ದೆ ಮಾಡ್ಬೇಕಾದ್ರೇನೆ ಕನಸು ಬರೋದು. ಕನಸು ಅನ್ನೋದು ನಿಜ ಇಲ್ಲ, ಅದು ಯಾವಾಗ್ಲೂ ನೆನ್ಸಾಗೋದಿಲ್ಲ. ಅದ್ರ ಬಗ್ಗೆ ತಿಳ್ಕೊಂಡು ಇವಾಗ ಏನನ್ನ ಮಾಡ್ಬಿಡ್ತೀಯ ನೀನು, ಸುಮ್ನೆ ಹೋಗ ಆ ಕಡೆ ಅಂತ ಬೈಬೇಕಾದ್ರೆ ಲೂಕನುವೆ ತುಂಬಾನೇ ಅಪ್ಸೆಟ್ ಆಗಿ ಒಂದು ಜಾಗದಲ್ಲಿ ಹೋಗಿ ಕೂತ್ಕೋತಾವಳೆ. ಆವಾಗ್ಲೇನೆ ಲೂಕ ಅವರ ತಂದೆಗೂ ಮನಸ್ಸಿಗೆ ಬೇಜಾರಾಗುತ್ತೆ. ಛೇ, ಮಗಳನ್ನ ಈ ರೀತಿ ಬೈದ್ ಬಿಟ್ವಲ್ಲ. ಗಿಲ್ಟಿ ಫೀಲ್ ಆಗಿ ಇವಾಗ ಲೂಕ ಹತ್ರ ಬಂದು ಕೂತು, ಇಲ್ಲಿ ನೋಡು ಲೂಕ, ಈ ನಿನ್ನ ಅಪ್ಪನ ಕನಸು ಏನು ಅನ್ನೋದನ್ನ ನಿನ್ನ ಹತ್ರ ಹೇಳ್ತೀನಿ. ನನ್ನ ಕನಸು ಏನು ಗೊತ್ತಾ? ದೊಡ್ಡ ಅಥ್ಲೆಟ್ ಆಗ್ಬೇಕು, ಅದ್ರಲ್ಲೂ ರನ್ನರ್ ಆಗಿರ್ಬೇಕು. ಹಾಗೆ ಅಪ್ಪ ಸ್ಪೀಡ್ ಆಗಿ ಓಡಿ ಎಲ್ಲರನ್ನು ದಾಟಿ ಕ್ರಾಸ್ ಮಾಡಿ ಮುಂದೆ ಬಂದು ಫಸ್ಟ್ ಪ್ಲೇಸ್ ಅನ್ನ ಮಾಡ್ಬೇಕು, ಹೊಡಿಬೇಕು. ಅದೇನೇ ಈ ಅಪ್ಪನ ಕನಸು ಅಂತ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾ ಹೇಳ್ತಾ ಅವರು ರೇಸ್ ಅಲ್ಲಿ ಓಡೋ ರೀತಿ ನಮ್ಮ ಲೂಕಾನು ಕಲ್ಪನೆ ಮಾಡ್ಕೊತಾವಳೆ. ನೆಕ್ಸ್ಟ್ ನಮ್ಮ ಟ್ವಿನ್ಸ್ ಕಿಟ್ಟಿ ಮತ್ತೆ ಜೆನ್ನಿ ಅವರು ಅವರ ಅಮ್ಮನ ಹತ್ರ ಹೋಗಿ, ಅಮ್ಮ ಅಮ್ಮ ನಿಮ್ಮ ಕನಸು ಏನಮ್ಮ ಅಂತ ಕೇಳ್ಬೇಕಾದ್ರೆ, ಮಕ್ಳೇ ನನಗೆ ಕನಸಂತಲ್ಲ ಏನುವೇ ಇಲ್ಲ, ಸುಮ್ನೆ ಸದ್ ಮಾಡಿ ಮಲ್ಗಿರುವ ನಿಮ್ಮ ಅಪ್ಪನನ್ನ ಎಬ್ಬಿಸ್ಬಿಡ್ಬೇಡಿ, ನಂತರ ಅವರು ಬೈತಾರೆ. ಅಮ್ಮ ಹೇಳಿ ಅಮ್ಮ ನಿಮ್ಮ ಕನಸು ಏನಮ್ಮ ಅಂತ ಮಕ್ಕಳು ಮತ್ತೆ ಮತ್ತೆ ಕೇಳ್ಬೇಕಾದ್ರೆ ಅಮ್ಮನುವೆ ತುಂಬಾನೇ ಖುಷಿಯಾಗಿ ಅವರ ಮನ್ಸಲ್ಲಿ ಇರುವ ಕನಸನ್ನ ಹೇಳ್ತಾರೆ. ಅಮ್ಮನ್ಗೆ ಏನಾಗ್ಬೇಕು ಅಂದ್ರೆ ಒಂದು ಫೈರ್ ಫೈಟರ್ ಆಗ್ಬೇಕು ಅಂತ ಆಸೆ ಅಂತ ಹೇಳ್ಬೇಕಾದ್ರೆ ಅಮ್ಮ ಅವರು ಬೆಂಕಿ ಉರಿತಾ ಇರುವ ಮನೆಯಿಂದ ಆ ಟ್ವಿನ್ಸ್ ಹುಡುಗಿಯರು ಇಬ್ಬರನ್ನು ಕಾಪಾಡಿ ಹೊರಗಡೆ ತರೋ ರೀತಿ ಮಕ್ಕಳು ಕಲ್ಪನೆ ಮಾಡ್ಕೊತಾರೆ. ವಾವ್ ಅಮ್ಮ, ನೀವು ಫೈರ್ ಫೈಟರ್, ಸೂಪರ್ ಅಮ್ಮ ಅಂತ ಹೇಳಿ ಮಕ್ಕಳು ಖುಷಿಯಲ್ಲಿ ಸದ್ ಮಾಡ್ಬಿಡ್ಬೇಕಾದ್ರೆ ನಿದ್ದೆ ಮಾಡ್ತಿರುವ ಅಪ್ಪ ಎದ್ದೇಳ್ತಾರೆ. ಆದ್ರೆ ಅವರು ಟೆನ್ಷನ್ ಆಗಿ ಮಕ್ಕಳನ್ನ ಬೈಲಿಲ್ಲ. ಮಕ್ಕಳು ತುಂಬಾನೇ ಖುಷಿಯಾಗಿರ್ತಿದಾರಲ್ಲ ಅಂತ ಅದನ್ನ ನೋಡಿ ಅವರವೇ ಖುಷಿ ಆಗ್ತಾರೆ. ನೆಕ್ಸ್ಟ್ ನಮ್ಮ ಹೊಸುಜುನೆ ಅವರ ಅಪ್ಪ ಹತ್ರ ಹೋಗಿ, ಅಪ್ಪ ನಿಮ್ಮ ಕನಸು ಏನಪ್ಪ ಅಂತ ಕೇಳ್ಬೇಕಾದ್ರೆ, ನನ್ನ ಆಸೆನ ನೀನು ಕೇಳ್ತಾ ಇದೀಯಾ? ನನಗೆ ತುಂಬಾ ವರ್ಷಗಳ ಹಿಂದೆ ಪೈಲಟ್ ಆಗ್ಬೇಕು ಅಂತ ಆಸೆ ಇರ್ತಿತ್ತು ಅಂತ ಹೇಳ್ಬೇಕಾದ್ರೆ ಬಾಸು ಹಾಗೆ ಸಖತ್ತಾಗಿ ಪೈಲಟ್ ಡ್ರೆಸ್ ಅನ್ನ ಹಾಕೊಂಡು ಏರ್ಪೋರ್ಟ್ ಒಳಗಡೆ ನಡೆದು ಹೋಗ್ತಾರೆ. ಹೊಸುಜು ನೀನುವೇ ಬಾ, ಫ್ಲೈಟ್ ಅಲ್ಲಿ ಹೋಗೋಣ ಅಂತ ಹೇಳಿ ಕರಿಬೇಕಾದ್ರೆ ಹೊಸುಜು ಮತ್ತೆ ಅಪ್ಪ ಇಬ್ಬರು ಸೇರಿ ಫ್ಲೈಟ್ ಅಲ್ಲಿ ಹೋಗೋ ರೀತಿ ಕಲ್ಪನೆನ ಮಾಡಿ ನೋಡ್ತಾಳೆ ಹುಡುಗಿ. ಫೈನಲ್ ಆಗಿ ನಮ್ಮ ಚೂಚು ಅವರ ಆಂಟಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರ ಹತ್ರ ಹೋಗಿ, ಆಂಟಿ ನಿಮಗೆ ಏನು ಆಸೆ, ನಿಮ್ಮ ಕನ್ಸು ತಾನೇ ಏನು? ಚೂಚು ನನಗೆ ಕೆಲಸ ಇರ್ತಿದೆ, ಬೇಗನೆ ಆ ಕೆಲಸವನ್ನೆಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗಿ ನಿದ್ದೆ ಮಾಡ್ಬೇಕು. ಅಯ್ಯೋ ಆಂಟಿ ನಾನು ಅದ್ರ ಬಗ್ಗೆ ಕೇಳಿಲ್ಲ, ನಿಮ್ಮ ಕನ್ಸು ಏನು ಅಂತ ಕೇಳಿ ಕೇಳಿ ಆಂಟಿಯನ್ನ ನಮ್ಮ ಚೂಚು ತೊಂದರೆ ಮಾಡ್ತಾನೆ ಇರ್ತಾಳ. ಆದ್ರಿಂದ ಬೇರೆ ದಾರಿ ಇಲ್ಲದೆ ಆಂಟಿನೋ, ಇಲ್ಲಿ ನೋಡು ಚೂಚು, ನನ್ನ ಕನ್ಸನ್ನ ನಾನು ನಿನ್ನ ಹತ್ರ ಹೇಳ್ತೀನಿ, ಆದ್ರೆ ಅದನ್ನ ಕೇಳ್ಬಿಟ್ಟು ಬೇಕಿಲ್ದೆ ನೀನು ಸದ್ದನ ಮಾಡಿ ಬೇರೆಯವ್ರ ಕಿವಿಗೆ ಬೀಳೋ ರೀತಿ ಮಾಡ್ಬೇಡ. ನಿನ್ನ ಆಂಟಿ ಆಸೆ ಏನು ಅಂದ್ರೆ ಮಿಸ್ ಹಾಂಗ್ಕಾಂಗ್ ಆಗಿ ಆಗ್ಬೇಕು ಅಷ್ಟೇ. ಆಂಟಿ ಸರಿಯಾಗಿ ಹೀಲ್ಸ್ ಅನ್ನ ಹಾಕೊಂಡು ಸಾಕತ್ತಾಗಿ ಡ್ರೆಸ್ ಅನ್ನ ಮಾಡ್ಕೊಂಡು ಕ್ಯಾಟ್ ವಾಕ್ ಅನ್ನ ಮಾಡಿ ಬರ್ಬೇಕಾದ್ರೆ ಊರೇ ಅದನ್ನ ನೋಡಿ ಬಾಯಿ ಬಿಡ್ಬೇಕು ಅಂತ ಆಂಟಿ ಹೇಳ್ಬೇಕಾದ್ರೆ ಅದನ್ನ ಹಾಗೆ ನಮ್ಮ ಹುಡುಗಿ ಕಲ್ಪನೆ ಮಾಡಿ ನೋಡ್ತಾಳೆ. ತಕ್ಷಣವೇ ಚೂಚು ಅವರ ಆಂಟಿಯನ್ನ ತಪ್ಕೊಂಡು, ಆಂಟಿ ನೀವು ನೋಡೋದಕ್ಕೆ ತುಂಬಾನೇ ಸೌಂದರ್ಯವಾಗಿ ಕಾಣ್ತಿದ್ದೀರಾ ಅಂತ ಹೇಳಿ ಒಂದು ಕಿಸ್ಸನ್ನ ಮಾಡ್ಬೇಕಾದ್ರೆ ಆಂಟಿಗೆ ಅಷ್ಟು ಖುಷಿ ಆಗ್ತಿರುತ್ತೆ. ಸೊ ಮನೇಲಿರೋರ ಆಸೆನೆಲ್ಲ ಕೇಳ್ಕೊಬಿಟ್ಟು ಅದನ್ನ ಒಂದು ಪೇಪರ್ ಅಲ್ಲಿ ಬರೆದು ಸ್ಕೂಲಿಗೆ ತಂದು ಅಂಟಿಸ್ತಾರೆ. ಸೊ ಹಾಗೆ ದಿನಗಳು ಕಳೆಯುತ್ತೆ. ಒಂದು ದಿನ ಜೋರಾಗಿ ಮಳೆ ಬರ್ತಿರುತ್ತೆ ಹೊರಗಡೆ. ಒಳಗಡೆ ಟೀಚರ್ ಮಕ್ಕಳಿಗೆ ಕ್ಲಾಸ್ ಅನ್ನ ತಗೋತಿರ್ಬೇಕಾದ್ರೆ ಆವಾಗ ಒಂದು ಮಗು, ಟೀಚರ್ ನಾನು ರೆಸ್ಟ್ ರೂಮ್ ಗೆ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಎಲ್ಲಾ ಮಕ್ಕಳುವೆ ನಾನುವೇ ಹೋಗ್ಬೇಕು ಅಂತ ಕೈಯನ್ನು ಎತ್ತುತ್ತಾರೆ. ನಾವೇ ರೆಸ್ಟ್ ರೂಮ್ ಗೆ ಹೋಗ್ಬೇಕು ಅಂತ. ಸರಿ ಅಂತ ಮಕ್ಕಳನ್ನ ಕರ್ಕೊಂಡು ರೆಸ್ಟ್ ರೂಮ್ ಗೆ ಹೋದ್ರೆ ಮಳೆ ಬರ್ತಿರೋದ್ರಲ್ಲಿ ರೆಸ್ಟ್ ರೂಮ್ ಫುಲ್ ನೀರ್ ತುಂಬ್ಕೊಬಿಟ್ಟಿರುತ್ತೆ. ಒಳಗಡೆ ಹೋಗೋಕೆನೆ ಆಗ್ತಿಲ್ಲ. ಸರಿ ಮಕ್ಳೇ, ಪಕ್ಕದಲ್ಲಿ ಇರ್ತಾ ಇದೆ ಅಲ್ವಾ ಒಂದು ಪಬ್ಲಿಕ್ ರೆಸ್ಟ್ ರೂಮ್, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಒಂದು
ದೊಡ್ಡ ಪ್ಲಾಸ್ಟಿಕ್ ಬ್ಯಾಗ್ ರೀತಿ ಎಲ್ಲರ ಮೇಲೇನು ಹಾಕೊಂಡು 5 ಮಕ್ಕಳನ್ನು ಕರ್ಕೊಂಡು ಟೀಚರ್ ಹೋಗ್ತಿರ್ತಾರೆ. ಮಳೆ ಜೋರಾಗಿ ಬರ್ತಿರುತ್ತೆ, ಸಿಡಿಲು ಬೇರೆ ಬೀಳ್ತಿರುತ್ತೆ. ಚೂಚು ಹುಡುಗಿಗೆ ಸಿಡಿಲು ಅಂದ್ರೆ ತುಂಬಾನೇ ಭಯ ಅಲ್ಲ. ಸೊ ಆ ಮಗು ತಲೆನ ಎತ್ತಿ ಆಕಾಶವನ್ನು ನೋಡ್ಬೇಕಾದ್ರೆ ಮೇಲೆ ಯಾವ್ದೋ ದೊಡ್ಡ ಮಾನ್ಸ್ಟರ್ ಇರೋ ರೀತಿ ಅವಳ ಕಣ್ಣಿಗೆ ಕಾಣೋ ರೀತಿ ಅನಿಸ್ತಿರುತ್ತೆ. ಫಟ್ ಅಂತ ಬೇಗನೆ ಸೈಡ್ಗೆ ಹೋಗಿ ಒಂದು ಜಾಗದಲ್ಲಿ ಕೂತ್ಕೊಬಿಟ್ಟು ಸಿಡಿಲು ಬೀಳ್ತಿದೆ, ಮಾನ್ಸ್ಟರ್ ನನ್ನ ತಗೊಂಡ್ ಹೋಗ್ಬಿಡುತ್ತೆ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ. ಆವಾಗ ಟೀಚರ್ ಚೂಚು ಹತ್ರ ಹೋಗಿ, ಚೂಚು ಏನಕ್ಕಾಗಿ ನೀನು ಇಷ್ಟೊಂದು ಹೆದರ್ಕೋತಿದೀಯಾ? ಯಾಕೆಂದ್ರೆ ಆ ಸಿಡಿಲೇನೆ ನನ್ನ ಅಮ್ಮ ಮತ್ತೆ ಅಪ್ಪನನ್ನ ಹಿಡ್ದಿಟ್ಟಿರೋದು. ಚೂಚು ಅದೇನು ಯಾರನ್ನು ಹಿಡ್ದಿಟ್ಟಿಲ್ಲ, ನಿಮ್ಮ ಅಮ್ಮನೂ ಅಪ್ಪನು ಸತ್ತೋಗ್ಬಿಟ್ರು ಅಂತ ಹೇಳ್ಬೇಕಾದ್ರೆ ಆ ಹುಡುಗಿ ತುಂಬಾನೇ ಬೇಜಾರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ನೋಡು, ನೀನು ನಿನ್ನ ಅಮ್ಮ ಮತ್ತೆ ಅಪ್ಪನನ್ನ ಎಷ್ಟು ಮಿಸ್ ಮಾಡ್ಕೋತಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ. ಅದೇ ತರನೇ ನಿನ್ನ ಅಮ್ಮ ಮತ್ತೆ ಅಪ್ಪ ನಿನ್ನನ್ನ ಮಿಸ್ ಮಾಡ್ತಿದ್ದಾರೆ. ಅದನ್ನ ಹೇಗೆ ತೋರಿಸ್ಕೊತಾರೆ? ಹೀಗೇನೆ ಮಳೆಯಾಗಿ ಸಿಡಿಲಾಗಿ ನಿನ್ನ ಮೇಲೆ ಮಡಗಿರುವ ಪ್ರೀತಿಯನ್ನ ಈ ರೀತಿ ತೋರಿಸ್ಕೊತಿದ್ದಾರೆ ಅಂತ ಹೇಳಿ ಟೀಚರ್ ಹೋಗಿ ಮಳೆಯಲ್ಲಿ ನೆನಿತಾರೆ. ಇಲ್ಲಿ ನೋಡು ಚೂಚು, ನಾನು ಟೀಚರ್ ಮಳೆಯಲ್ಲಿ ನೆನಿತಿದ್ದೀನಿ, ನನ್ನನ್ನ ಈ ಸಿಡ್ಲು ಮಳೆನು ಏನೂ ಮಾಡಿಲ್ಲ ನೋಡು ಅಂತ ಹೇಳ್ಬಿಟ್ಟು ಮತ್ತೆ ಚೂಚು ಹತ್ರ ಬಂದು, ನೀನೇ ನಿನ್ನ ಕೈಯನ್ನ ಮಳೆಗೆ ಹಾಕು, ನಿನ್ನ ಅಪ್ಪ ಅಮ್ಮನ ಹತ್ರ ನೀನು ಏನನ್ನ ಹೇಳ್ಬೇಕು ಅನ್ಕೋತಿದ್ಯೋ ಅದನ್ನ ಹೇಳು ಅಂತ ಹೇಳ್ಬೇಕಾದ್ರೆ ಚೂಚುನುವೆ ಅದೇ ರೀತಿ ಮಳೆ ನೀರಿಗೆ ಕೈಯನ್ನ ಮಡಗ್ಬೇಕಾದ್ರೆ ಅವಳಿಗಿರುವ ಭಯವೆಲ್ಲ ಹೋಗ್ಬಿಡುತ್ತೆ. ಹಾಗೆ ಚೂಚು ಆಕಾಶವನ್ನ ನೋಡಿ, ಅಮ್ಮ ಅಪ್ಪ ನನ್ನ ಬಗ್ಗೆ ಯಾವುದಕ್ಕೂ ನೀವು ವರಿ ಪಡ್ಬೇಡಿ, ನನ್ನಿಂದಲೇ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳ್ತಾಳೆ. ಸೊ ಟೀಚರುವೆ ನಮ್ಮ ಚೂಚುವನ್ನ ತಪ್ಕೊಂಡು ಅವಳನ್ನ ಸಮಾಧಾನ ಮಾಡ್ತಾರೆ. ಸೊ ನೆಕ್ಸ್ಟ್ ದಿನ ಸಂಡೇ, ಸ್ಕೂಲ್ ರಜಾ. ಆ ಲೂಕ್ ಅನ್ನೋ ಹುಡುಗಿ ಇರ್ತಿದ್ದಾಳಲ್ಲ, ಅವಳ ಅಮ್ಮ ಮತ್ತೆ ಅಪ್ಪ ಹಾಗೆ ಆಶ್ಚರ್ಯವಾಗಿ ವಿಂಡೋ ಇಂದ ಹೊರಗಡೆ ನೋಡ್ತಿರ್ತಾರೆ. ಯಾಕೆಂದ್ರೆ ಇಷ್ಟು ದಿನಗಳಾಗಿ ಲೂಕ್ ಅವರ ಅಪ್ಪನನ್ನ ಮನೆಯನ್ನ ಮೊರೋದಕ್ಕೆ ಹೇಳಿ ಅವರ ಮನೆ ಮುಂದೆ ಎಲ್ಲ ಮರಳನ್ನೆಲ್ಲ ಹಾಕಿ ತುಂಬಾನೇ ಓವರ್ ಆಗಿ ಮಾಡ್ತಿದ್ರಲ್ವಾ ಬಿಲ್ಡರು. ಸೊ ಅವರನ್ನು ಅವರ ಟೀಮ್ ಅನ್ನು ಪೊಲೀಸರ್ಸ್ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನಂತರ ಒಬ್ರು ಆಫೀಸರ್ ಬಂದು ಲೂಕ್ ಅವರ ಮನೆಯನ್ನ ನಾಕ್ ಮಾಡ್ಬೇಕಾದ್ರೆ ಲೂಕ್ ಅವರ ಅಪ್ಪನು ಬರ್ತಾರೆ. ನೀವೇನೇ ಲೂಕ್ ಅವರ ಅಪ್ಪನ? ಲೂಕ್ ಅವರ ಟೀಚರ್ ಕಂಪ್ಲೇಂಟ್ ಮಾಡಿದ್ರಿಂದ ನಿಮಗೆ ಡಿಸ್ಟರ್ಬ್ ಅನ್ನ, ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದ ಆ ಬಿಲ್ಡರ್ ಮತ್ತೆ ಅವನ ಹುಡುಗರನ್ನ ಹಿಡಿದು ಜೈಲಿಗೆ ಹಾಕ್ತಿದೀವಿ, ಇನ್ ಮುಂದೆ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಲೂಕ್ ಅವರ ತಂದೆಗೆ ತುಂಬಾನೇ ಖುಷಿ ಆಗುತ್ತೆ, ಆಶ್ಚರ್ಯವಾಗ್ಬಿಡ್ತಾರೆ. ನೆಕ್ಸ್ಟ್ ದಿನ ಆಗುತ್ತೆ, ನಮ್ಮ ಟೀಚರ್ಲು ನಮ್ಮ ಸ್ಕೂಲ್ ಮಕ್ಕಳನ್ನು ಅವರ ಪೇರೆಂಟ್ಸ್ ಅನ್ನು ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೆ. ಸೊ ಆ ಜಾಗದಲ್ಲಿ ಹೋಗಿ ಎಲ್ಲರೂ ತುಂಬಾನೇ ಜಾಲಿಯಾಗಿ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾರೆ. ಚಿಕ್ಕ ಚಿಕ್ಕ ಗೇಮ್ಸ್ ಗಳ ತರ ಆಟ ಆಡಿ ತುಂಬಾನೇ ಖುಷಿಯಾಗಿ ಇರ್ತಾರೆ ಎಲ್ಲರೂ. ಆದ್ರೆ ಆ ಜಾಗದಲ್ಲಿ ಆ ಚೇರ್ಮನ್ ಕೂಡ ಇರ್ತಾನೆ. ಅವನು ಹಾಗೆ ಎದ್ದು ಬಂದು, ಏನೋ 5 ಮಕ್ಕಳು ಇರ್ತಾ ಇರುವ ಒಂದು ಸ್ಕೂಲು, ನಿಮಗೆಲ್ಲ ಒಂದು ಪಿಕ್ನಿಕ್, ಇಲ್ಲಿ ನೋಡಿ ಇನ್ನ 1 ತಿಂಗಳಲ್ಲಿ ಗ್ರಾಜುಯೇಷನ್ ಡೇ ಬಂದ್ಬಿಡುತ್ತೆ. ಹೇಗೂ 5 ಮಕ್ಕಳಲ್ಲಿ ಒಂದು ಮಗು ಗ್ರಾಜುಯೇಟ್ ಆಗಿ ಎಲಿಮೆಂಟರಿ ಸ್ಕೂಲ್ಗೆ ಹೋಗ್ಲೇಬೇಕು. ನಂತರ ಈ ಸ್ಕೂಲಲ್ಲಿ 4 ಮಕ್ಕಳು ಮಾತ್ರವೇ ಇರ್ತಾರೆ. ಆಮೇಲೆ ಗೌರ್ಮೆಂಟ್ ಈ ಸ್ಕೂಲ್ ಅನ್ನು ಕ್ಲೋಸ್ ಮಾಡ್ಬಿಡುತ್ತೆ. ಸೊ ಅಷ್ಟರಲ್ಲಿ ಎಷ್ಟು ಖುಷಿಯಾಗಿರೋದಕ್ಕೆ ಆಗುತ್ತೋ ಅಷ್ಟು ಖುಷಿಯಾಗಿ ಇದ್ಕೋಬೇಡಿ ಅಂತ ಹೇಳ್ಬಿಟ್ಟು ಚೇರ್ಮನ್ ಅಲ್ಲಿಂದ ಹೋಗ್ತಾನೆ. ಹಾಗಿರ್ಬೇಕಾದ್ರೆ ಆ ಜಾಗಕ್ಕೆ ಹ್ಯಾಂಡಿಕ್ಯಾಪ್ಡ್ ಚಿಲ್ಡ್ರನ್ಸ್ ಎಲ್ಲ ಬರ್ತಾರೆ. ಅವರುಗಳ ಸ್ಕೂಲಿಂದಾನು ಈ ಜಾಗಕ್ಕೆ ಪಿಕ್ನಿಕ್ ಗೆ ಬಂದಿರ್ತಾರೆ. ಆದ್ರಿಂದ ನಮ್ಮ 5 ಮಕ್ಕಳು ಮತ್ತೆ ಆ ಸ್ಟೂಡೆಂಟ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ತುಂಬಾನೇ ಜಾಲಿಯಾಗಿ ಆಟ ಆಡ್ತಾರೆ. ಸೊ ಈ ಸ್ಟೂಡೆಂಟ್ಸ್ ಗೂ ಒಬ್ರು ಟೀಚರ್ ಇರ್ತಾರೆ ಅಲ್ವಾ, ಅವರು ಕೂಡ ಹ್ಯಾಂಡಿಕ್ಯಾಪ್ಡ್. ಸೊ ಅವರು ನಿಧಾನಕ್ಕೆ ಎದ್ದು ಬಂದು ನಮ್ಮ ಟೀಚರ್ ಲೂ ಹತ್ರ, ನಾನು ನಿಮ್ಮ ಬಗ್ಗೆ ಓದ್ದೆ, ಈ 5 ಮಕ್ಕಳು ಪುಣ್ಯ ಮಾಡಿದ್ದಾರೆ ನಿಮ್ಮಂತಹ ಟೀಚರ್ ಹತ್ರ ಓದೋದಕ್ಕೆ, ಆದ್ರೆ ಎಲ್ಲವೇ ಹೋಗಿ ಈ ಸ್ಕೂಲ್ ಅನ್ನು ಕ್ಲೋಸ್ ಮಾಡ್ಬಿಡ್ತಾವ್ರು ಅಂತ ನನಗೆ ಭಯವಾಗ್ತಿದೆ, ಇನ್ನ 1 ತಿಂಗಳು ಮಾತ್ರವೇ ಇರ್ತಿರೋದು ಅಂತ ನಮ್ಮ ಟೀಚರ್ಲು ಹೇಳ್ಬೇಕಾದ್ರೆ ಅದಕ್ಕೆ ಆ ಟೀಚರ್, ಅಯ್ಯೋ ಹಾಗೆಲ್ಲ ಏನೂ ಆಗೋದಿಲ್ಲ ಬಿಡಿ, ನಿಮ್ಮಂತಹ ಒಳ್ಳೆ ಟೀಚರ್ ಅಲ್ಲಿ ಇರೋದ್ರಿಂದ ಮಕ್ಕಳ ಲೈಫ್ ಮಾತ್ರ ಅಲ್ಲಿ ಚೇಂಜ್ ಆಗೋದಿಲ್ಲ, ಅವರು ಓದುವ ಸ್ಕೂಲು ಅವರ ವಿಲೇಜ್ ಅಂತ ಎಲ್ಲವೇ ಚೇಂಜ್ ಆಗುತ್ತೆ, ನೀವು ನಿಮ್ಮ ನಂಬಿಕೆನ ಮಾತ್ರ ಬಿಟ್ಬಿಡ್ಬೇಡಿ, ಎಲ್ಲವೇ ಸರಿ ಹೋಗುತ್ತೆ ಅಂತ ಅವ್ರು ಹೇಳಿದ ಮೇಲೆ ನಮ್ಮ ಟೀಚರ್ಲು ಅವರಿಗೂ ಕೂಡ ತುಂಬಾನೇ ನಂಬಿಕೆ ಬರುತ್ತೆ, ತುಂಬಾನೇ ಸ್ಟ್ರಾಂಗ್ ಆಗ್ತಾರೆ. ಸೊ ಈ ವರ್ಷದ ಸ್ಕೂಲಿನ ಲಾಸ್ಟ್ ಡೇ ದಿನ 5 ಮಕ್ಕಳಿಗಿಂತ ಕಡಿಮೆ ಇದ್ಬಿಟ್ರೆ ಅಷ್ಟೇ ಸ್ಕೂಲ್ ಅನ್ನು ಕ್ಲೋಸ್ ಮಾಡ್ಬಿಡ್ತಾರೆ. ಆದ್ರಿಂದ ಅದಕ್ಕೂ ಮುಂಚೆನೆ ಇವಾಗ್ಲಿಂದಾನೇ ನಾವು ಹೊಸ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸೋದಕ್ಕಾಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡೋಣ ಅಂತ ಯೋಚನೆ ಮಾಡಿ ನೋಟಿಸ್ ಎಲ್ಲ ಪ್ರಿಂಟ್ ಹೊಡೆದು ಎಲ್ಲರಿಗೂ ಕೊಡ್ತಾರೆ ಟೀಚರ್. ಈ ರೀತಿ ಒಂದು ಕಿಂಡರ್ ಗಾರ್ಡನ್ ಸ್ಕೂಲ್ ಇರ್ತಿದೆ, ನಿಮ್ಮ ಮಕ್ಕಳನ್ನ ಅಲ್ಲಿಗೆ ಜಾಯಿನ್ ಮಾಡ್ಕೊಡಿ ಅಂತ. ಮತ್ತೆ ಆಲ್ರೆಡಿ ಆ ಸ್ಕೂಲಲ್ಲಿ 5 ಮಕ್ಕಳು ಓದುತ್ತಿದ್ದಾರೆ ಅಲ್ವಾ, ಅವ್ರಗಳ ಗ್ರಾಜುಯೇಷನ್ ಡೇ ದಿನ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡಿಸೋದಕ್ಕಾಗಿ ಟೀಚರ್ ಅವ್ರಗಳಿಗೆ ಡ್ಯಾನ್ಸ್ ಅನ್ನ ಹೇಳ್ಕೊಡ್ತಿರ್ತಾರೆ. ಸೊ ಮಕ್ಕಳುವೆ ಅದನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಆಮೇಲೆ ಲೂಕ್ ಅವರ ತಂದೆ ಇದಾರಲ್ಲ, ಅವರು ವಾಕಿ ಟಾಕಿ ರೀತಿ ಒಂದು ವಿಷಯವನ್ನು ಕಂಡುಹಿಡಿತಾರೆ. ಅದನ್ನು ನೋಡಿದ ತಕ್ಷಣ ಲೂಕ ಏನಕ್ಕೆ ಅಷ್ಟು ಖುಷಿ ಆಗ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ನಂತರ ಒಸುಜು ಅವರ ಅಪ್ಪನು ಗೇಟ್ ಅನ್ನ ಚೆನ್ನಾಗಿ ರೆಸ್ಟೋರೇಷನ್ ಮಾಡಿ ಕೊಟ್ಬಿಟ್ರು. ಟೀಚರ್ ನೋಡಿದ್ರ ಇದು ಎಷ್ಟು ಸ್ಟ್ರಾಂಗ್ ಆಗಿರ್ತಿದ್ಯಾ ಅಂತ, ನೆಕ್ಸ್ಟ್ 30 ವರ್ಷಕ್ಕೆ ಇದನ್ನ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ಕೇಳಿದ ತಕ್ಷಣವೇ ನಮ್ಮ ಒಸುಜುನು, ವಾವ್ ನನ್ನ ತಂದೆಯವರು ತುಂಬಾನೇ ಸೂಪರ್ ಅಂತ ಹೇಳಿ ಆ ಮುದ್ದು ಮರಿನುವೆ ತುಂಬಾನೇ ಖುಷಿ ಆಗ್ತಾಳೆ. ಸೊ ಮಕ್ಕಳು ಎಲ್ಲರೂ ಅವರವರ ಮನೆಗೆ ಹೋದ ಮೇಲೆ ಅವರು ಮಾಡಲಿರುವ ಡ್ಯಾನ್ಸ್ ಅನ್ನೇ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾರೆ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಟೀಚರ್ಲು ಅವರ ಹಸ್ಬೆಂಡ್ ಇರ್ತಿದಾರಲ್ಲ, ಅವರು ಆ ನೋಟಿಸ್ ಅನ್ನೆಲ್ಲ ನೋಡಿ ತುಂಬಾನೇ ಬೇಜಾರಾಗ್ತಾರೆ. ಯಾಕೆಂದ್ರೆ ನಮ್ಮ ಟೀಚರ್ಲುಗೆ ಆಲ್ರೆಡಿ ಒಂದು ಟ್ಯೂಮರ್ ಇದ್ದಿದೆ, ಗಂಟ್ಲ ಹತ್ರ ಗಡ್ಡೆ ಇದ್ದಿದೆ, ಅದನ್ನ ಆಪರೇಷನ್ ಮಾಡಿ ತೆಗ್ದಿದ್ದಾರೆ. ಇವಾಗ ನೋಡಿದ್ರೆ ಅವರು ಯಾವಾಗ ನೋಡಿದ್ರು ಆ ಸ್ಕೂಲು ಅಂತ ಸರಿಯಾಗಿ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳೋದೇ ಇಲ್ಲ. ಆದ್ರಿಂದ ಅವರಿಗೆ ಏನಾದ್ರೂ ಆಗ್ಬಿಡುತ್ತಾ ಅಂತ ಹಸ್ಬೆಂಡ್ ಹೆದರ್ಕೋತಿರ್ತಾರೆ. ಅದಕ್ಕೆ ಟೀಚರ್ಲು, ರೀ ಆ ರೀತಿಯೆಲ್ಲ ಏನೂ ಆಗೋದಿಲ್ಲ, ನಾನು ಹೋರಾಡ್ತಾ ಇರೋದು ಬರೀ 5 ಮಕ್ಕಳಿಗಾಗಲ್ಲ, ಅದರ ನಂತರ ಬರಲಿರುವ ಸಾವಿರಾರು ಮಕ್ಕಳಿಗಾಗಿ. ಆ ಸ್ಕೂಲನ್ನ ನಾವು ಹೇಗಾದ್ರೂ ಕಾಪಾಡಲೇಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಟೀಚರ್ಲು ಅವರ ಹಸ್ಬೆಂಡ್ ಫುಲ್ ಆಗಿ ಸಪೋರ್ಟ್ ಅನ್ನ ಮಾಡ್ತಾರೆ. ಸೊ ಗ್ರಾಜುಯೇಷನ್ ಡೇ ಹಿಂದಿನ ದಿನ ಓಪನ್ ಡೇ ಅಂತ ಒಂದು ದಿನವನ್ನ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಹೊಸದಾಗಿ ಅಡ್ಮಿಷನ್ ಅನ್ನ ಹಾಕೋದಕ್ಕಾದ
ದಿನ. ಸೊ ತುಂಬಾ ಮಕ್ಕಳು ಈ ಸ್ಕೂಲ್ಗೆ ಬರಲಿದ್ದಾರೆ ಅಡ್ಮಿಷನ್ ಆಗೋದಕ್ಕೆ ಅಂತ ಸ್ಕೂಲ್ ಅನ್ನೇ ಫುಲ್ ಆಗಿ ಚೆನ್ನಾಗಿ ಡೆಕೋರೇಟ್ ಮಾಡಿ ಪೇರೆಂಟ್ಸ್ ಮತ್ತೆ ನಮ್ಮ ಮಕ್ಕಳು ವೇಟ್ ಮಾಡ್ತಿರ್ತಾರೆ. ಅದರಲ್ಲೂ ನಮ್ಮ ಲೂಕ ಅವರ ಅಪ್ಪ ಬಾವುಟವನ್ನೆಲ್ಲ ಹಿಡ್ಕೊಂಡು ಹೊರಗಡೆ ವೇಟ್ ಮಾಡ್ತಿರ್ತಾರೆ, ಬರೋರನ್ನೆಲ್ಲ ನಾವು ವೆಲ್ಕಮ್ ಮಾಡೋಣ ಅಂತ. ಆಲ್ರೆಡಿ ಅವರು ವಾಕಿ ಟಾಕಿಯನ್ನು ಕೂಡ ತಗೊಂಡಿರ್ತಾರಲ್ಲ, ಅದನ್ನ ನೋಡಿ ಲೂಕ ಕೂಡ ಖುಷಿ ಆದ್ಲಲ್ಲ. ಯಾಕೆ ಅವರು ಖುಷಿ ಆದ್ರು ಅಂದ್ರೆ ವಾಕಿ ಟಾಕಿ ಒಂದು ಪೀಸು ಇವರ ಹತ್ರ ಇರ್ತಿದೆ, ಇನ್ನೊಂದು ಪೀಸು ಮಕ್ಕಳ ಹತ್ರ ಇರ್ತಿದೆ. ಕಾರ್ ಏನಾದ್ರೂ ಆ ಕಡೆ ಬರ್ಬೇಕಾದ್ರೆ ಮಕ್ಕಳ ಒಂದು ಕಾರ್ ಈ ಕಡೆ ಬರ್ತಿದೆ, ಹೊಸ ಮಕ್ಕಳು ಬರ್ತಿದ್ದಾರೆ ಅನ್ಸುತ್ತೆ ಅಂತ ಇಲ್ಲಿಂದ ಅವರು ವಾಕಿ ಟಾಕಿಯಲ್ಲಿ ಹೇಳ್ಬೇಕಾದ್ರೆ ಅದನ್ನ ಸ್ಕೂಲ್ ಒಳಗಡೆ ಇರ್ತಾ ಇರುವ ನಮ್ಮ ಲೂಕಾನು ಕೇಳಿ ಓಕೆ ಡ್ಯಾಡಿ ಅಂತ ಹೇಳಿ ಎಲ್ಲರಿಗೂ ತುಂಬಾನೇ ಖುಷಿ ಆಗ್ತಾರೆ. ಯಾಕೆಂದ್ರೆ ಹೊಸದಾಗಿ ಒಂದು ಸ್ಟೂಡೆಂಟ್ ಬಂದು ಜಾಯಿನ್ ಆದ್ರೆ ಈ ಸ್ಕೂಲ್ ಅನ್ನ ಇವ್ರಗಳ ಕೈಯಲ್ಲಿ ಕಾಪಾಡ್ಕೊಳ್ಳಕ್ಕೆ ಆಗುತ್ತೆ. ಅದೇ ತರ ಒಂದು ಮಗುವನ್ನ ಕರ್ಕೊಂಡು ಒಂದು ಪೇರೆಂಟ್ಸ್ ಅಲ್ಲಿಗೆ ಬರ್ತಾರೆ. ಆದ್ರೆ ಅವರು ಆ ಸ್ಕೂಲ್ ಅನ್ನು ನೋಡ್ಬಿಟ್ಟು ತುಂಬಾನೇ ಹಳೆ ಬಿಲ್ಡಿಂಗ್ ಬೇರೆ ಅಲ್ಲ, ಅಯ್ಯಯ್ಯ ಇಲ್ಲ ನಮ್ಮ ಮಗುವನ್ನ ನಾವು ಸೇರ್ಸ್ಬೇಕು ಅಂತ ಅನ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ನಮ್ಮ ಮಕ್ಳುವೆ ಹೋಗ್ಬಿಡಿ ಅಂತ ಜೋರಾಗಿ ಓಡಿ ಬಂದು ಕಿರ್ಚ್ಕೊತಾರೆ. ಪಾಪ ಅವ್ರುಗಳು ಹೋಗೇ ಬಿಟ್ರು, ತುಂಬಾನೇ ಬೇಜಾರಾಗ್ತಾರೆ ಇವರು. ಆವಾಗ ಟೀಚರು ಏನಿಕಾಗೂ ನೀವು ವರಿ ಪಡ್ಬೇಡಿ, ಖಂಡಿತ ಇನ್ನೊಬ್ಬರು ಬಂದೇ ಬರ್ತಾರೆ ಅಂತ ಹೇಳಿ ವೇಟ್ ಮಾಡ್ತಿರ್ತಾರೆ. ಸೊ ಹಾಗಿರ್ಬೇಕಾದ್ರೇನೆ ನಮ್ಮ ಟೀಚರ್ ಅವರಿಗೆ ಹಳೆ ಫ್ರೆಂಡ್ ಒಬ್ರು ಕಾಲ್ ಅನ್ನ ಮಾಡಿ ಟೀಚರ್ ನಿಮ್ಮನ್ನ ನಾನು ಸ್ವಲ್ಪ ಬೇಗನೆ ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕಿದೆ ಅಂತ ಹೇಳ್ಬೇಕಾದ್ರೆ ಮಕ್ಕಳೇ ಯಾರಾದ್ರೂ ಹೊಸದಾಗಿ ಬಂದ್ರೆ ಅವರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿ ಅಂತ ಹೇಳ್ಬಿಟ್ಟು ಟೀಚರ್ ಅವರ ಫ್ರೆಂಡ್ ಅನ್ನು ನೋಡೋದಕ್ಕಾಗಿ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಆ ಫ್ರೆಂಡ್ ನಮ್ಮ ಟೀಚರ್ 5 ಮಕ್ಕಳಿಗೆ ಮಾತ್ರ ಪಾಠವನ್ನ ಹೇಳ್ಕೊಟ್ಟು ಒಂದು ಸ್ಕೂಲ್ ಅನ್ನ ರನ್ ಮಾಡ್ತಿದ್ದಾರೆ ಅಲ್ವಾ, ಅದ್ರ ಬಗ್ಗೆ ನ್ಯೂಸ್ ಚಾನೆಲ್ಸ್ ಅಲ್ಲಿ ಕೂಡ ಬಂದಿದೆ. ಸೊ ಆ ಪಬ್ಲಿಸಿಟಿಯನ್ನು ಯೂಸ್ ಮಾಡಿ ನಮ್ಮ ಟೀಚರ್ ಅವರನ್ನ ಇಟ್ಟೇನೆ ಹೊಸದಾಗಿ ಒಂದು ಕಿಂಡರ್ ಗಾರ್ಡನ್ ಸ್ಕೂಲ್ ಅನ್ನ ಪ್ರೈವೇಟ್ ಆಗಿ ಸ್ಟಾರ್ಟ್ ಮಾಡಲಿದ್ದಾನೆ. ಇದರಿಂದ ನೀನು ಲಕ್ಷ ಸಂಪಾದನೆ ಮಾಡ್ಕೋಬಹುದು, ಏನನ್ನ ನೀನು ಹೇಳ್ತೀಯ ಅಂತ ಟೀಚರ್ ಅನ್ನ ನೋಡಿ ಅವನು ಕೇಳ್ಬೇಕಾದ್ರೆ ಹೇ ನೀನು ಏನನ್ನ ಮಾತಾಡ್ತಿದ್ಯಾ, ಟೀಚರ್ ಅನ್ನೋದು ಸುಮ್ನೆ ಹಣಕ್ಕಾಗಿ ಕೆಲಸ ಮಾಡೋದು ಅಂತ ಅನ್ಕೋಬಿಟ್ಟಿದ್ಯಾ, ನಾನು ಹಣಕ್ಕಾಗಿ ಏನು ಇದನ್ನ ಮಾಡ್ತಾ ಇಲ್ಲ. ಒಂದು ಮಗು ಓದಿ ಅದರ ಸ್ಟಡೀಸ್ ಅನ್ನ ಫಿನಿಶ್ ಮಾಡಿ ಅದರ ಲೈಫ್ ಅಲ್ಲಿ ನೆಕ್ಸ್ಟ್ ಸ್ಟೇಜ್ ಗೆ ಹೋಗ್ಬೇಕಾದ್ರೆ ಅವರ ಅಪ್ಪ ಮತ್ತೆ ಅಮ್ಮನಿಗೆ ನಂತರ ನಮ್ಮನ್ನೇ ನೆನಪಲ್ಲಿ ಇಟ್ಟಿರ್ತಾರೆ, ಗುರುವನ್ನ. ಅಂತಹದೊಂದು ಕೆಲಸವನ್ನ ನೀನು ಇಷ್ಟು ಈಸಿಯಾಗಿ ಅಸಹ್ಯ ಮಾಡ್ತಿದ್ಯಲ್ಲೋ. ನನಗೆ ಜಾಸ್ತಿ ಹಣ ಇರುವ ಸಾವಿರಾರು ಮಕ್ಕಳು ನನಗೆ ಬೇಕಾಗಿಲ್ಲ, ಹಣನೇ ಇಲ್ಲ ಅಂದ್ರೂ ಪರವಾಗಿಲ್ಲ, 5 ಮಕ್ಕಳಿಗಾಗೋ ಆ ಸ್ಕೂಲಿಗಾಗೋ ನಾನು ಹೋರಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಟೀಚರ್ ಮತ್ತೆ ಅದೇ ಸ್ಕೂಲಿಗೇನೆ ಹೋಗ್ತಾರೆ. ಹೊಸದಾಗಿ ಯಾರಾದ್ರೂ ಮಕ್ಕಳು ಬಂದ್ರ ಅಂತ ಕೇಳಿದ್ರೆ ಇಲ್ಲ ಟೀಚರ್ ಯಾರುವೇ ಬಂದಿಲ್ಲ ಅಂತ ಹೇಳಿ ಎಲ್ಲರೂ ಸಪ್ಪಿಗೆ ಆಗ್ತಾರೆ. ನಮ್ಮ ಟೀಚರ್ ಕೂಡ ತುಂಬಾನೇ ನಂಬಿಕೆಯಿಂದ ಇರ್ತಿದ್ರು, ಯಾರಾದ್ರೂ ಹೊಸ ಮಗು ಬಂದು ಜಾಯಿನ್ ಆಗ್ತಾರೆ ಅಂತ ಈ ಸ್ಕೂಲ್ ನ ಮುಂದೆ ಚೆನ್ನಾಗಿ ರನ್ ಮಾಡೋಣ ಅಂತ. ಆದ್ರೆ ಯಾವುದೇ ಮಕ್ಕಳು ಬಂದಿಲ್ಲ ಅಲ್ಲ, ಆದ್ರಿಂದ ಟೀಚರ್ ತುಂಬಾನೇ ಅಪ್ಸೆಟ್ ಆಗ್ತಾರೆ. ಇನ್ನ ಗ್ರಾಜುಯೇಷನ್ ಡೇಗೆ 2 ದಿನ ಇರ್ತಿದೆ, ಅಷ್ಟರಲ್ಲಿ ಯಾರಾದ್ರೂ ಬಂದು ಹೊಸದಾಗಿ ಜಾಯಿನ್ ಆಗ್ಬಹುದು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೇನೆ ಸಡನ್ ಆಗಿ ಟೀಚರ್ ಪ್ರೆಗ್ನೆಂಟ್ ತಪ್ಪಿ ಕೆಳಗಡೆ ಬಿದ್ದೋಗ್ತಾರೆ. ಸೊ ಆಂಬುಲೆನ್ಸ್ ಗೆ ಕಾಲ್ ಅನ್ನ ಮಾಡಿ ಟೀಚರ್ ಅನ್ನ ಹಾಸ್ಪಿಟಲ್ ಗೆ ಜಾಯಿನ್ ಮಾಡ್ತಾರೆ. ಇಲ್ಲಿ 5 ಮಕ್ಕಳಿಗೆ ಟೀಚರ್ ಗೆ ಏನಾಯ್ತು ಅಂತ ಗೊತ್ತಾಗದೆ ತುಂಬಾನೇ ಅಪ್ಸೆಟ್ ಆಗಿರ್ತಾರೆ. ಸೊ ಇಲ್ಲಿ ನಮ್ಮ ಟೀಚರ್ ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಲ್ವಾ, ಅವರಿಗೆ ಆಲ್ರೆಡಿ ಒಂದು ಸರ್ಜರಿ ಆಗಿದೆ ಅಲ್ಲ. ಸೊ ಇವಾಗ ಓವರ್ ಸ್ಟ್ರೆಸ್ಡ್ ಆಗಿ ಕೆಲಸವನ್ನ ಮಾಡಿದ್ರಿಂದ ಮತ್ತೆ ಅವರಿಗೆ ಆಪರೇಷನ್ ಅನ್ನ ಮಾಡಬೇಕಿದೆ ಅಂತೆ. ಅದೇ ತರ ಆಪರೇಷನ್ ನಡೆಯುತ್ತೆ, ಟೀಚರ್ ಇವಾಗ ರೆಸ್ಟ್ ಅನ್ನ ತಗೋಬೇಕಿದೆ. ಸೊ ಟೀಚರ್ ರಿಕವರ್ ಆಗಿ ಬರೋವರೆಗೂ ಮಕ್ಕಳು ಅಲ್ಲಿ ಸ್ಕೂಲ್ ಅಲ್ಲಿ ಅಲೋನ್ ಆಗಿ ಇರ್ತಾರೆ ಅಲ್ವಾ. ಆದ್ರಿಂದ ನಮ್ಮ ಟೀಚರ್ ಅವರ ಹಸ್ಬೆಂಡ್ ಆ ಸ್ಕೂಲ್ ಗೆ ಹೋಗಿ ಮಕ್ಕಳಿಗೆ ಅವರು ಪಾಠವನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆವಾಗ ಮಕ್ಕಳು ನಮ್ಮ ಟೀಚರ್ಲು ಅವರ ಹಸ್ಬೆಂಡ್ ಹತ್ರ ನಿಮ್ಮ ಕನ್ಸು ಏನು ಅಂತ ಕೇಳ್ತಾರೆ. ತಕ್ಷಣವೇ ಅವರ ಕನ್ಸನ್ನ ಬರೆದು ಅಲ್ಲಿ ಹಾಕ್ತಾರೆ. ಏನಂತ ಬರ್ದಿರ್ತಾರೆ ಅಂದ್ರೆ ಟೀಚರ್ಲು ಬೇಗನೆ ವಾಸಿಯಾಗಿ ಮತ್ತೆ ರಿಟರ್ನ್ ಬರಬೇಕು ಅಂತ ಬರ್ತಿರ್ತಾರೆ. ಸೊ ಇಲ್ಲಿ 5 ಮಕ್ಕಳ ಪೇರೆಂಟ್ಸ್ ಮಾತ್ರವೇ ಇಲ್ಲದೆ ಆ ಗ್ರಾಮದಲ್ಲಿ ಇರುವ ತುಂಬಾ ಜನರು ಈ ಸ್ಕೂಲ್ಗೆ ಹೇಗಾದ್ರೂ ಮಕ್ಕಳನ್ನ ಬರ್ಸ್ಬೇಕು ಅಂತ ನೋಟಿಸ್ ಅನ್ನು ಕೊಡೋದು, ಬಾವುಟಗಳನ್ನ ಹಿಡಿಯೋದು ಅಂತ ತುಂಬಾ ಕೆಲಸಗಳನ್ನ ಮಾಡ್ತಿರ್ತಾರೆ. ಸ್ಕೂಲಿಗೆ ಪಕ್ಕದಲ್ಲಿ ಒಂದು ಅಂಗಡಿ ಇರುತ್ತೆ, ಈ ಸ್ಕೂಲ್ ಅನ್ನ 1 ತಿಂಗಳಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೆ, ಇಲ್ಲ 2 ತಿಂಗಳಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೆ ಅಂತ ಬೆಡ್ಡಿಂಗ್ ಅನ್ನೆಲ್ಲ ಕಟ್ತಿದ್ರಲ್ವಾ, ಅಲ್ಲಿ ಕೆಲಸ ಮಾಡ್ತಿದ್ದವರು ಅವು ಎಲ್ಲವನ್ನೂ ಅವರು ಅಳ್ಸಾಕ್ತಾರೆ. ಯಾಕೆಂದ್ರೆ ಇವಾಗ ಇವ್ರುಗಳಿಗೆ ಆ ಸ್ಕೂಲ್ ಚೆನ್ನಾಗಿ ರನ್ ಆಗ್ಬೇಕು ಅಂತ ತುಂಬಾನೇ ಆಸೆ. ಆ ವಿಲೇಜ್ ತುಂಬಾನೇ ಚಿಕ್ಕ ವಿಲೇಜ್, ಆ ವಿಲೇಜ್ ಅಲ್ಲಿ ಈ ಮಕ್ಕಳನ್ನ ಬಿಟ್ರೆ ಪುಟ್ಟ ಮಕ್ಕಳು ಬೇರೆ ಯಾರುವೇ ಇಲ್ಲ, ಎಲ್ಲ ದೊಡ್ಡ ಮಕ್ಕಳು ಇದ್ದಿದ್ರೆ ಕರ್ಕೊಂಡ್ ಮುಂದೆ ಸೇರ್ಸ್ಬಿಡ್ತಿದ್ರು. ಸೊ ಹೊರಗಡೆಯಿಂದಾನೇ ಈ ಸ್ಕೂಲಿಗೆ ಸ್ಟೂಡೆಂಟ್ಸ್ ಬರಬೇಕು. ಸೊ ನಮ್ಮ ಟೀಚರ್ಲು ಹಾಸ್ಪಿಟಲ್ ಅಲ್ಲಿ ಮಲಗಿ ಚೆನ್ನಾಗಿ ರೆಸ್ಟ್ ಅನ್ನ ಮಾಡ್ತಿರ್ತಾರೆ. ಇಲ್ಲಿ ನಮ್ಮ ಮಕ್ಕಳು ಟೀಚರ್ ಅನ್ನು ತುಂಬಾನೇ ಮಿಸ್ ಮಾಡ್ಕೋತಿರ್ತಾರೆ. ಸೊ ಹಾಗೆ ದಿನಗಳು ಕಳಿಬೇಕಾದ್ರೆ ಫೈನಲ್ ಆಗಿ ಗ್ರಾಜುಯೇಷನ್ ಡೇ ದಿನಾನು ಬರುತ್ತೆ. ನಮ್ಮ ಟೀಚರ್ಲು ಅವರು ಇವಾಗ ಏನೋ ಸುಮಾರಾಗಿ ರಿಕವರ್ ಆಗ್ಬಿಟ್ಟಿದ್ದಾರೆ. ಸೊ ಆ ಗ್ರಾಜುಯೇಷನ್ ಡೇ ದಿನವನ್ನ ಕಂಪ್ಲೀಟ್ ಮಾಡೋದು ಟೀಚರ್ ಆ ಸ್ಕೂಲ್ಗೆ ಹೋಗ್ತಾರೆ. ಆವಾಗ ಸ್ಕೂಲ್ಗೆ ಆಚೆನೆ ಆ ಚೇರ್ಮನ್ ಇರ್ತಿದ್ದಾನಲ್ಲ, ಅವನು ನಿಂತು ಏನು ಮೇಡಮ್ ಇವತ್ತೇನೆ ಲಾಸ್ಟ್ ದಿನ, ಹೇಗೂ ಇವತ್ತು ಒಂದು ಮಗು ಗ್ರಾಜುಯೇಟ್ ಆಗ್ಬಿಡುತ್ತೆ, ನಂತರ 4 ಮಕ್ಕಳನ್ನೆಲ್ಲ ಇಟ್ಕೊಂಡು ನೀವು ಸ್ಕೂಲ್ ಅನ್ನ ರನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಮತ್ತೆ ತುಂಬಾನೇ ಕಿಂಡಲ್ ಮಾಡಿ ಹೋಗ್ತಾನೆ ಅವನು, ಇರಿಟೇಟಿಂಗ್ ಫೆಲ್ಲೋ. ಆದ್ರೆ ನಮ್ಮ ಟೀಚರ್ ಅವರ ಮನಸ್ಸಲ್ಲಿ ಒಂದು ನಂಬಿಕೆ ಇರ್ತಿದೆ, ಖಂಡಿತ ಈ ಸ್ಕೂಲ್ ಅನ್ನ ನಮ್ಮ ಕೈಯಲ್ಲಿ ಕಾಪಾಡೋದಕ್ಕೆ ಆಗುತ್ತೆ ಅಂತ. ಸೊ ಅದೇ ನಂಬಿಕೆಯಲ್ಲಿ ಆ ಸ್ಕೂಲ್ಗೆ ಮತ್ತೆ ಒಳಗಡೆ ಹೋಗ್ತಾರೆ. ನೋಡಿದ್ರೆ ಆ ಸ್ಕೂಲ್ ಅಲ್ಲಿ ಇವಾಗ ಯಾರು ಇಲ್ದೇ ಇರೋ ರೀತಿ ಕಾಣ್ತಿರುತ್ತೆ. ನಂತರ ಒಳಗಡೆ ಹೋಗಿ ನೋಡ್ಬೇಕಾದ್ರೇನೆ 5
5 ಮಕ್ಕಳ ಪೇರೆಂಟ್ಸ್ ಅಲ್ಲಿ ನಿಂತಿರ್ತಾರೆ. ಸೊ ಅವರು ಟೀಚರ್ ಅನ್ನ ನೋಡಿದ ತಕ್ಷಣವೇ ವೆಲ್ಕಮ್ ಮಾಡ್ತಾರೆ. ನಿಮಗಾಗಿನೇ ಮಕ್ಕಳು ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಎಲ್ಲರೂ ಚೇರ್ ಅಲ್ಲಿ ಕೂತು ಮಕ್ಕಳನ್ನ ಬರೋದಕ್ಕೆ ಹೇಳ್ತಾರೆ. ನೋಡಿದ್ರೆ ಮಕ್ಕಳು ಕಾಸ್ಟ್ಯೂಮ್ ಅನ್ನ ಹಾಕೊಂಡು ಟೀಚರ್ ಹೇಳ್ಕೊಟ್ಟಿದ್ರಲ್ವಾ ಡ್ಯಾನ್ಸ್, ಅದನ್ನ ಎಲ್ಲರ ಮುಂದೆನೂ ಪರ್ಫಾರ್ಮ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನ ನೋಡುವ ಟೀಚರ್ ತುಂಬಾ ಬೇಜಾರಾಗಿ ಅಳ್ತಾರೆ. ಯಾಕೆಂದ್ರೆ ಅವರು ಮಕ್ಕಳನ್ನ ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ. ಈ ಮಕ್ಕಳು ಪರ್ಫಾರ್ಮ್ ಮಾಡ್ತಾ ಇರೋದನ್ನ ಟೀಚರ್ ಅವರ ಹಸ್ಬೆಂಡ್ ಮತ್ತೆ ಆ 5 ಮಕ್ಕಳ ಅಪ್ಪ ಅಮ್ಮ ಮಾತ್ರ ನೋಡ್ತಾ ಇಲ್ಲ. ಆ ಇಡೀ ಊರಿನ ಜನರೇ ಸ್ಕೂಲಿಗೆ ಬಂದು ವಿಂಡೋ ಮುಖಾಂತರ ಒಳಗಡೆ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡ್ತಿರೋದನ್ನ ನೋಡ್ತಿರ್ತಾರೆ. ಅದೇ ತರ ಪುಟಾಣಿಗಳು ಅವರ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ಎಲ್ಲರೂ ಜೋರಾಗಿ ಚಾಪಾಳೆ ಮಾಡ್ತಾರೆ. ಮಕ್ಕಳುವೆ ಟೀಚರ್ ನಾವೇ ನಿಮ್ಮನ್ನು ತುಂಬಾನೇ ಮಿಸ್ ಮಾಡ್ಕೋತಿದ್ವಿ, ಈ ಪರ್ಫಾರ್ಮೆನ್ಸ್ ಮಾಡೋದಕ್ಕಾಗಿನೇ ನಾವು ಅಳ್ಳಿಲ್ಲ, ಇವಾಗ ನಾವು ಅಳ್ಬೋದಾ ಅಂತ ಹೇಳಿ ಮಕ್ಕಳು ಇವಾಗ ಅಳೋದಕ್ಕೆ ಶುರು ಮಾಡ್ಬೇಕಾದ್ರೆ ಟೀಚರ್ ಅವರ ಕೈಯಲ್ಲಿ ತಡ್ಕೊಳ್ಳೋಕೇನೆ ಆಗ್ತಾ ಇಲ್ಲ. ಅವರು ಎದ್ದು ಓಡಿ ಬಂದು ಮಕ್ಕಳನ್ನು ತಪ್ಕೊಂಡು ಅಳ್ತಾರೆ. ಇದನ್ನ ನೋಡುವ ಮಕ್ಕಳ ಪೇರೆಂಟ್ಸ್ ಮತ್ತೆ ಆ ಊರಿನ ಜನರು ಎಲ್ಲರೂ ಅಳೋದಕ್ಕೆ ಶುರು ಹಚ್ಕೋತಾರೆ. ನಂತರ ಟೀಚರ್ ಎದ್ದು ನಿಂತು ಮಾತಾಡ್ತಾರೆ. ಈ ಸ್ಕೂಲಿನ ಲಾಸ್ಟ್ ದಿನ ಇದೇನೆ, ಈ 5 ಮಕ್ಕಳಲ್ಲಿ ಲೂಕಾ ಗ್ರಾಜುಯೇಟ್ ಆಗ್ತಿದ್ದಾಳೆ, ಅವಳು ಎಲಿಮೆಂಟರಿ ಸ್ಕೂಲಿಗೆ ಹೋಗ್ತಾಳೆ ಅಂತ ಹೇಳಿ ಲೂಕಾಲಿಗೆ ಆ ಗೌನನ್ನೆಲ್ಲ ಹಾಕಿ ಕೊಡ್ತಾರೆ. ಲೂಕಾ ಅವರ ಅಮ್ಮ ಮತ್ತೆ ಅಪ್ಪ ಇದನ್ನ ನೋಡಿ ಖುಷಿ ಮತ್ತೆ ಬೇಜಾರು ಎರಡರಿಂದನೂ ಅಳ್ತಾರೆ. ಆವಾಗ ನಮ್ಮ ಟೀಚರ್ಲು, ನಾನು 20 ವರ್ಷಗಳಾಗಿ ಈ ಟೀಚರ್ ಕೆಲಸವನ್ನ ಮಾಡ್ತಿದ್ದೀನಿ, ಇಲ್ಲಿವರೆಗೂ ನಾನು ಎಷ್ಟೋ ಗ್ರಾಜುಯೇಷನ್ ಪ್ರೋಗ್ರಾಮ್ಸ್ ಅನ್ನ ಅಟೆಂಡ್ ಮಾಡಿದ್ದೀನಿ, ಆದ್ರೆ ಇವತ್ತು ನಡೆದಿದ್ದ ಈ ಗ್ರಾಜುಯೇಷನ್ ಪ್ರೋಗ್ರಾಮ್ ಅನ್ನ ನನ್ನ ಲೈಫ್ ಅಲ್ಲಿ ನಾನು ಮರೆಯೋದಿಲ್ಲ. ಲೂಕಾ ತುಂಬಾನೇ ಒಳ್ಳೆ ಹುಡುಗಿ, ಅವಳು ಎಲಿಮೆಂಟರಿ ಸ್ಕೂಲ್ಗೆ ಹೋಗಿ ತುಂಬಾ ಚೆನ್ನಾಗಿ ಓದ್ಬೇಕು, ಸರಿನಾ ಲೂಕಾ? ಸರಿ ಓಕೆ, ನೆಕ್ಸ್ಟ್ ಇವಾಗ ನಮ್ಮ ಲೂಕಾ ಮಾತಾಡ್ತಾಳೆ ಅಂತ ಹೇಳಿ ಟೀಚರ್ ಲೂನು ಕೆಳಗಡೆ ಹೋಗಿ ಕೂತ್ಕೋತಾರೆ. ಇವಾಗ ನಮ್ಮ ಲೂಕಾ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಈ ಸ್ಕೂಲಿಂದ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗ್ಬಿಟ್ರು, ನಮಗೆ ಪಾಠ ಹೇಳ್ಕೊಡ್ತಿದ್ದ ಟೀಚರ್ ಕೂಡ ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಟ್ರು, ನಾವು 5 ಜನರು ಮಾತ್ರವೇ ಇಲ್ಲಿ ಅಲೋನ್ ಆಗಿರ್ತಿದ್ವಿ. ಆಗಿರ್ಬೇಕಾದ್ರೇನೆ ನಮ್ಮ ಟೀಚರ್ಲು ಇಲ್ಲಿಗೆ ಬಂದ್ರು, ನಮಗೆ ಅವರು ಎಲ್ಲವನ್ನೂ ಹೇಳ್ಕೊಟ್ರು. ಅವರು ನಮ್ಮ ಜೊತೆ ಇರ್ಬೇಕಾದ್ರೆ ನಾವು ತುಂಬಾ ಖುಷಿಯಾಗಿ ಫೀಲ್ ಮಾಡ್ತಿದ್ವಿ. ನನಗೆ ನಮ್ಮ ಟೀಚರ್ಲು ಅಂದ್ರೆ ತುಂಬಾನೇ ಇಷ್ಟ, ನಾನು ಬೇರೆ ಸ್ಕೂಲ್ಗೆ ಹೋದ ಮೇಲೆ ತುಂಬಾ ಚೆನ್ನಾಗಿ ಓದುತ್ತೀನಿ ಟೀಚರ್ ಅಂತ ಹೇಳಿ ಲೂಕಾ ಟೀಚರ್ ಹತ್ರ ಬಂದು ನಿಂತು, ಟೀಚರ್ ನೀವು ನನ್ನ ಹತ್ರ ನಿನ್ನ ಕನ್ಸು ಏನು ಅಂತ ಕೇಳ್ಬೇಕಾದ್ರೆ ನಾನು ಏನನ್ನೂ ಹೇಳಿರ್ಲಿಲ್ಲ ಅಲ್ವಾ, ನನ್ನ ಕನ್ಸು ಏನು ಅಂದ್ರೆ ಚೆನ್ನಾಗಿ ಓದಿ ನಿಮ್ಮ ರೀತಿನೇ ಒಂದು ಟೀಚರ್ ಆಗ್ಬೇಕು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಟೀಚರ್ ಲೂನು ಬಿಕ್ಕಿ ಅಳ್ತಾರೆ ಪಾಪ. ಹಾಗೆ ಲೂಕಾಲನ್ನ ತಬ್ಬಿ ಹಿಡ್ಕೋತಾರೆ. ಇವಾಗ್ಲೇನೆ ಆ ಪುಟ್ಟ ಮಕ್ಕಳೆಲ್ಲ ನಮ್ಮ ಟೀಚರ್ ಲೂ ಹತ್ರ ನಿಮ್ಮ ಕನ್ಸು ಏನು ಟೀಚರ್ ಅಂತ ಕೇಳಿರ್ತಾರೆ ಅಲ್ಲ, ಸೊ ಅದಕ್ಕಾದ ಉತ್ತರ ಏನು ಅನ್ನೋದನ್ನ ಇವಾಗ್ಲೇನೆ ನಮಗೆ ತೋರಿಸ್ತಾರೆ. ನನ್ನ ಕನ್ಸು ಏನು ಅಂದ್ರೆ ಒಂದು ಒಳ್ಳೆ ಟೀಚರ್ ಆಗಿರ್ಬೇಕು, ಈ ಸ್ಕೂಲ್ ಒಳ್ಳೆದಾಗಿ ಚೇಂಜ್ ಆಗ್ಬೇಕು, ತುಂಬಾ ಮಕ್ಕಳು ಇಲ್ಲಿಗೆ ಬಂದು ಓದ್ಬೇಕು, ಅದೇನೇ ನನ್ನ ಕನ್ಸು ಅಂತ ಹೇಳ್ತಾರೆ. ಆವಾಗ ನಮ್ಮ ಟೀಚರ್ಲು, ನಾವು ಅನ್ಕೊಂಡಿದ್ದ ರೀತಿ ಈ ಕೊನೆ ದಿನದಲ್ಲಿ ಕೂಡ ಯಾವುದೇ ಮಕ್ಕಳು ಈ ಸ್ಕೂಲ್ಗೆ ಬಂದು ಹೊಸದಾಗಿ ಜಾಯಿನ್ ಆಗಿಲ್ವಲ್ಲ ಅಂತ ಅನ್ಕೊಂಡು ಇನ್ನವೇ ನಮ್ಮ ಟೀಚರ್ ಬೇಜಾರಾಗ್ತಿರ್ಬೇಕಾದ್ರೇನೆ ನಮ್ಮ ಟೀಚರ್ಲು ಅವರ ಕನ್ಸನ್ನ ಅರ್ಥ ಮಾಡ್ಕೊಂಡಿದ್ದ ಗ್ರಾಮದ ಜನರು ಎಲ್ಲರೂ ಸೇರಿ ಹೇಗೋ ಹುಡ್ಕಾಡಿ ಒಂದು 2 ಮಕ್ಕಳನ್ನ ಕರ್ಕೊಂಡ್ ಬಂದು ಆ ಕಿಂಡರ್ ಗಾರ್ಡನ್ ಸ್ಕೂಲ್ಗೆ ಜಾಯಿನ್ ಮಾಡಿ ಕೊಡ್ತಾರೆ. ಸೊ ಇದರಿಂದ ಲೂಕಾ ಸ್ಕೂಲ್ ಅನ್ನ ಬಿಟ್ಟು ಹೋದ ಮೇಲೆ ಕೂಡ ಸ್ಕೂಲ್ ಅಲ್ಲಿ ಇರ್ತಿರುವ ಮಕ್ಕಳು 6 ಜನರು. ಆದ್ರಿಂದ ಇದರ ನಂತರ ಗೌರ್ಮೆಂಟ್ ಇಂದ ಈ ಸ್ಕೂಲ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಷ್ಟೊತ್ತು ನಾವು ನೋಡಿದ್ದು ಯಾವುದೇ ಕತೆ ಇಲ್ಲ, ಎಲ್ಲವೇ ರಿಯಲ್ ಲೈಫ್ ಅಲ್ಲಿ ನಿಜವಾಗ್ಲೂ ನಡೆದಿರುವ ಕತೆ. ಇಲ್ಲಿ ಒಬ್ರು ಇರ್ತಿದಾರಲ್ಲ, ಇವರೇನೆ ನಿಜವಾಗ್ಲೂ ನಮ್ಮ ಟೀಚರ್ಲು. ಈ ಸ್ಕೂಲಿಗಾಗಿ ಅವರ ಹಣ, ಕಾಸು, ಆಪರ್ಚುನಿಟಿ ಅಂತ ಎಲ್ಲವನ್ನು ಕಳ್ಕೊಂಡ್ರು, ಆದ್ರೆ ಅವರ ನಂಬಿಕೆಯನ್ನ ಮಾತ್ರ ಅವರು ಕಳ್ಕೊಳ್ಳಿಲ್ಲ. ಸೊ ಮುಚ್ಚಬೇಕಾಗಿದ್ದ ಸ್ಕೂಲ್ ಅನ್ನ ನಮ್ಮ ಟೀಚರ್ ಲೂನೆ ಕಾಪಾಡಿದ್ದಾರೆ. ಇವತ್ತು ಆ ಸ್ಕೂಲ್ ಅಲ್ಲಿ 65ಕ್ಕಿಂತ ಹೆಚ್ಚು ಮಕ್ಕಳು ಓದುತ್ತಿದ್ದಾರೆ. ಅದರಲ್ಲಿ ಇವಾಗ ಅದು ಜಸ್ಟ್ ಬರೀ ಕಿಂಡರ್ ಗಾರ್ಡನ್ ಸ್ಕೂಲ್ ಮಾತ್ರ ಇಲ್ಲ, ಚೈಲ್ಡ್ ಕೇರ್ ಸೆಂಟರ್ ಕೂಡ. ಸೊ ಇವತ್ತಿಗೂ ಕೂಡ ನಮ್ಮ ಟೀಚರ್ಲು ಅದೇ ಸ್ಕೂಲ್ ಅಲ್ಲಿ ಒಂದು HM ಆಗಿ ಕೆಲಸ ಮಾಡಿ ಬರ್ತಿದ್ದಾರೆ. ಸೊ ಇಲ್ಲಿಗೇನೆ ಲಿಟಲ್ ಬಿಗ್ ಮಾಸ್ಟರ್ ಅನ್ನುವ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ನೀವೇನೇ ಹೇಳಿ, ನಿಜವಾಗ್ಲೂ ಈ ಮೂವಿ ಹೇಗಿರ್ತಿತ್ತು, ನಿಮ್ಮ ಮನಸ್ಸಿಗೆ ಹೇಗೆ ಫೀಲ್ ಆಗ್ತಿದೆ ಅನ್ನೋದನ್ನ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ಮೂವಿಯನ್ನ ನಾನು ನಿಮಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಿ ಡೆಲಿವರಿ ಮಾಡಿದ್ದೀನಿ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಅದನ್ನು ನೋಡಿ ಇನ್ನ ಕೂಡ ನನ್ನನ್ನ ಡೆವಲಪ್ ಮಾಡ್ಕೋತೀನಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಪೋರ್ಟ್ ಬೇಕಲೇಬೇಕು. ಆ 5 ಮಕ್ಕಳಿಗೆ ಆ ಟೀಚರ್ ಅವರ ಸಪೋರ್ಟ್ ಇದ್ದಂಗೆ ನನಗೆ ನಿಮ್ಮ ಸಪೋರ್ಟ್ ಇರಬೇಕು ಯಾವಾಗ್ಲೂ. ಅದು ಇಲ್ಲ ಅಂದ್ರೆ ನಾವು ಏನೂ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡದೇ ಇರೋರು ಚೆಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮರೆಯದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ವಿಡಿಯೋ ತುಂಬಾನೇ ಇಷ್ಟವಾಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಮರೆಯದೆ ಶೇರ್ ಅನ್ನ ಮಾಡಿ. ಸೊ ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.